ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವರ್ಷಿತಾ. ಆಫ್ಟರ್ ಅ ವೆರಿ 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 ಲಾಂಗ್ ಟೈಮ್ ನಾನು ಲೈವ್ ಬಂದಿದ್ದೀನಿ. ಲೆಟ್ ಯು ಗೈಸ್ ಜಾಯಿನ್ ಆ್ಯಂಡ್ ಐ ವಿಲ್ ಸ್ಟಾರ್ಟ್ ಟಾಕಿಂಗ್. ಜಸ್ಟ್ ಸೆಕೆಂಡ್, ನಾನು ಫ್ಯಾನ್ ಆನ್ ಮಾಡಿಬಿಟ್ಟು ಬರ್ತೀನಿ. ಹಾಯ್ 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 ಎಲ್ಲರಿಗೂ ಹಾಯ್. ಜಾಯಿನ್ ಆದವ್ರಿಗೆಲ್ಲರಿಗೂ ಹಾಯ್. ಹಾಯ್ ಬ್ರೋ ಗಿರಿ. ಹಾಯ್, ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ಪರವಾಗಿಲ್ಲ, ಐ ಆಮ್ ಗೆಟಿಂಗ್ ಬೆಟರ್, ಥ್ಯಾಂಕ್ ಯು. ಹಾಯ್, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನನಗೆ ನಿಮ್ಮ ಮಾತು ಇಷ್ಟ, ಥ್ಯಾಂಕ್ ಯು. ಹಾಯ್ ಹಾಯ್ ಮೇಡಮ್, ಸ್ಟೇ ಹೋಮ್. ನಿಮಗಿದು ಮನೆ ಥರ ಕಾಣ್ತಲ್ವಾ? ಇದು ನಮ್ಮ ಮನೆ. ಅಲ್ಲಿ ನನ್ನ ಶೂಟಿಂಗ್ ಐಟಮ್ಸ್ ಎಲ್ಲ ಅಲ್ಲಿ ಪೈಲ್ ಮಾಡಿ ಇಟ್ಟಿದ್ದೀನಿ. ಸ್ಟಿಲ್ ಯು ಆರ್ ನಾಟ್ ಏಬಲ್ ಟು ಗೆಟ್ ಇಟ್ ಅಂದರೆ ಐ ಆಮ್ ಸಾರಿ. ಶಾಲಿನಿ ಗೌಡ, ಯು ಆರ್ ಬೀಯಿಂಗ್ ಕಿಕ್ಡ್ ಔಟ್. ಓಕೆ, ಹಾಯ್ ಹಾಯ್ ರೇಖಾ. ಹಾಯ್ ಬ್ರೋ. ಹಾಯ್ ಗೌತಮ್. ಇಲ್ಲ, ನಂದಿನ್ನ ವ್ಯಾಕ್ಸಿನೇಷನ್ ಆಗಿಲ್ಲ. ಇಲ್ಲ, ನಾನು ದಪ್ಪ ಆಗಿಲ್ಲ. ಆ್ಯಕ್ಚುಲಿ ನಾನು 4 kgs ಕಮ್ಮಿ ಆಗಿದ್ದೀನಿ. ಮೇ ಬಿ ಕ್ಯಾಮ್ರಾ ಇಂದ ನಾನು ದಪ್ಪ ಕಾಣ್ತಿದ್ದೀನೇನೋ, ಐ ಡೋಂಟ್ ನೋ. ಬಟ್ ಆ್ಯಕ್ಚುಲಿ ನಾನು 4 kgs ಕಮ್ಮಿ ಆಗಿದ್ದೀನಿ ಕೊರೋನಾ ಬಂದ ಮೇಲೆ. I just wanted to share my views and knowledge about coronavirus. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ ಇದ್ರ ಬಗ್ಗೆ. ಸೊ ಬೇಸಿಕಲಿ I'll start where it all started. ನಮ್ಮ ಮನೆಗೆ ಕೊರೋನಾ ಹೇಗೆ ಬಂತು ಅಂತ ಇದುವರೆಗೂ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಎಲ್ಲಿಂದ ಬಂತು, ಹೇಗೆ ಬಂತು ಅನ್ನೋದು ಇನ್ನವರೆಗೂ ಗೊತ್ತಿಲ್ಲ. ಫಸ್ಟು ನನ್ನ ತಮ್ಮಂಗೆ ಎಫೆಕ್ಟ್ ಆಯಿತು. ಹಿ ವಾಸ್ ಐಸೋಲೇಟೆಡ್. ಬಟ್ ನಮ್ಮಮ್ಮ ಅವನಿಗೆ ಊಟ ಕೊಡೋಕ್ಕೆ ಹೋಗ್ತಾಯಿದ್ರು ಅಷ್ಟೇ. ಅದು ರೂಮ್ ಆಚೆ ಕಡೆಯಿಂದ ಊಟ ಕೊಡ್ತಾಯಿದ್ರು. ಆ್ಯಂಡ್ ಸ್ಟಿಲ್ ಮೈ ಮಾಮ್ ವಾಸ್ ಟೆಸ್ಟೆಡ್ ಪಾಸಿಟಿವ್. ಅಂದರೆ ಅವರು ಟೆಸ್ಟ್ ಮಾಡಿಸಿರ್ಲಿಲ್ಲ. ಶಿ ಹ್ಯಾಡ್ ಆಲ್ ದಿ ಸಿಂಪ್ಟಮ್ಸ್. ಸೊ ಹೋಮ್ ಐಸೋಲೇಟ್ ಆಗಿ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳ್ತಾ ಇದ್ರು. ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಡಾಕ್ಟರ್ಗೆ ಕೇಳಿನೇ ಅವರು ಎಲ್ಲ ಟ್ಯಾಬ್ಲೆಟ್ಸು ತೊಗೊಳ್ತಾ ಇದ್ರು. ಆ್ಯಂಡ್ ದೆನ್ ಆಫ್ಟರ್ 5 days ಅಮ್ಮಂಗೆ ಜ್ವರ ಕಮ್ಮಿ ಆಯಿತು, ಸಿಂಪ್ಟಮ್ಸ್ ಎಲ್ಲ ಕಮ್ಮಿ ಆಯಿತು ಅಂತ ಶಿ ಕೇಮ್ ಬ್ಯಾಕ್ ಟು ಹೋಮ್. ಅಂದರೆ ಅಮ್ಮ ಮನೇಲಿ ಹೇಗೆ ಅಂತ ಅಂದರೆ, ನಮ್ಮ ಮನೆ ಸಪ್ರೇಟ್ ಆಗಿದೆ, ರೂಮ್ಸು 2 ಸಪ್ರೇಟ್ ಆಗಿದೆ. ಮನೆ ಒಳಗೆ 2 ರೂಮ್ ಇದೆ, ಬಟ್ ಮನೆ ಆಚೆ ಕಡೆ 2 ರೂಮ್ ಇದೆ. ಸೊ ಹಾಗಾಗಿ ಮನೆ ಆಚೆ ಕಡೆ ಆ ರೂಮಲ್ಲಿ ಇರ್ತಾಯಿದ್ರು. ಆ್ಯಂಡ್ ವಾಸ್ ದಿಸ್, ಐ ಡೋಂಟ್ ನೋ, ಯಾರ್ಯಾರೋ ಒಂದಷ್ಟು ಜನ ಅನ್ವಾಂಟೆಡ್ ಪೀಪಲ್ ಆರ್ ಹಿಯರ್. ಸೊ ಪ್ಲೀಸ್ ರಿಪೋರ್ಟ್ ದೆಮ್. ಐ ಡೋಂಟ್ ನೋ, ರಾಶ್ರೀ ಬಿ ಅಂತೆ. ಐ ಡೋಂಟ್ ನೋ ಇಫ್ ದಟ್ ಈಸ್ ಅ ಫೀಮೇಲ್ ಆರ್ ಮೇಲ್. ಐ ಡೋಂಟ್ ಗಿವ್ ಅ ಡ್ಯಾಮ್. ಎನಿವೇ, ಸೊ ಅವರಿಗೆ ಹೇಗೆ ಕೊರೋನಾ ಬಂತು ಅಂತ ಇನ್ನೂ ಗೊತ್ತಿಲ್ಲ. ಅಮ್ಮ ರೂಮಲ್ಲಿದ್ದವರು ಮನೆಗೆ ಬಂದರು. ಆ್ಯಂಡ್ ದಟ್ ಸೇಮ್ ನೈಟ್ ಶಿ ಲಾಸ್ಟ್ ಸ್ಮೆಲ್ ಆ್ಯಕ್ಚುಲಿ. ಆ್ಯಂಡ್ ಬೆಳಿಗ್ಗೆ ಅಪ್ಪಂಗೆ ಹೇಳಿದ್ದಕ್ಕೆ ಅಪ್ಪ ವಾಸ್ ಲೈಕ್ ಓಕೆ, ನಾವು ಡಾಕ್ಟ್ರ್ ಹತ್ರ ಹೋಗೋಣ ಅಂತ. ಅಷ್ಟೊತ್ತಿಗೆ ಆಲ್ರೆಡಿ ಅಪ್ಪ ಕೆಮ್ತಾ ಇದ್ರಂತೆ. ಸೊ ಕೆಮ್ಮಿತ್ತು ಆ್ಯಂಡ್ ಅಪ್ಪಂಗೆ ಜ್ವರ ಸ್ಟಾರ್ಟ್ ಆಗಿತ್ತು. ಆ್ಯಂಡ್ ಸೊ ಅಗೇನ್ ದೇ ವರ್ ಸಪ್ರೇಟೆಡ್, ಬೇರೆ ಬೇರೆ ರೂಮಲ್ಲಿದ್ದರು, ಎಲ್ಲರೂ ಐಸೋಲೇಟ್ ಆದರು. ಅದಾದಮೇಲೆ ನಮ್ಮ ಡ್ಯಾಡಿಗೆ ಸಿಂಪ್ಟಮ್ಸ್ ಬಂದು 3-4 days ಆಗೋಣ ಅವರು ಹೋಗಿ ಟೆಸ್ಟ್ ಮಾಡಿಸ್ಕೊಂಡ್ರು. ಆ್ಯಂಡ್ ಮೈ ಮಾಮ್ ಆ್ಯಂಡ್ ಡ್ಯಾಡ್ ವರ್ ಟೆಸ್ಟೆಡ್ ಪಾಸಿಟಿವ್. ನನ್ನ ತಮ್ಮಂಗೆ ನೆಗೆಟಿವ್ ಬಂದಿತ್ತು ಅಷ್ಟೊತ್ತಿಗೆ. ಪಾಸಿಟಿವ್ ಅಂತ ಗೊತ್ತಾಗಿ ನಮ್ಮ ಅಜ್ಜಿಗೂ ಕೂಡ ಟೆಸ್ಟ್ ಮಾಡಿಸಿದ್ದಾರೆ. ಸೊ ನಮ್ಮ ಅಜ್ಜಿಗೆ ನೆಗೆಟಿವ್ ಅಂತ ಬಂದಿದೆ. ಇದೆಲ್ಲ ನಡಿಬೇಕಾದ್ರೆ ಐ ವಾಸ್ ಇನ್ ಮೈ ಹೋಮ್ ಆ್ಯಂಡ್ ಅವ್ರು ಅಲ್ಲಿದ್ದರು, ಅಪ್ಪ ಅಮ್ಮ.
ಸೊ ನನಗೆ ಜಸ್ಟ್ ಕಾಲಲ್ಲಿ ಅಪ್ಡೇಟ್ಸ್ ಬರ್ತಾಯಿತ್ತು. ಇದೆಲ್ಲ ಆದಮೇಲೆ ನಮ್ಮ ಅಜ್ಜಿಗೆ ನೆಗೆಟಿವ್ ಇದೆ ಅಂತ ಗೊತ್ತಾಗಿ ನಾನು ಹೋಗಿ ಗಲಾಟೆ ಮಾಡಿ, ನಮ್ಮ ಅಜ್ಜಿಗೆ ಬೇರೆಯವ್ರ ಮನೇಲಿ ಇದ್ದು ಅಭ್ಯಾಸ ಇಲ್ಲ. ಈವನ್ ದೋ ಇಫ್ ಇಟ್ ಇಸ್ ಮೈ ಹೌಸ್ ಆಲ್ಸೋ ಶಿ ಇಸ್ ನಾಟ್ ಕಂಫರ್ಟಬಲ್. ಸೊ ಹಾಗಾಗಿ ನಾನು ಹೋಗಿ ಗಲಾಟೆ ಮಾಡಿ ನಮ್ಮ ಅಜ್ಜಿನ ನಮ್ಮನೆಗೆ ಕರ್ಕೊಂಡು ಬಂದೆ. ದ ಸೇಮ್ ಆಫ್ಟರ್ನೂನ್ ಶಿ ಕೇಮ್, ದ ಸೇಮ್ ಈವ್ನಿಂಗ್ ಅವ್ರಿಗೆ ಜ್ವರ ಸ್ಟಾರ್ಟ್ ಆಯಿತು ಆ್ಯಂಡ್ ಕೆಮ್ಮು ಸ್ಟಾರ್ಟ್ ಆಯಿತು. ದೋ ಶಿ ವಾಸ್ ಟೆಸ್ಟೆಡ್ ನೆಗೆಟಿವ್. ಸ್ವಾಬ್ ಟೆಸ್ಟಲ್ಲಿ ನೆಗೆಟಿವ್ ಅಂತ ಬಂದಿದ್ರು ಕೂಡ ಅವ್ರಿಗೆ ಪಾಸಿಟಿವ್ ಆಗಿತ್ತು, ಲಂಗ್ ಇನ್ಫೆಕ್ಷನ್ ಆಗಿತ್ತು. ಅದು ಹೇಗೆ ಅಂತ ನನಗೂ ಗೊತ್ತಿಲ್ಲ. ಈ ಥರ ಸುಮಾರು ಜನಕ್ಕೆ ಆಗಿದೆ, ನಿಮ್ಮಲ್ಲೂ ಸುಮಾರು ಜನಕ್ಕೆ ಆಗಿರುತ್ತೆ. ಆ್ಯಂಡ್ ಆಫ್ಟರ್ ಆಲ್ ದಿಸ್ ನಮ್ಮ ಮನೇಲಿ ಹೇಳಿದ್ರು, ಇಲ್ಲ ಕರ್ಕೊಂಡು ಬಂದ್ಬಿಡು, ನೀನು ನಿನ್ನ ಹಸ್ಬೆಂಡ್ ಇಬ್ಬರೇ ಇರ್ತೀರ ಮನೆಯಲ್ಲಿ, ಅಲ್ಲಿ ಇಟ್ಕೊಳ್ಳೋದು ಬೇಡ, ಅಜ್ಜಿನ ಕರ್ಕೊಂಡು ಬಂದ್ಬಿಡು ಅಂತ. ನಾನು ವಾಪಸ್ ಮನೆಗೆ ಕರ್ಕೊಂಡು ಹೋಗಿಬಿಟ್ಟೆ. ಆ್ಯಂಡ್ ನಮ್ಮ ಡ್ಯಾಡಿಗೆ ಈ ವಿಷಯ ಗೊತ್ತಾಗಿದ್ದೆ. ಅವ್ರಿಗೆ ಏನಂತಾರೆ, ಒಂಥರ ಶಾಕ್ಗೆ ನಮ್ಮ ಅಜ್ಜಿ, ಶಿ ವಾಸ್ 89 years old. ಸೊ ಆ ಶಾಕ್ಗೆ ನಮ್ಮ ಡ್ಯಾಡಿಗೆ ಲೈಟಾಗಿ ಸುಸ್ತಾಗಿ ತಲೆ ಚಕ್ಕರ್ ಥರ ಬಂದು ಕುಸಿದು ಕೂತ್ಬಿಟ್ರಂತೆ. ಅದಾದಮೇಲೆ ನೆಕ್ಸ್ಟ್ ಡೇ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇತ್ತು. ಬಿಕಾಸ್ ನಮ್ಮ ಅಪ್ಪಂಗೆ ಪಾಸಿಟಿವ್ ಬಂದಿದ್ದರಿಂದ ಅದು ಡಾಕ್ಟರ್ ಹತ್ರ ಹೋಗಬೇಕು ಅಂತ ಅಪಾಯಿಂಟ್ಮೆಂಟ್ ಇತ್ತು. ಸೊ ಡಾಕ್ಟರ್ ಹತ್ರ ಹೋಗೋ ಇದರಲ್ಲಿ ಲೈಕ್ ಏನಂತಾರೆ, ನಮ್ಮ ಅಜ್ಜಿನೂ ಕರ್ಕೊಂಡು ಹೋಗಬೇಕು ಅಂತ ಡಿಸೈಡ್ ಆಗಿತ್ತು. ಸೊ ಅವತ್ತು ರಾತ್ರಿ ನಮ್ಮ ಅಜ್ಜಿನ ಕರ್ಕೊಂಡು ಹೋಗಿಬಿಟ್ಮೇಲೆ ಅವತ್ತು ರಾತ್ರಿ ನಮ್ಮ ಡ್ಯಾಡಿ ನೈಟು 2 o'clock ವಾಶ್ರೂಮ್ಗೆ ಎದ್ದಿದ್ದಾರೆ. ಆವಾಗ ನನ್ನ ತಮ್ಮಂಗೆ ಮೆಸೇಜ್ ಮಾಡಿದ್ದಾರೆ ಅಜ್ಜಿ ಹೇಗಿದ್ದಾರೆ ಅಂತ. ಬಿಕಾಸ್ ನಮ್ಮ ಡ್ಯಾಡಿ ಮನೆಯಿಂದ ಆಚೆ ಇದ್ದಿದ್ದು ರೂಮಲ್ಲಿದ್ದರು. ಸೊ ಮನೆಯಲ್ಲಿ ಅಜ್ಜಿ ಒಂದು ರೂಮಲ್ಲಿದ್ದರು, ನನ್ನ ತಮ್ಮ ಒಂದು ರೂಮಲ್ಲಿದ್ದ. ಸೊ ಹಾಗಾಗಿ 4 ರೂಮ್ ಇದೆ, 4 ರೂಮಲ್ಲೂ 4 ಜನ ಸಪ್ರೇಟಾಗಿದ್ದರು. ಅದಾದಮೇಲೆ ದೇ ಹ್ಯಾವ್ ಲೈಕ್ ನಮ್ಮ ಡ್ಯಾಡಿ 2 o'clock ನೈಟ್ ಮೆಸೇಜ್ ಮಾಡಿದ್ದಾರೆ. ಮೆಸೇಜ್ ಮಾಡಿ ಹಿಂಗೆ ಕೂತಿದ್ದವರು ಹಾಗೆ ಬಿದ್ದುಬಿಟ್ಟಿದ್ದಾರೆ ಅನ್ಕಾನ್ಷಿಯಸ್ ಆಗಿ. ಐ ಡೋಂಟ್ ನೋ ಹೇಗೆ ಅಂತ. ಅವ್ರು 1/2 hour ಆದಮೇಲೆ ಎದ್ದು ಕೂತಿದ್ದಾರೆ. ಆ್ಯಂಡ್ ಹಿ ರಿಯಲೈಸ್ ದಟ್ ಅವರು ಅನ್ಕಾನ್ಷಿಯಸ್ ಆಗಿ 1/2 hour ಬಿದ್ದಿದ್ರು. ಆ್ಯಂಡ್ ಆ ರೂಮ್ಗೆ ಮನೆಗೆ ಅಟ್ಯಾಚ್ಮೆಂಟೇ ಇಲ್ಲದೆ ಇರೋದ್ರಿಂದ ಅಲ್ಲಿ ಏನಾಯಿತು ಅಂತಲೂ ನಮಗೆ ಗೊತ್ತಾಗಲಿಲ್ಲ. ಅಪ್ಪ ಹೇಳಿದ್ಮೇಲೆ ಗೊತ್ತಾಗಿದ್ದು ನಾನು ಈ ಥರ ಅರ್ಧ ಗಂಟೆ ಅನ್ಕಾನ್ಷಿಯಸ್ ಆಗಿ ಬಿದ್ದಿದ್ದೆ ಅಂತ. ಅದಾದಮೇಲೆ ನಾವು ಅವತ್ತು ನೆಕ್ಸ್ಟ್ ಡೇ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದ್ವಿ. ಲೈಕ್ ನಾನು ಹೋಗಿಲ್ಲ, ನನ್ನ ತಮ್ಮ ಕರ್ಕೊಂಡು ಹೋದ. 4 ಜನ ಹೋಗಿದ್ದಾರೆ ಡಾಕ್ಟ್ರ್ ಹತ್ರ. ನನ್ನ ತಮ್ಮ ಹೋಗಿ ರಿಸೆಪ್ಷನಲ್ಲಿ ಮಾತಾಡ್ತಿದ್ದಾನೆ, ಅಮ್ಮ ಅಜ್ಜಿ ಸೈಡಲ್ಲಿ ಕೂತಿದ್ದಾರೆ. ಮೈ ಡ್ಯಾಡ್ ವಾಸ್ ಸ್ಟ್ಯಾಂಡಿಂಗ್ ಆ್ಯಂಡ್ ಆಲ್ ಆಫ್ ಎ ಸಡನ್ ನನ್ನ ತಮ್ಮನ ಹೆಸರು ಸುಶಾಂಕ್ ಅಂತ. ಹಿ ಹ್ಯಾಸ್ ಕಾಲ್ಡ್ ಲೈಕ್ ಸುಶಾಂಕ್ ಅಂದ್ಬಿಟ್ಟು ಅಲ್ಲೇ ಮತ್ತೆ ತಲೆ ತಿರುಗಿ ಬಿದ್ದೋಗಿದ್ದಾರೆ. ಮೇ ಬಿ ದೀಸ್ ವರ್ ಆಲ್ ದ ಸಿಗ್ನಲ್ಸ್ ಆಫ್ ಲಂಗ್ಸ್ ಗಿವಿಂಗ್ ಇಟ್. ಬಟ್ ನಮಗದು ಗೊತ್ತಾಗಲಿಲ್ಲ. ಸಿನ್ಸ್ ಇಟ್ ವಾಸ್ ಫಸ್ಟ್ ಟೈಮ್, ನಮ್ಗೆ ಯಾರಿಗೂ ಗೊತ್ತಾಗಲಿಲ್ಲ ಏನೇನಾಗುತ್ತೆ ಕೊರೋನಾ ಬಂದರೆ, ಏನೇನು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಗೊತ್ತಿದ್ದಿದ್ರೆ ಮೇ ಬಿ ನಾವು ಡೆಫಿನೆಟ್ಲಿ ಸ್ಟಾರ್ಟಿಂಗಲ್ಲೇ ಇದ್ರ ಬಗ್ಗೆ ತಿಳ್ಕೊಳ್ತಾ ಇದ್ವಿ ಆ್ಯಂಡ್ ಎಚ್ಚೆತ್ಕೋತಾ ಇದ್ವಿ. ಬಟ್ ನಮ್ಮ ಅಪ್ಪ ಅಮ್ಮ ಮನೆಯಿಂದ ಆಚೆ ಹೋಗ್ತಾ ಇರಲಿಲ್ಲ. ಅವರು ಆಚೆ ಅಂತ ಹೋಗ್ತಾ ಇದ್ದಿದ್ದು ಮನೆ ಸುತ್ತ 4 ರೋಡ್ ಇದೆ, ಆ 4 ರೋಡು ವಾಕಿಂಗ್ ಹೋಗ್ತಾಯಿದ್ರು. ಮಾಸ್ಕ್ ಹಾಕ್ಕೊಂಡು ನೀಟಾಗಿ ಹೋಗ್ತಾಯಿದ್ರು. ದೇ ನೆವರ್ ರಿಮೂವ್ ದ ಮಾಸ್ಕ್. ಆ್ಯಂಡ್ ನಮ್ಮ ಡ್ಯಾಡಿ ಮೆಡಿಕಲ್ ಸ್ಟೋರ್ಗೆ ಹೋಗಿ ಅವ್ರಿಗೆ ಶುಗರ್ ಇತ್ತು, BP ಇತ್ತು. ಸೊ ಅದಕ್ಕೆ ಟ್ಯಾಬ್ಲೆಟ್ಸ್ ತೊಗೊಂಡು ಬರೋಕ್ಕೆ ಹೋಗ್ತಿದ್ರು. ಅಜ್ಜಿಗೂ ಅಷ್ಟೇ ಶುಗರು BP ಇತ್ತು, ಅದನ್ನು ಟ್ಯಾಬ್ಲೆಟ್ಸ್ ತರಕ್ಕೆ ಹೋಗ್ತಿದ್ರು. ಬಟ್ ಫಸ್ಟ್ ನನ್ನ ತಮ್ಮಂಗೆ ಹೇಗೆ ಅಟ್ಯಾಕ್ ಆಯಿತು ಅಂತ ಇದುವರೆಗೂ ನಮಗೂ ಗೊತ್ತಾಗ್ತಿಲ್ಲ. ಬಂದಿದ್ರೆ ನಮ್ಮ ಡ್ಯಾಡಿಗೆ ಬರಬೇಕಿತ್ತು ಫಸ್ಟು, ಬಟ್ ನನ್ನ ತಮ್ಮಂಗೆ ಫಸ್ಟ್ ಬಂತು. ಅದಾದಮೇಲೆ ಮನೆಯವ್ರಿಗೆಲ್ಲ ಸ್ಪ್ರೆಡ್ ಆಯಿತು. ಇದೆಲ್ಲ ನಡಿಬೇಕಾದ್ರೆ ಅಪ್ಪಂಗೆ ಅವತ್ತು ತಲೆ ಸುತ್ತಿ ಬಿದ್ದಾಗ ಹಾಸ್ಪಿಟಲ್ ಅವರು ಡೇ ಕೇರ್ ಅಂತ ಅಲ್ಲೇ ಅಡ್ಮಿಟ್ ಮಾಡಿಕೊಂಡು ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಹಿ ವಾಸ್ ಆಲ್ ಫೈನ್. ಆ್ಯಂಡ್ ದೆನ್ ಮನೆಗೆ ಬಂದಿದ್ದರು ಅಪ್ಪ. ಮನೆಗೆ ಬಂದಾಗ ನಾನು ನನ್ನ ಹಸ್ಬೆಂಡ್ ಮನೆಗೆ ಹೋಗಿದ್ವಿ. ಆ್ಯಂಡ್ ಅವ್ರ ಹತ್ರ ಮಾತಾಡಿದೆ. Maybe that was the last time I spoke to my dad. I'm sorry. ಮಾತಾಡಿದೆ ಆ್ಯಂಡ್ he was like ನನಗೇನು ಆಗಿಲ್ಲಮ್ಮ, ನಾನು ಅಡ್ಮಿಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾನು ಅಡ್ಮಿಟ್ ಆಗಲ್ಲ, ನಾನು ಮನೇಲೇ ಇರ್ತೀನಿ ಅಂದರು. ನಾನು ನನ್ನ ಹಸ್ಬೆಂಡು ನನ್ನ ತಮ್ಮ ಎಲ್ಲ ಗಲಾಟೆ ಮಾಡಿ, ಇಲ್ಲ ಪಾಪ 2 days ಅಂತೆ ಅಷ್ಟೇ, ಹೋಗ್ಬಿಟ್ಟು ಬಾ, ಏನೂ ಆಗಲ್ಲ, ನೀನು ವಾಪಸ್ ಬರ್ತೀಯಾ, ಹೋಗು, ಯಾಕೆ ತಲೆ ಕೆಡ್ಸ್ಕೊತೀಯಾ ಅಂತ ನಾವೇ ಕಳಿಸಿದ್ವಿ ಗಲಾಟೆ ಮಾಡಿ.
ಅವ್ರು ಹಾಸ್ಪಿಟಲ್ಗೆ ಹೋದವ್ರು ಮತ್ತೆ ಮನೆಗೆ ವಾಪಸ್ ಬರಲೇ ಇಲ್ಲ. ಅವ್ರ ಜೊತೆ ಒಂದು ಲಾಸ್ಟ್ ಟೈಮ್ ಕೂಡ ನಾನು ಮಾತಾಡೋಕ್ಕಾಗಲಿಲ್ಲ. ಅವತ್ತವರು ಹಾಸ್ಪಿಟಲ್ಗೆ ಹೋಗಬೇಕಾದ್ರೆ ಹೋಗ್ಬಾ ಅಂತ ಹೇಳಿ ಕಳಿಸಿದ್ದು ಅಷ್ಟೇ. ಗಲಾಟೆ ಮಾಡಿ ನಾವೇ ಹೇಳಿದ್ದು 2 days ಅಬ್ಸರ್ವೇಷನ್ ಅಂತೆ ಅಷ್ಟೇ. ನಿಂದು BP ವೇರಿಯೇಷನ್ ಆಗ್ತಿದೆ, ಲೋ BP ಆಗಿ ತಲೆ ಸುತ್ತು ಬಂದಿದ್ದು ಅಪ್ಪಂಗೆ. ಸೊ BP ವೇರಿಯೇಷನ್ ಆಗ್ತಿದೆ, ಹೋಗ್ಬಿಟ್ಟು ಬಾ ಪಾಪ, ಡೋಂಟ್ ಇಗ್ನೋರ್ ಅಂತ ನಾವೇ ಹೇಳಿದ್ದು. ಸೊ ನಾವೇ ಕಳಿಸ್ಕೊಟ್ವಿ. ಹಿ ವಾಸ್ ವೆರಿ ಸ್ಟ್ರಾಂಗ್, ಹಿಸ್ ಸ್ಯಾಚುರೇಷನ್ಸ್ ವರ್ ಟೋಟಲಿ ಫೈನ್, ಎವ್ರಿಥಿಂಗ್ ವಾಸ್ ಕಂಟ್ರೋಲ್ಡ್ ಆ್ಯಂಡ್ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅವತ್ತು ಹೋಗಿ 2 daysಗೆ ಅಂತ ಅಡ್ಮಿಟ್ ಆದರು. ಆಫ್ಟರ್ 2-3 days ಅವ್ರದ್ದು ಸ್ಯಾಚುರೇಷನ್ ಲೆವೆಲ್ ಸಡನ್ಲಿ ಡ್ರಾಪ್ ಆಯಿತು. ಸೊ ಥ್ಯಾಂಕ್ ಯು, ಬಟ್ ನೋ, ಐ ಹ್ಯಾವ್ ಟು ಟೆಲ್ ದಿಸ್ ಟು ದ ವರ್ಲ್ಡ್ ಬಿಕಾಸ್ ತುಂಬ ಜನ ಅಲ್ಲಿ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಕೊರೋನಾ ಅಂದರೆ ತುಂಬ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಸೊ ಐ ಜಸ್ಟ್ ವಾಂಟ್ ಟು ಟೆಲ್ ಮೈ ಎಕ್ಸ್ಪೀರಿಯನ್ಸ್ ಟು ದ ವರ್ಲ್ಡ್ ಆ್ಯಂಡ್ ಲೆಟ್ ದೆಮ್ ನೋ ಇಟ್ ಈಸ್ ನಾಟ್ ಆ್ಯಸ್ ಈಸಿ ಆ್ಯಸ್ ಯು ಥಿಂಕ್. ಇದು ತುಂಬ ಡೇಂಜರಸ್ ಕಾಯಿಲೆ. ಅದು ಜನರಿಗೆ ಆ ಸೀರಿಯಸ್ನೆಸ್ ತುಂಬ ಜನಕ್ಕೆ ಅರ್ಥ ಆಗ್ತಿಲ್ಲ. ನೆನ್ನೆ ಕೂಡ ನನ್ನ ಡಿಗ್ರಿ ಫ್ರೆಂಡ್ ನೆನ್ನೆ ಕೂಡ ಮೆಸೇಜ್ ಮಾಡಿದ್ಲು ದಟ್ ಹರ್ ಹಸ್ಬೆಂಡ್ಸ್ ಸಿಸ್ಟರ್ ಇದ್ದಾರೆ, ಅವರ ಅತ್ತೆ ಮನೇಲಿ ಇವತ್ತಿಗೂ ಕೊರೋನಾ ಬಂದಿದೆ, ಸಿಂಪ್ಟಮ್ಸ್ ಬಂದಿದೆ, ಟೆಸ್ಟ್ ಮಾಡಿಸ್ಕೊಳ್ಳಿ ಅಂದರೆ ಏನೂ ಆಗಲ್ಲ, ನಾವು ಆರಾಮಾಗಿದ್ದೀವಿ, ಇದೆಲ್ಲ ಕ್ಲೈಮೇಟ್ ಚೇಂಜ್ ಅಷ್ಟೇ, ಏನೂ ಆಗಿಲ್ಲ ಅಂತ. ಅವ್ರಿಗೆಲ್ಲ ಸಿಂಪ್ಟಮ್ಸು ಇದೆಯಂತೆ, ಬಟ್ ದೇ ಆರ್ ಇಗ್ನೋರಿಂಗ್. ಸೊ ಐ ಥಾಟ್ ಐ ಹ್ಯಾವ್ ಟು ಟೆಲ್ ದಿಸ್ ಟು ದ ವರ್ಲ್ಡ್. ನನ್ನ ಕಡೆಯಿಂದ ಒಂದು 3 ಜನ ಅರ್ಥ ಮಾಡಿಕೊಂಡ್ರು ಸಾಕು, ಅದು 30 ಜನಕ್ಕೆ ಸ್ಪ್ರೆಡ್ ಆಗೋದು ಕಮ್ಮಿ ಆಗುತ್ತೆ. ದೇರ್ ಮೈಟ್ ಬಿ ಸಮ್ ಚೇಂಜಸ್ ಐ ಥಾಟ್. ಸೊ ಐ ಥಾಟ್ ಆಫ್ ಡೂಯಿಂಗ್ ದಿಸ್ ಲೈವ್. ಇದೆಲ್ಲ ಆಯಿತು. ದೆನ್ ಅಪ್ಪನ್ನ ಹಾಸ್ಪಿಟಲ್ಗೆ ಸೇರಿಸಿದ್ವಿ. 3-4 days ಆದಮೇಲೆ ಅವ್ರಿಗೆ ನೆಕ್ಸ್ಟ್ ಡೇನೇ ಅವ್ರಿಗೆ CT ಸ್ಕ್ಯಾನ್ ಮಾಡಿಸಿದ್ರು. CT ಸ್ಕ್ಯಾನ್ ಮಾಡಿಸಿದಾಗ ಅವ್ರಿಗೆ 82% ಲಂಗ್ಸ್ ಡ್ಯಾಮೇಜ್ ಆಗಿದೆ ಅಂತ ಗೊತ್ತಾಯಿತು. ಇನ್ ಮ್ಯಾಟರ್ ಆಫ್ ಜಸ್ಟ್ 4 days ಅವರಿಗೆ ಸಿಂಪ್ಟಮ್ಸ್ ಬಂದು 4 days ಆದಮೇಲೆ CT ಸ್ಕ್ಯಾನ್ ಮಾಡಿಸಿದ್ದು. ಅಷ್ಟರಲ್ಲಿ ಅವ್ರಿಗೆ 82% ಡ್ಯಾಮೇಜ್ ಆಗಿದೆ ಲಂಗ್ಸು, ಇಮಿಡಿಯೇಟ್ ಟ್ರೀಟ್ಮೆಂಟ್ ಬೇಕು ಅಂತ ಅಂದರು. ದೇ ಸ್ಟಾರ್ಟೆಡ್ ಇಮಿಡಿಯೇಟ್ಲಿ ಆ್ಯಂಡ್ ಆಫ್ಟರ್ 3 days ಅವ್ರಿಗೆ ಬ್ರೀದಿಂಗ್ ಇಶ್ಯೂ ಆಯಿತು. ಹಿ ಹ್ಯಾಡ್ ಟು ಬಿ ಆನ್ ಆಕ್ಸಿಜನ್ ಮಾಸ್ಕ್ ಲೈಕ್ ಆಲ್ಮೋಸ್ಟ್ 20 liters per hour ಆಕ್ಸಿಜನ್ ಹೋಗಬೇಕಿತ್ತು ಅವ್ರಿಗೆ, ಅಷ್ಟು ಆಕ್ಸಿಜನ್ ಬೇಕಿತ್ತು. ಸೊ ಹಾಗಾಗಿ ಅವರು ಆಕ್ಸಿಜನ್ನಲ್ಲೇ ಇದ್ದರು, ಕೊನೆ ತನಕನೂ ಅವರು ಆಕ್ಸಿಜನ್ನಲ್ಲೇ ಇದ್ದರು. ರೆಮ್ಡಿಸಿವಿರ್ ಇಂಜೆಕ್ಷನ್ 6 ಕೊಟ್ಟಿದ್ದಾರೆ. ಆ್ಯಂಡ್ ದೇರ್ ವಾಸ್ ಸಮ್ ಇಂಜೆಕ್ಷನ್ ಆಲ್ಮೋಸ್ಟ್ 30,000 ಅದು ಕಾಸ್ಟ್ ಆಗ್ತಿತ್ತು. ಅದು ಇವಾಗ ರೇಟು ಜಾಸ್ತಿ ಅಂತ ಅಂದ್ಬಿಟ್ಟು ಅದ್ರದ್ದು 3 times ದುಡ್ಡು ಕೊಟ್ಟು ನಾವು ತೊಗೊಂಡು ಬಂದ್ವಿ. ಎಲ್ಲೆಲ್ಲೋ ಹುಡುಕಿ ಏನೇನೋ ಮಾಡಿ ಇಟ್ ವಾಸ್ ಒಂಥರ ನಮಗೆ ಮೆಂಟಲ್ ಟ್ರಾಮಾ ಆಗೋಗಿತ್ತು. ಡೇ ಬೈ ಡೇ ಹಿ ವಾಸ್ ಗೆಟಿಂಗ್ ವೀಕ್. ಇಷ್ಟೆಲ್ಲ ಆಗೋಣ ಅವ್ರ ಹಾಸ್ಪಿಟಲ್ನವರು ಸಡನ್ಲಿ ದೇ ಟೋಲ್ಡ್ ಹಿ ನೀಡ್ಸ್ ICU, ಸೊ ಬೇಗ ಬೇರೆ ಕಡೆ ಶಿಫ್ಟ್ ಮಾಡಿ ಅಂತ. ಅದಾದಮೇಲೆ ನಾವು ಬೇರೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ವಿ. ಆ ಹಾಸ್ಪಿಟಲ್ ಅವರು ದೇ ಟುಕ್ ಮ್ಯಾಕ್ಸಿಮಮ್ ಕೇರ್. ಬಟ್ ಅದಾದಮೇಲೆ ನಮ್ಮಪ್ಪನ್ನ ಹಿ ವಾಸ್ ವೆರಿ ಫೈನ್. ಅವ್ರು ವಿಡಿಯೋ ಕಾಲ್ ಮಾಡ್ತಿದ್ರು, ಮಾತಾಡೋಕ್ಕಾಗ್ತಿರ್ಲಿಲ್ಲ, ಕಂಟಿನ್ಯೂಸ್ ಆಗಿ ಆಕ್ಸಿಜನ್ ಬೇಕೇ ಇತ್ತು. ಅವ್ರು ತೆಗೆದ್ರೆ ನಾಟ್ ಮೋರ್ ದೆನ್ 30 seconds ಹಿ ಕುಡ್ ಬ್ರೀತ್. ಸೊ ಹಾಗಾಗಿ ಅವರು ಆಕ್ಸಿಜನ್ ಮೇಲೆ ಕಂಟಿನ್ಯೂಸ್ ಆಗಿರಬೇಕಿತ್ತು. ಆ್ಯಂಡ್ ಆಕ್ಸಿಜನ್ ತೆಗೆದ್ರೆ ತುಂಬಾ ಒದ್ದಾಡ್ತಾಯಿದ್ರು. ಆ್ಯಂಡ್ ಸೊ ಹಾಗಾಗಿ ಅವ್ರನ್ನ ಹಾಸ್ಪಿಟಲ್ನಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ರು. ಎಲ್ಲ ಥರ ಇಂಜೆಕ್ಷನ್ನು ಕೊಟ್ಟಿದ್ರು. ಅವ್ರು ಏನೇನು ಮೆಡಿಕೇಶನ್ ಕೊಡೋಕ್ಕಾಗುತ್ತೆ ಎಲ್ಲ ಕೊಟ್ಟು ದೇ ವರ್ ವೇಟಿಂಗ್ for some miracle to happen so that lungs would come back to its life. Lungs were already dead. ನಮ್ಮ ಡ್ಯಾಡಿದು ಅವ್ರು ಸಾಯಕ್ಕೆ ಮುಂಚೆ ಲಂಗ್ಸು ಆಲ್ರೆಡಿ ಸತ್ತೋಗಿತ್ತು. ಅಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗಿತ್ತು. ಓನ್ಲಿ ಬಿಕಾಸ್ ಹಿ ಹ್ಯಾಡ್ ಶುಗರ್ ಡಯಾಬಿಟಿಸ್ ವಾಸ್ ಲೈಕ್ ಗಿಫ್ಟ್ ಟು ಕೊರೋನಾ ವೈರಸ್ಗೆ ಶುಗರ್ ಅನ್ನೋದು ಒಂದು ಗಿಫ್ಟ್ ಆಗಿತ್ತು. ಸೊ ಅದು ಈಸಿಲಿ ನಮ್ಮ ಡ್ಯಾಡಿ ಲಂಗ್ಸ್ನ ಈಸಿಲಿ ತಿನ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗೋಯ್ತು. ಅದಕ್ಕೆ ಅವರು ಸತ್ತಿದ್ದ ದಿನ ಕೂಡ ವೆನ್ ಹಿ ವಾಸ್ ಡೆಡ್ ಆಲ್ಸೋ ದ ಇನ್ಫೆಕ್ಷನ್ ವರ್ ಲೈಕ್ 30% ಇನ್ನು ಲಂಗ್ಸಲ್ಲಿತ್ತು. ಪೂರ್ತಿ ಕಮ್ಮಿನೇ ಆಗಿರಲಿಲ್ಲ, ಪೂರ್ತಿ ಹೋಗಿರಲಿಲ್ಲ ನಮ್ಮ ಡ್ಯಾಡಿಗೆ ಲಂಗ್ಸಲ್ಲಿ ಇನ್ಫೆಕ್ಷನ್. ಇಟ್ ವಾಸ್ ಲೈಕ್ 30% ಇನ್ನು ಲಂಗ್ಸಲ್ಲಿ ಇನ್ಫೆಕ್ಷನ್ ಇತ್ತು. ಆಚೆ ಕಡೆಯಿಂದ ನೋಡೋಕ್ಕೆ ನಮ್ಮ ಡ್ಯಾಡಿ ಹಿ ವಾಸ್ ಕಂಪ್ಲೀಟ್ಲಿ ಫೈನ್. ಹಿ ವಾಸ್
ಏನಂತಾರೆ ಸೂಪರ್ ಆಗಿದ್ರು, ಎಲ್ಲ ಚೆನ್ನಾಗಿತ್ತು, ಊಟ ಮಾಡ್ತಾಯಿದ್ರು, ಎಲ್ಲ ಆಗ್ತಿತ್ತು. ಬಟ್ ಒಳಗಡೆ ಲಂಗ್ಸೇ ಇಟ್ ವಾಸಂಟ್ ವರ್ಕಿಂಗ್. ಆ್ಯಂಡ್ ಒನ್ ಫೈನ್ ಡೇ ಆನ್ May 3rd ಅವರು ಸಾಯೋಕ್ಕೆ 15 ನಿಮಿಷ ಮುಂಚೆ ಕೂಡ ಅಮ್ಮಂಗೆ ಮೆಸೇಜ್ ಹಾಕಿದ್ದಾರೆ, ಇನ್ನು ಇಲ್ಲಿ ಎಷ್ಟು ದಿನ ಇರಬೇಕು, ಇಟ್ಸ್ ಬೀನ್ ಲೈಕ್ 15 days, ನಂಗೆ ಆಗ್ತಿಲ್ಲ ಇರೋಕ್ಕೆ ಅಂತ. ಅಮ್ಮ ನನ್ನ ಕೈಲೇ ಮೆಸೇಜ್ ಹಾಕ್ಸಿದ್ರು, ನನಗೆ ಬೇಗ ಬೇಗ ಟೈಪ್ ಮಾಡೋಕ್ಕಾಗಲ್ಲ ಮಾಡು ಅಂತ. ನಾನೇ ಮೆಸೇಜ್ ಮಾಡಿದೆ, ಪಪ್ಪ ನಿಮ್ಮದು ಸ್ಯಾಚುರೇಷನ್ ಲೆವೆಲ್ಲು ಆರಾಮಾದ ತಕ್ಷಣ ಡೆಫಿನೆಟ್ಲಿ ನಾವು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಂಬಂದ್ಬಿಡ್ತೀವಿ, ನೀನೇನು ಯೋಚನೆ ಮಾಡಬೇಡ ಅಂತ. ವಿ ಸ್ಪೆಂಟ್ ಲೈಕ್ ಆಲ್ಮೋಸ್ಟ್ 10 lakhs ಫಾರ್ ಹಿಮ್, ಬಟ್ he did not come home alive. He went from hospital directly to crematorium. ಅವರಿಗೆ ನಾವು ನೀಟಾಗಿ ಮುಟ್ಟಿ ಕೂಡ ಬಾಯಿ ಹೇಳೋಕ್ಕಾಗಲಿಲ್ಲ ನಮ್ಮ ಡ್ಯಾಡಿಗೆ. ಇನ್ನೊಂದು ಸೈಡ್ ಇದೆಲ್ಲ ನಡಿಬೇಕಾದ್ರೆ ಇನ್ನೊಂದು ಸೈಡ್ ಮನೆಯಲ್ಲಿ ಅಜ್ಜಿ, ಶಿ ಈಸ್ 89 years old, ಅವರಿಗೆ ಬೆಡ್ ಸಿಗ್ತೀರಾ ನಾವು ಮನೆಯಲ್ಲೇ ಇಟ್ಕೊಂಡು ನಮ್ಮ ಕೈಲಾಗಿದ್ದಷ್ಟು ಕೇರ್ ಮಾಡಿದ್ವಿ. ನನ್ನ ರಿಲೇಟಿವ್ ಒಬ್ಬರು ಡಾಕ್ಟರ್ ಇದ್ದಾರೆ, ನಮ್ಮ ಜೀಜು, ಅವರು ಅವ್ರ ತಂಗಿ ಬಂದು ಡ್ರಿಪ್ಸ್ ಎಲ್ಲ ಹಾಕಿ ನಮ್ಮ ಅಜ್ಜಿಗೆ ಏನೇ ಮಾಡಿದ್ರು. ಶಿ ಡಿಡ್ ನಾಟ್ ಲಾಸ್ಟ್ ಮೋರ್ ದೆನ್ ಅ ವೀಕ್. ನೋ, ಐ ಥಿಂಕ್ 15 days. 15 days ಇದ್ರು. 18th ಅವ್ರಿಗೆ ಸಿಂಟಮ್ಸ್ ಬಂದಿದ್ದು. ಆ್ಯಂಡ್ May 1st ಶಿ ಡೈಡ್ in front of my eyes. I lost my grandmother. May 1st ಅಜ್ಜಿ ಹೋಗ್ಬಿಟ್ರು, ಅಪ್ಪನ ವಿಷಯ ಹೇಳಿಲ್ಲ. May 3rd ಅಪ್ಪನೂ ಹೋಗ್ಬಿಟ್ರು. ಹೇಗೆ ತಡ್ಕೋಬೇಕು? ನಮ್ಮ ಮನೆಯಲ್ಲಿ 2 ಸಾವಾಗಿದೆ. ಬಟ್ ಸ್ಟಿಲ್ ಪೀಪಲ್ ಔಟ್ ದೇರ್, ಪ್ಲೀಸ್, ಕೊರೋನಾ ವೈರಸ್ ಅನ್ನೋದು ಇಟ್ ಈಸ್ ನಾಟ್ ಈಸಿ, ಇಟ್ ಈಸ್ ಡೆಡ್ಲಿ. ಯಾಕೆ ಜನರಿಗೆ ಅರ್ಥ ಆಗ್ತಿಲ್ಲ ನನಗೆ ಗೊತ್ತಾಗ್ತಿಲ್ಲ. ಪೀಪಲ್ ಆರ್ ನಾಟ್ ಕೇರಿಂಗ್. ಸಿಂಪ್ಟಮ್ಸ್ ಬಂದರೆ ತೋರಿಸ್ಕೊಳ್ಳೋದೇ ಇಲ್ವಂತೆ. ಐ ಸಾ ದಟ್ ನ್ಯೂಸ್. ಕೊರೋನಾ ವೈರಸ್ ಇದೆ ಅಂತ ಹೇಳ್ಬಿಡ್ತಾರೆ ಅಂದ್ಬಿಟ್ಟು ತೋರಿಸ್ಕೊಳ್ತಾ ಇಲ್ವಂತೆ. ಸಾಯೋದಕ್ಕಿಂತ ಬೆಟರ್ ಅಲ್ವಾ ಹೋಗಿ ನೀವು ಟ್ರೀಟ್ಮೆಂಟ್ ತಗೊಳ್ಳೋದು. ಆ್ಯಂಡ್ ಪೀಪಲ್ ಆರ್ ರನ್ನಿಂಗ್ ಅವೇ ಫ್ರಮ್ ದ ಹಾಸ್ಪಿಟಲ್ಸ್. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ರಾಂಗ್ ವಿತ್ ಪೀಪಲ್. ನನಗೂ ಕೊರೋನಾ ಬಂದಿತ್ತು, ಬಿಕಾಸ್ ನಮ್ಮ ಅಜ್ಜಿನ ನಾನು ನೋಡ್ಕೊಳ್ಳೋಕ್ಕೆ ನನ್ನ ತಮ್ಮ ಒಬ್ಬನೇ ಇದ್ದೀನಿ. ನಮ್ಮ ಅಮ್ಮಂಗೆ ಕೊರೋನಾ ಆಗಿತ್ತು. ಶಿ ಹ್ಯಾಡ್ ಟು ಟೇಕ್ ರೆಸ್ಟ್. ಆ್ಯಂಡ್ ಇದು ಕೊರೋನಾ ಹೋದ್ಮೇಲೆ ಎಷ್ಟು ಬಾಡಿ ವೀಕ್ ಆಗುತ್ತೆ ಅಂದರೆ ಯು ಹ್ಯಾವ್ ನೋ ಕ್ಲೂ ಗೈಸ್. ಯು ಶಾಟರ್ ಡೌನ್, ಯು ಬ್ರೇಕ್ ಡೌನ್. ನಾನು ಜಸ್ಟ್ ಒಂದು ಫ್ಲೋರ್ ಹತ್ತಿ ಅರ್ಧ ಗಂಟೆ ಸುಧಾರಿಸ್ಕೋತಾ ಇದ್ದೆ, ಅಷ್ಟು ಸುಸ್ತಾಗುತ್ತೆ, ಬಾಡಿ ಫುಲ್ ವೀಕ್ ಆಗೋಗುತ್ತೆ. As I told you, I've lost 4 kgs in just 1 week, which is not in a healthy way, which is really not in a healthy way. And ನಮ್ಮ ಅಮ್ಮ ಕೂಡ ಪಾಪ ಅವ್ರಿಗೂ 50 years ಆಗಿದೆ. ಮೈ ಡ್ಯಾಡ್ ವಾಸ್ 55 years. 50 years ನಮ್ಮ ಅಮ್ಮಂಗೆ. ಇನ್ನೂ ಹುಷಾರು, ಇನ್ನೂ ಚೇತರಿಸ್ಕೋತಾನೆ ಇದ್ದಾರೆ. ಈವನ್ ನಾನು ಇನ್ನೂ ಚೇತರಿಸ್ಕೋತಾ ಇದ್ದೀನಿ. ನನಗೂ ಇನ್ನೂ ಸುಸ್ತಾಗುತ್ತೆ. ಬಟ್ ಸ್ಟಿಲ್ ಐ ಆಮ್ ಪುಷಿಂಗ್ ಮೈ ಸೆಲ್ಫ್. ಐ ಕಾಂಟ್ ಸ್ಟೇ ಲೈಕ್ ದಿಸ್ ಫಾರ್ ಎವರ್. I can't sit and cry forever. I wanted to push myself. I just wanted to move on. So these and all things have happened in my house. ನನಗೂ ಒಂದು ವಾರ ಕೊರೋನಾ ಬಂದಿತ್ತು. ಬಿಕಾಸ್ ನಾನು ಒಬ್ಬಳೇ ಇದ್ದಿದ್ದು, ನಾನು ನನ್ನ ತಮ್ಮ ಇಬ್ಬರೇ ಇದ್ದಿದ್ದು ಮನೆ ನೋಡ್ಕೊಳ್ಳೋದಕ್ಕೆ. ನನ್ನ ಹಸ್ಬೆಂಡು ಆಚೆ ಕಡೆದೆಲ್ಲ ನೋಡ್ಕೊಳ್ತಾ ಇದ್ರು. ಬಟ್ ಸ್ಟಿಲ್ ಅವ್ರ ಮನೆಗೆ ಬರ್ತಿದ್ರು, ಯೂಸ್ ಟು ಕಮ್ ಬ್ಯಾಕ್ ಟು ಮೈ ಹೌಸ್. ಬಟ್ ಇಲ್ಲಿ ಅಜ್ಜಿನ ನೋಡ್ಕೊಳ್ಳೋಕ್ಕೆ ಲಾಸ್ಟ್ 3 days ಶಿ ವಾಸ್ ಅನ್ಕಾನ್ಷಿಯಸ್. ಅವ್ರು ಏನು ಮಾತಾಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಅವ್ರಿಗೇನೂ ಗೊತ್ತಾಗ್ತಿರ್ಲಿಲ್ಲ. ಆ್ಯಂಡ್ ಅವ್ರಿಗೆ ಆಕ್ಸಿಜನ್ ಮಾಸ್ಕ್ ಹಾಕಿದ್ದೂ ಕಿತ್ತು ಹಾಕ್ತಾ ಇದ್ರು. ನಾವು ಯಾವುದೋ NGO ಕಡೆಯಿಂದ ಒಂದು ಆಕ್ಸಿಜನ್ ಸಿಲಿಂಡರ್ ತೊಗೊಂಡು ಬಂದಿದ್ವಿ. ಆಕ್ಸಿಜನ್ ಖಾಲಿ ಆಗೋಗುತ್ತೆ ಅಂತ ಅದನ್ನು ಸ್ವಲ್ಪ ಕಮ್ಮಿ ಮಾಡಿ ಅಜ್ಜಿಗೆ ಆಕ್ಸಿಜನ್ ಎಲ್ಲ ಹಾಕಿದ್ವಿ. ಇಡೀ ರಾತ್ರಿ 3 ಜನ, ನಾನು, ನಮ್ಮಮ್ಮ, ನನ್ನ ತಮ್ಮ, 3 ಜನನೂ ಕುತ್ಕೊಂಡು ನಮ್ಮ ಅಜ್ಜಿನ ನೋಡ್ಕೊಂಡಿದ್ವಿ. ಕಾವಲ್ ಕಾಯ್ತಾ ಇದ್ವಿ ಲಿಟ್ರಲಿ. ಅವ್ರು ಆಕ್ಸಿಜನ್ ಕಿತ್ತಾಕ್ಬಿಟ್ರೆ ಎಲ್ಲಿ ಅವ್ರಿಗೆ ಹೆಚ್ಚು ಕಮ್ಮಿ ಆಗ್ಬಿಡುತ್ತೋ ಅಂತ ಅವ್ರು ಹಿಂಗೆ ಅಂದಾಗೆಲ್ಲ ಹೋಗಿ ಆಕ್ಸಿಜನ್ ಮಾಸ್ಕ್ ಹಾಕ್ತಿದ್ವಿ. ಹಂಗೆ ನೋಡ್ಕೊಂಡಿದ್ವಿ ನಾವು. ಸೊ ನಾನು ಏನಕ್ಕೆ ಇಷ್ಟೊಂದೆಲ್ಲ ಕತೆ ಹೇಳ್ತಾ ಇದ್ದೀನಿ ಅಂದರೆ, ಪೀಪಲ್ ಯು ಶುಡ್ ನೋ ಇಟ್ ಈಸ್ ನಾಟ್ ಈಸಿ. ಕೊರೋನಾ ಈಸ್ ರಿಯಲಿ ನಾಟ್ ಈಸಿ. ಸೊ ದಿಸ್ ವಾಸ್ ಅಬೌಟ್ ಕೊರೋನಾ ವೈರಸ್ ಇನ್ ಮೈ ಹೌಸ್. ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್. ನಂಗೆ ಇವತ್ತಿನವರೆಗೂ ಆ ಕಫ ಪ್ರಾಬ್ಲಮ್ ಸರಿ ಹೋಗಿಲ್ಲ. ಕೆಮ್ಮು ಹೋಯಿತು, ನನ್ನ ಸ್ಮೆಲ್ಲು ಅಷ್ಟೇ ಒಂದು 80%, 50 to 80% ಬಂದಿದೆ. ನಂಗೆ ಇನ್ನೂ ಸ್ಮೆಲ್ ಕಂಪ್ಲೀಟಾಗಿ ಬಂದಿಲ್ಲ.
ಆ್ಯಂಡ್ ಇಟ್ಸ್ ಬೀನ್ ಲೈಕ್ 1 ಮಂತ್ ಆಲ್ರೆಡಿ. ನನಗಿನ್ನ ಸ್ಟ್ರಾಂಗ್ ಸ್ಮೆಲ್ ಆದರೆ ಗೊತ್ತಾಗುತ್ತೆ, ಲೈಟ್ ಸ್ಮೆಲ್ ಆದರೆ ಇನ್ನೂ ಗೊತ್ತಾಗ್ತಿಲ್ಲ. ನನಗಿನ್ನ ಕಫ ಪ್ರಾಬ್ಲಮ್ ಇನ್ನೂ ಕ್ಲಿಯರ್ ಆಗಿಲ್ಲ. ಅವಾಗವಾಗ ಕಫ ಬರ್ತಾ ಇರುತ್ತೆ, ಕೆಮ್ಮು, ನೆಗಡಿ ಆ್ಯಂಡ್ ಜ್ವರ ಎಲ್ಲ ಹೋಯಿತು. ಬಟ್ ದೀಸ್ ಸಿಂಟಮ್ಸ್ ಆರ್ ದೇರ್, ಬಟ್ ಸ್ಟಿಲ್ ಐ ಗೇವ್ ಅ ಸ್ವ್ಯಾಬ್ ಟೆಸ್ಟ್ ಆ್ಯಂಡ್ ಐ ಹ್ಯಾವ್ ಗಾಟ್ ದ ನೆಗೆಟಿವ್ ರಿಪೋರ್ಟ್. So what I like to tell you guys is please be careful. ದಯವಿಟ್ಟು ಇಗ್ನೋರ್ ಮಾಡಬೇಡಿ. ನೀವು ಕೊರೋನಾ ಆಚೆ ಹೋದರೆ ಬರೋದಿಲ್ಲ, ಆಚೆ ಹೋದರೆ ಬರುತ್ತೆ, ಮನೇಲಿದ್ರೆ ಬರೋದಿಲ್ಲ ಅನ್ನೋದಕ್ಕೂ ಯಾವುದೂ ಪ್ರೂಫ್ ಇಲ್ಲ. ಬಟ್ ಆದರೂ ನಿಮ್ಮ ಹುಷಾರಲ್ಲಿ ನೀವಿರಿ. ಮನೇಲಿರೋರ್ಗೂ ಎಷ್ಟೊಂದು ಜನಕ್ಕೆ ಕೊರೋನಾ ಬಂದಿದೆ. ನಿಮಗೆ ಸಿಂಟಮ್ಸ್ ಬಂದರೆ ಹೆದರ್ಕೊಳ್ಳೋಂಥ ಅವಶ್ಯಕತೆನೇ ಇಲ್ಲ. ಫಸ್ಟ್ ಹೋಗಿ ಡಾಕ್ಟರ್ನ ನೋಡಿ, ನಿಮ್ಮ ಹುಷಾರಲ್ಲಿ ನೀವಿರಿ, ಬೇರೆಯವ್ರಿಗೆ ಅಂಟಿಸ್ಬೇಡಿ. ಪ್ಲೀಸ್ ಐಸೋಲೇಟ್ ಯುವರ್ ಸೆಲ್ಫ್. ಫಸ್ಟ್ ಹೋಗಿ ಟೆಸ್ಟ್ ಕೊಡಿ ಆ್ಯಂಡ್ ಫಸ್ಟ್ ಮಾತ್ರೆಗಳನ್ನ ಕರೆಕ್ಟಾಗಿ ತೊಗೊಳ್ಳಿ. ಐ ಹರ್ಡ್ ಸಂಬಡಿ ಟೆಲ್ಲಿಂಗ್ ಲೈಕ್ ಅವ್ರ ಮಗುಗೆ ಕೊರೋನಾ ಬಂದಿದೆಯಂತೆ ಆ್ಯಂಡ್ ಸಮ್ ಬ್ಲಡಿ ಪಿಡಿಯಾಟಿಷಿಯನ್ ಟೆಲ್ಸ್ ಆ ಮಗುಗೆ ಇಮ್ಯುನಿಟಿ ಇರುತ್ತೆ, ಸೊ ಏನು ಮೆಡಿಸಿನ್ಸ್ ಬೇಕಾಗಿಲ್ಲ, ನಾವು 1-2 ಮೆಡಿಸಿನ್ ಕೊಡ್ತೀನಿ ಅದೇ ಸಾಕು ಅಂತ ಹೇಳಿದ್ರಂತೆ. ಆ್ಯಂಡ್ ದಟ್ ಮದರ್ ಇಸ್ ನಾಟ್ ಇವನ್ ಗಿವಿಂಗ್ ದೋಸ್ ಮೆಡಿಸಿನ್ಸ್. ಇಲ್ಲ, ಡಾಕ್ಟರ್ ಹೇಳಿದ್ದಾರೆ ಪರವಾಗಿಲ್ಲ, ನನ್ನ ಮಗುಗೆ ಏನೂ ಆಗಲ್ಲ ಅಂತ ಆರಾಮಾಗಿ ಓಡಾಡ್ಕೊಂಡು ಇರೋಕ್ಕೆ ಬಿಟ್ಟಿದ್ದಾರಂತೆ. ಆ್ಯಂಡ್ ದಟ್ ಬೇಬಿ ಇಸ್ ಕೊರೋನಾ ಪಾಸಿಟಿವ್. ಸೊ ಈ ಥರ ಎಜುಕೇಟೆಡ್ಸ್ ಕೂಡ ಅನ್ಎಜುಕೇಟೆಡ್ಸ್ ಥರ ಆಡ್ತಾ ಇದ್ದಾರೆ. ಐ ಡೋಂಟ್ ನೋ ಫಾರ್ ವಾಟ್ ಜಾಯ್ ದೇ ಆರ್ ಬಿಹೇವಿಂಗ್ ಲೈಕ್ ದಿಸ್. ಸೊ ಪ್ಲೀಸ್ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಹುಷಾರಾಗಿರಿ. ಕೊರೋನಾ ಇಸ್ ನಾಟ್ ಈಸಿ. ಆ್ಯಂಡ್ ನೆಕ್ಸ್ಟ್ ಕಮ್ಮಿಂಗ್ ಟು ವ್ಯಾಕ್ಸಿನೇಷನ್, ಮೆನಿ ಪೀಪಲ್ ಆರ್ ಸಜೆಸ್ಟಿಂಗ್ ಮೀ ನಾಟ್ ಟು ಟೇಕ್ ವ್ಯಾಕ್ಸಿನೇಷನ್. ಇದಕ್ಕೇನು ಹೇಳ್ತೀರಾ? ವ್ಯಾಕ್ಸಿನೇಷನ್ ತೊಗೊಂಡ್ರೂ ಕೂಡ ಸತ್ತೋಗ್ತಾರೆ ಮೇಡಮ್, ವ್ಯಾಕ್ಸಿನೇಷನ್ ತೊಗೊಂಡ್ರೂ ಕೂಡ ಕೊರೋನಾ ವೈರಸ್ ಬರ್ತಾ ಇದೆ ಮೇಡಮ್, ಏನಕ್ಕೆ ತೊಗೊಳ್ತೀರಾ? ನೀವು ತೊಗೊಳ್ಬೇಡಿ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ವ್ಯಾಕ್ಸಿನೇಷನ್ ಕಂಡು ಹಿಡ್ದಿರೋರಿಗೆ ಹುಚ್ಚ, ಅಥವಾ ಗೌರ್ಮೆಂಟ್ ವ್ಯಾಕ್ಸಿನೇಷನ್ ಕೊಡ್ತಾ ಇರೋದಕ್ಕೆ ಅವ್ರಿಗೆ ಹುಚ್ಚ? ವ್ಯಾಕ್ಸಿನೇಷನ್ನ ಬಲ್ಕಲ್ಲಿ ಬೇರೆ ಕಂಟ್ರಿಯವರು ನಮಗೂ ಇಲ್ಲದೆ ಇರೋ ರೀತಿಯಲ್ಲಿ ಅವ್ರು ತೊಗೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಹುಚ್ಚ ವ್ಯಾಕ್ಸಿನೇಷನ್ ತೊಗೊಂಡು ಹೋಗೋಕ್ಕೆ? ಅದು ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ? ಆ್ಯಂಡ್ ಪೀಪಲ್ ಟಾಕಿಂಗ್ ಟು ಮೀ ಲೈಕ್ ದಿಸ್ ಆರ್ ಎಜುಕೇಟೆಡ್ಸ್. ಅನ್ಎಜುಕೇಟೆಡ್ಸು ಅಲ್ಲ, ಯಾರೋ ಹಳ್ಳಿಯವರು, ಎಜುಕೇಷನ್ ಇಲ್ಲದೆ ಇರೋರು ಈ ಥರ ಮಾತಾಡ್ತಾ ಇಲ್ಲ. ಎಜುಕೇಷನ್ ಇರೋರು, ಚೆನ್ನಾಗಿ ಓದಿರೋರು, who have good knowledge about all these things are talking to me like don't take vaccination, it is of no use. And what should I tell? ಆ್ಯಂಡ್ ಹೌದು, ವ್ಯಾಕ್ಸಿನೇಷನ್ ತೊಗೊಂಡ್ರೂ ಕೂಡ ದೇರ್ ಆರ್ ಚಾನ್ಸ್ ಆಫ್ ಕೊರೋನಾ ವೈರಸ್, ದೇರ್ ಆರ್ ಚಾನ್ಸ್ ಆಫ್ ಡೆತ್, ಬಟ್ ವೆರಿ 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 ಲೆಸ್ ಪರ್ಸೆಂಟೇಜ್. ನೀವು ವಿತೌಟ್ ವ್ಯಾಕ್ಸಿನೇಷನ್, ನಮ್ಮ ಅಪ್ಪಂಗೆ ವ್ಯಾಕ್ಸಿನೇಷನ್ ಆಗಿರಲಿಲ್ಲ, ಮೇ ಬಿ ವ್ಯಾಕ್ಸಿನೇಷನ್ ಆಗಿದ್ರೆ ಅವ್ರನ್ನ ನಾನು ಉಳಿಸ್ಕೊಳ್ಬಹುದಾಗಿತ್ತು. ನಮ್ಮ ಅಪ್ಪನೂ ಹೀಗೆ ಇಗ್ನೋರ್ ಮಾಡಿದ್ರು, ವ್ಯಾಕ್ಸಿನೇಷನ್ ಬೇಡ, ಇವತ್ತು ಬೇಡ, ನಾಳೆ ಬೇಡ, ನೋಡೋಣ ಬೇರೆಯವ್ರಿಗೆ ಹೇಗೆ ರಿಯಾಕ್ಟ್ ಆಗುತ್ತೆ ನೋಡೋಣ, ಅಲ್ಲಿವರೆಗೂ ನಾವು ತೊಗೊಳೋದು ಬೇಡ ಅಂತ ಹೀಗೆ ಇಗ್ನೋರ್ ಮಾಡಿ ಮೇ ಬಿ ನಮ್ಮಪ್ಪ ತೊಗೊಂಡಿದ್ರೆ ಸಮ್ ಚಾನ್ಸಸ್ ಆಫ್ ಹಿಮ್ ಬೀಯಿಂಗ್ ಅಲೈವ್ ವುಡ್ ಬಿ ಮೋರ್. ಸೊ ದಯವಿಟ್ಟು ನಾನು ನಿಮ್ಮನ್ನೆಲ್ಲ ಕೇಳ್ಕೊಳ್ಳೋದಷ್ಟೇ, ವ್ಯಾಕ್ಸಿನೇಷನ್ ತೊಗೊಳ್ಳಿ. ವ್ಯಾಕ್ಸಿನೇಷನ್ it builds your immunity and many people have a wrong notation like vaccination ತಗೊಂಡ್ರೆ ಕೊರೋನಾ ವೈರಸ್ ಸತ್ತೋಗುತ್ತೆ, ನಮಗೆ ಜೀವನದಲ್ಲಿ ಕೊರೋನಾ ವೈರಸ್ಸೇ ಬರಲ್ಲ ಅಂತ ಅಂದ್ಕೊಂಡಿದ್ದಾರೆ. ಅದು ತಪ್ಪು. ಕೊರೋನಾ ವೈರಸ್ ಬರೋ ಚಾನ್ಸಸ್ ಇದೆ, ಬಟ್ ಏನಂದರೆ ನಮ್ಮ ಬಾಡಿಯ ಇಮ್ಯುನಿಟಿ ಸಿಸ್ಟಮ್ ಸ್ಟ್ರಾಂಗ್ ಆಗಿರುತ್ತೆ, ಅದನ್ನು ಫೈಟ್ ಮಾಡೋಕ್ಕೆ ಸ್ಟ್ರೆಂತ್ ಕೊಡುತ್ತೆ. ಈ ವ್ಯಾಕ್ಸಿನೇಷನ್ ಏನಿದೆ ಅದು ಕೊರೋನಾ ವೈರಸ್ನ ಸಾಯಿಸೋ ಅಂಥ ಶಕ್ತಿನ ನಮ್ಮ ಬಾಡಿ ಕೊಡುತ್ತೆ. ಆ ವ್ಯಾಕ್ಸಿನೇಷನ್ ವಿಲ್ ನಾಟ್ ಕಿಲ್, ದಟ್ ವ್ಯಾಕ್ಸಿನೇಷನ್ ವಿಲ್ ನಾಟ್ ಕಿಲ್ ಕೊರೋನಾ ವೈರಸ್. ಪ್ಲೀಸ್ ಲಿಸನ್, ಆ ವ್ಯಾಕ್ಸಿನೇಷನ್ ಏನಿದೆ ಅದು ಕೊರೋನಾ ವೈರಸ್ನ ಸಾಯಿಸಲ್ಲ, ಬದಲಾಗಿ ನಮ್ಮ ಬಾಡಿಯಲ್ಲಿರೋ ಇಮ್ಯುನಿಟಿ ಸಿಸ್ಟಮ್ನ ಸ್ಟ್ರಾಂಗ್ ಮಾಡುತ್ತೆ. ಸೊ ದಟ್ ಎಷ್ಟು ಸ್ಟ್ರಾಂಗ್ ಮಾಡುತ್ತೆ ಅಂದರೆ ಕೊರೋನಾ ವೈರಸ್ ಎಲ್ಲ ಎಂಥ ವೈರಸ್ ಬಂದರೂ ಕೂಡ ಅದನ್ನು ಫೈಟ್ ಮಾಡೋ ಅಷ್ಟು ಶಕ್ತಿ ಕೊಡುತ್ತೆ ವ್ಯಾಕ್ಸಿನೇಷನ್. ಸೊ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಬೇಸಿಕ್ ನಾಲೆಡ್ಜ್ ಆ್ಯಂಡ್ ದಯವಿಟ್ಟು ಹೋಗಿ ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳಿ. ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡವರು ಕೂಡ ಸತ್ತಿದ್ದಾರೆ, ನಮ್ಮ ರಿಲೇಟಿವೇ ಇದ್ದಾರೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಇಟ್ ಆಲ್ ಡಿಪೆಂಡ್ಸ್ ಆನ್ ಯುವರ್ ಬಾಡಿ. ಬಟ್ ವೆನ್ ದೆರ್ ಇಸ್ ಅ ಚಾನ್ಸ್ ಲೈಕ್ ಯು ಕ್ಯಾನ್ ಟೇಕ್, ಇದೊಂದು ಚಾನ್ಸ್ ತೊಗೊಂಡ್ರೆ ಮೋಸ್ಟ್ಲಿ ಅವ್ರಿಗೆ ಏನೂ ಆಗದೆ ಇರಬಹುದೇನೋ ಅಂತ ಅಂದ್ಕೊಂಡು ವೈ ಡೋಂಟ್ ಯು ಟೇಕ್. ನಮ್ಮ ಮನೆ ಎದುರುಗಡೆ ಮನೆಯವರು, ಅಮ್ಮ ಮನೆ ಎದುರುಗಡೆ ಮನೆಯವರು ಅಷ್ಟೇ, ಆ ಅಂಕಲ್ ಕೂಡ ಹಿ ಇಸ್ 55+.
ಅವ್ರಿಗೂ ಅಷ್ಟೇ, ಅವ್ರಿಗೂ ಲೈಟಾಗಿ ಶುಗರ್ ಇದೆ ಅಂತೆ. ಬಟ್ ಸ್ಟಿಲ್ ಹಿ ಟುಕ್ 1 ಡೋಸ್ ಆಫ್ ವ್ಯಾಕ್ಸಿನೇಷನ್. ಅವರು ಕೊರೋನಾ ಬಂತು, ಅವರು ಹೋಮ್ ಐಸೋಲೇಟ್ ಆಗಿನೇ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ರು, ಅವ್ರು ಹಾಸ್ಪಿಟಲ್ಗೂ ಹೋಗಲಿಲ್ಲ. ಬಟ್ ಮೈ ಡ್ಯಾಡ್ ವಾಸ್ 55 years, ಹಿ ಡೈಡ್ ಇನ್ ದ ಹಾಸ್ಪಿಟಲ್. ಯಾಕೆ? ಮೇ ಬಿ ವ್ಯಾಕ್ಸಿನೇಷನ್ ಆಗಿದ್ರೆ ಹಿ ವುಡ್ ಹ್ಯಾವ್ ಹ್ಯಾಡ್ ಅ ಸ್ಟ್ರಾಂಗ್ ಇಮ್ಯುನಿಟಿ ಸಿಸ್ಟಮ್ ಆ್ಯಂಡ್ ಹಿ ವುಡ್ ಹ್ಯಾವ್ ಫಾಟ್ ವಿತ್ ದಟ್ ಕೊರೋನಾ ವೈರಸ್. ಸೊ ದಯವಿಟ್ಟು ನಾನು ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ, ವ್ಯಾಕ್ಸಿನೇಷನ್ನ ಇಗ್ನೋರ್ ಮಾಡಬೇಡಿ. ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಮತ್ತು ಮಾಮ್ ಟು ಬೀಸ್ ಅಂದರೆ ಪ್ರೆಗ್ನೆಂಟ್ ಇರೋರನ್ನ ಬಿಟ್ಟು ಎಲ್ಲರೂ ಕೂಡ ಹಾಕಿಸ್ಕೊಳ್ಬಹುದು ವ್ಯಾಕ್ಸಿನೇಷನ್. ಗೌರ್ಮೆಂಟ್ ರೂಲ್ಸ್ ಪ್ರಕಾರ 18+ಗೆ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದಾರೆ. ಬಟ್ ಇವಾಗ 18 to 44 ಸದ್ಯಕ್ಕೆ ಸ್ಟಾಪ್ ಮಾಡಿದ್ದಾರೆ. ಬಿಕಾಸ್ ಸೆಕೆಂಡ್ ಡೋಸ್ ಅವರು ಗಲಾಟೆ ಮಾಡ್ತಿದ್ದಾರೆ, ಟೆಲ್ಲಿಂಗ್ ನಮಗೆ ಸೆಕೆಂಡ್ ಡೋಸ್ ಆಗಿಲ್ಲ, ಫಸ್ಟ್ ನಮಗೆ ಕೊಟ್ಬಿಡಿ ಆಮೇಲೆ ನೀವು ಅವ್ರಿಗೆ ಕೊಡಿ ಅಂತ. ಸೊ ಹಾಗಾಗಿ ವ್ಯಾಕ್ಸಿನೇಷನ್ 18 to 44 yearsಗೆ ಸ್ಟಾಪ್ ಮಾಡಿದ್ದಾರೆ. ಈಗ ಇನ್ನೊಂದು 2 weeksಲ್ಲಿ ಇಟ್ ವಿಲ್ ಸ್ಟಾರ್ಟ್. ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ಎಲ್ಲರೂ ಹೋಗಿ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ. ನಾನು ಹಾಕಿಸ್ಕೊಳ್ತೀನಿ. ಐ ಆಮ್ ವೇಟಿಂಗ್ ಫಾರ್ ಮೈ ಟರ್ನ್. ಮೊನ್ನೆ ತಾನೇ ಅಮ್ಮಂಗೂ ಕೂಡ ಹಾಕಿಸ್ಕೊಂಡು ಬಂದೆ. ಫಸ್ಟ್ ಡೋಸ್ ವ್ಯಾಕ್ಸಿನೇಷನ್ ತುಂಬ ಕಮ್ಮಿ ಕಡೆ ಕೊಡ್ತಾ ಇದ್ದಾರೆ, ಬಿಕಾಸ್ ಎಲ್ಲ ಕಡೆ ಇವಾಗ ಸೆಕೆಂಡ್ ಡೋಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ, ಫಸ್ಟ್ ಡೋಸ್ಗೆ ಕಮ್ಮಿ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ಬಟ್ ಸ್ಟಿಲ್ ಐ ವೆಂಟ್ ಟು ಎನೋರ್ ಕಾಲೋನಿ BBMP ದೇರ್ ಆ್ಯಂಡ್ ನಿತಿನ್ ಅರಸ್, ಐ ಹ್ಯಾವ್ ಟು ಥ್ಯಾಂಕ್ ಯು ಅ ಲಾಟ್. ಹಿ ಹೆಲ್ಪಿಡ್ ಮೀ. ಸೊ ಅವರು ತೇಜಸ್ವಿ ಸೂರ್ಯ ಅವರ ಟೀಮ್ ಅವರು, ನಿತಿನ್ ಅರಸ್ ಅಂತ. ಸೊ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. he helped me to get my mom vaccinated. So ಪ್ಲೀಸ್ ನಿಮ್ಮ ನಿಯರೆಸ್ಟ್ ವ್ಯಾಕ್ಸಿನೇಷನ್ ಕೇಂದ್ರಕ್ಕೆ ಹೋಗಿ ದಯವಿಟ್ಟು ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ. ಇಟ್ ಈಸ್ ರಿಯಲಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನಿಮ್ಮನ್ನು ನೀವು ಸುರಕ್ಷಿತವಾಗಿ ನೋಡ್ಕೊಳ್ಳಿ, ಕ್ಲೀನಾಗಿ ನೋಡ್ಕೊಳ್ಳಿ. ಆ್ಯಂಡ್ ಏನಂತಾರೆ, ದೇರ್ ವಾಸ್ ಒನ್ ಟೈಮ್ ಮಕ್ಕಳನ್ನ ಸ್ವಲ್ಪ ಒಡ್ಡೊಡ್ಡಾಗಿ ಬೆಳೆಸ್ಬೇಕು, ತೀರಾ ಉಪುಪ ಮಾಡಬಾರ್ದು ಅಂತ. ಬಟ್ ಇವಾಗ ಸಿಚುಯೇಷನ್ ಹೇಗಿದೆ ಅಂದರೆ, ಅವ್ರನ್ನ ಉಪುಪ ಮಾಡದೆ ಇಲ್ಲ ಅಂತ ಅಂದರೆ ಅವ್ರಿಗೆ ಕಾಯಿಲೆ ಕಸಾಲೆ ಎಲ್ಲ ಬರೋವಂಥ ಚಾನ್ಸಸ್ ಇದೆ. ಸೊ ವಿ ಹ್ಯಾವ್ ಟು ಬಿ 200 ಅಲ್ಲ 2000% ಶ್ಯೂರ್ ದಟ್ ನಥಿಂಗ್ ಇಸ್ ಡರ್ಟಿ, ಎಲ್ಲ ಕ್ಲೀನಾಗಿದೆ ಅಂತ ನಾವು ಅಷ್ಟು ಗಮನ ಇಟ್ಟು ನೋಡ್ಕೊಳ್ಳೋ ಅಂಥ ಪರಿಸ್ಥಿತಿ ಬಂದಿದೆ. ಇಡೀ ಪ್ರಪಂಚಕ್ಕೆ ಈ ಕೊರೋನಾ ಹರಡಿದೆ. ದಯವಿಟ್ಟು ನಮ್ಮನೇಲೆ 2 ಸಾವಾಗಿದೆ ಕೊರೋನಾಗೆ. ಐ ಹ್ಯಾವ್ ಲಾಸ್ಟ್ ಮೈ ಗ್ರ್ಯಾಂಡ್ ಮದರ್, ಐ ಹ್ಯಾವ್ ಲಾಸ್ಟ್ ಮೈ ಫಾದರ್. ಸೊ ಪ್ಲೀಸ್ ನಿಮ್ಮನೇಲೂ ಯಾರಿಗೂ ಈ ಥರ ಆಗೋದು ಬೇಡ, ಯಾರ ಮನೇಲೂ ಈ ಥರ ಆಗೋದು ಬೇಡ, ಯಾರ ಮನೇಲೂ ಈ ಥರ ಕಷ್ಟ ನಷ್ಟ ಆಗೋದು ಬೇಡ. ಸೊ ಪ್ಲೀಸ್ ದಯವಿಟ್ಟು ಎಲ್ಲರೂ ಹೋಗಿ ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳಿ. ಇನ್ನು ಯಾವ ಥರ ಹೇಳಬೇಕು ನನಗೆ ಗೊತ್ತಿಲ್ಲ, ಬಟ್ ದಿಸ್ ಕೊರೋನಾ ಈಸ್ ನಾಟ್ ಸಿಂಪಲ್, ಇಟ್ ಈಸ್ ಡೆಡ್ಲಿ. ಫಸ್ಟ್ ವೇವ್ಗಿಂತ ದಿಸ್ ಸೆಕೆಂಡ್ ವೇವ್ ಇಸ್ ಬ್ಲಡಿ ಡೆಡ್ಲಿ. ಇಟ್ ಈಸ್ ಡೈರೆಕ್ಟ್ಲಿ ಎಫೆಕ್ಟಿಂಗ್ ಯೋರ್ ಲಂಗ್ಸಿಗೆ ಡೈರೆಕ್ಟ್. ಎಷ್ಟೊಂದು ಜನಕ್ಕೆ ಸ್ವ್ಯಾಬ್ ಟೆಸ್ಟಲ್ಲಿ ನೆಗೆಟಿವ್ ಬರ್ತಿದೆ, ಬಟ್ CT ಸ್ಕ್ಯಾನಲ್ಲಿ ಅವ್ರಿಗೆ ಪಾಸಿಟಿವ್ ಬರ್ತಾ ಇದೆ. ಸೊ ಪ್ಲೀಸ್ ಗೆಟ್ ವ್ಯಾಕ್ಸಿನೇಟೆಡ್ ಆ್ಯಸ್ ಸೂನ್ ಆಸ್ ಪಾಸಿಬಲ್ ಈಸ್ ಆಲ್ ಐ ಕ್ಯಾನ್ ಟೆಲ್ ಯು ಗೈಸ್. ನಾನು ಇದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡಬೇಕಿತ್ತು, ಹಾಗಾಗಿ ನಾನು ಲೈವ್ ಬಂದೆ, ಹಾಗಾಗಿ ನಿಮ್ಮ ಜೊತೆ ಎಲ್ಲ ಹಂಚ್ಕೊಂಡೆ. ದಿಸ್ ಇಸ್ ಆಲ್ ಐ ಕ್ಯಾನ್ ಟೆಲ್. ಐ ಜಸ್ಟ್ ವಾಂಟೆಡ್ ಟು ರಿಕ್ವೆಸ್ಟ್ ಯು ಗೈಸ್, ಲೈಕ್ ಕೊರೋನಾನ ಸಿಂಪಲಾಗಿ ತೊಗೊಳ್ಬೇಡಿ. ಇಟ್ ಈಸ್ ಡೆಡ್ಲಿ, ಇಟ್ ಈಸ್ ಬ್ಯಾಡ್. ಕೊರೋನಾ ಇಸ್ ವೆರಿ ಬ್ಯಾಡ್. ದಯವಿಟ್ಟು ಹೋಗಿ ವ್ಯಾಕ್ಸಿನೇಟ್ ಮಾಡಿಸ್ಕೊಳ್ಳಿ, ಇಗ್ನೋರ್ ಮಾಡಬೇಡಿ. ಆ್ಯಂಡ್ ಸಿಮ್ಟಮ್ಸ್ ಇದ್ದರೆ ಹೋಗಿ ಫಸ್ಟ್ ಡಾಕ್ಟ್ರ್ ಹತ್ರ ತೋರಿಸ್ಕೊಳ್ಳಿ, ಹೆದರ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಸ್ಟಾರ್ಟಿಂಗಲ್ಲೇ ಹೋಗಿ ತೋರಿಸ್ಕೊಂಡ್ರೆ ಡೆಫಿನೆಟ್ಲಿ ಸಾವಿನಿಂದ ಬಚಾವಾಗಬಹುದು. ಬಟ್ ನನಗೆ ಗೊತ್ತಿರೋ ಹಾಗೆ ನನ್ನ ಫ್ರೆಂಡ್ ಅವರ ಡ್ಯಾಡಿ 1 week ಆದಮೇಲೆ ಹೋಗಿ ತೋರಿಸ್ಕೊಂಡಿದ್ದಾರೆ ಡಾಕ್ಟ್ರ್ ಹತ್ರ. ಆ್ಯಂಡ್ ಅವರು ಇಮಿಡಿಯೇಟ್ಲಿ ICUಗೆ ಹಾಕಬೇಕು ಅಂತ ಹೇಳಿದ್ದಾರೆ. ICUಗೆ ಹಾಕಿ ನಾಟ್ ಇವನ್ 3-4 days he was alive, he is dead. ಅವ್ರ ಮಗಳು US ಅಲ್ಲಿದ್ದಾಳೆ. ಏನು ಮಾಡಬೇಕು ಈ ಥರ ಎಲ್ಲ ಆದಾಗ? ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಹ್ಯಾಪನಿಂಗ್ ಅರೌಂಡ್. ಆ್ಯಂಡ್ ನನಗೆ ಗೊತ್ತಿರೋ ಹಾಗೆ ಕೊರೋನಾ ವೈರಸ್ ಬಂದಮೇಲೆ ಅವರಿಗೆ ಆ್ಯಂಟಿಬಾಡೀಸ್ ಬಾಡಿಯಲ್ಲೇ ಕ್ರಿಯೇಟ್ ಆಗಿರುತ್ತೆ, ವಿಚ್ ಕ್ಯಾನ್ ಫೈಟ್ ಅಪ್ ಟು 90 days ಇಟ್ ಸೀಮ್ಸ್. ನನಗೆ ಡಾಕ್ಟರ್ ಹೇಳಿದ್ದು 90 days ತನಕ ಫೈಟ್ ಮಾಡೋ ಅಂಥ ಶಕ್ತಿ ಇರುತ್ತೆ. ಸೊ ನಿಮಗೆ 90 days ತನಕ ವ್ಯಾಕ್ಸಿನೇಷನ್ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಬಟ್ ಸ್ಟಿಲ್ ಇಫ್ ಯು ಆರ್ ಕೊರೋನಾ ವೈರಸ್ ರಿಕವರ್ಡ್ ಪೇಷಂಟ್, ನಂತರ ಕೊರೋನಾ ವೈರಸ್ ರಿಕವರ್ಡ್ ಪೇಷಂಟ್ ಇದ್ದರೆ ಒಂದ್ಸತಿ ಕರೆಕ್ಟಾಗಿ ಡಾಕ್ಟ್ರ್ ಹತ್ರ ಕೇಳಿಕೊಂಡು ಯಾವಾಗ ವ್ಯಾಕ್ಸಿನೇಟ್ ಮಾಡಿಸ್ಕೊಳ್ಬೇಕು ವ್ಯಾಕ್ಸಿನೇಟ್ ಮಾಡಿಸ್ಕೊಳ್ಳಿ. ಆ್ಯಂಡ್ ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳೋಕೆ ಮುಂಚೆ ಒಂದ್ಸತಿ ಬ್ಲಡ್ ಡೊನೇಟ್ ಮಾಡಿಬಿಟ್ಟು ವ್ಯಾಕ್ಸಿನೇಟ್ ಮಾಡಿಸ್ಕೊಳ್ಳಿ. ಹೌದು, ಇವಾಗ ಪ್ಲಾಸ್ಮಾ ಟ್ರೀಟ್ಮೆಂಟ್ ಸ್ಟಾಪ್ ಮಾಡಿದ್ದಾರೆ, ಇಟ್ ಇಸ್ ಯೂಸ್ಲೆಸ್ ಅಂತ ಗೊತ್ತಾಗಿದೆ. ಮೇ ಬಿ ಸಮ್ ಅದರ್ ಪರ್ಸನ್ ವುಡ್ ಬಿ ಹೆಲ್ಪ್ಫುಲ್ ಔಟ್ ಆಫ್ ದಟ್.
ಅಂದರೆ ಮೇ ಬಿ ನಾಟ್ ಕೊರೋನಾ ವೈರಸ್ ಪೇಷಂಟ್, ಬಟ್ ಸಮ್ ಅದರ್ ಬೇರೆ ಏನಾದರೂ ಕಾಯಿಲೆ ಇರೋವಂಥವ್ರಿಗೆ ಬ್ಲಡ್ ಬೇಕಾಗಬಹುದು, ಅವ್ರಿಗೇನಾದರೂ ಹೆಲ್ಪ್ ಆಗಬಹುದು. ಸೊ ಹಾಗಾಗಿ ನೀವು ವ್ಯಾಕ್ಸಿನೇಟ್ ಮಾಡ್ಕೊಳ್ಳೋಕೆ ಮುಂಚೆ ಇಫ್ ಯು ಆರ್ ಹೆಲ್ದಿ ಆ್ಯಂಡ್ ಇಫ್ ಯು ಆರ್ ಮೋರ್ ದೆನ್ 55 kgs ಆ್ಯಂಡ್ ಒಂದು ಬ್ಲಡ್ ಡೊನೇಟ್ ಮಾಡೋಕ್ಕೆ ಒಂದಷ್ಟು ಕ್ರೈಟೀರಿಯಾಸ್ ಇದೆ, ಅದನ್ನೆಲ್ಲ ನೀವು ಪಾಸ್ ಮಾಡ್ತೀರಾ ಅಂದರೆ ದಯವಿಟ್ಟು ಹೋಗಿ ಬ್ಲಡ್ ಡೊನೇಟ್ ಮಾಡಿ ಆಮೇಲೆ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ. ಬಿಕಾಸ್ ವ್ಯಾಕ್ಸಿನೇಷನ್ ಆದಮೇಲೆ ನೀವು ಬ್ಲಡ್ ಡೊನೇಟ್ ಮಾಡೋಕ್ಕಾಗಲ್ಲ. ನಮ್ಮಿಂದ ಒಬ್ರಿಗೆ ಹೆಲ್ಪ್ ಆಗುತ್ತೆ, ಒಬ್ಬರು ಜೀವ ಉಳಿಯುತ್ತೆ ಅಂದರೆ ನಾವು ಯಾಕೆ ಮಾಡಬಾರ್ದು. ಸೊ ಹಾಗಾಗಿ ಹೋಗಿ ಬ್ಲಡ್ ಡೊನೇಟ್ ಮಾಡಿ ಆಮೇಲೆ ನೀವು ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ. ಆ್ಯಂಡ್ 2 ಡೋಸ್ ವ್ಯಾಕ್ಸಿನೇಷನ್ ಈಸ್ ಇಂಪಾರ್ಟೆಂಟ್. ಫಸ್ಟ್ ಡೋಸ್ ವ್ಯಾಕ್ಸಿನೇಷನ್ ಆದಮೇಲೆ ನಿಮಗೆ 84 ಡೇಸ್ ಆದಮೇಲೆ, ಈಗ ಹೊಸ ರೂಲ್ಸ್ ಅದು 84 ಡೇಸ್ ಆದಮೇಲೆ ಸೆಕೆಂಡ್ ಡೋಸ್ ವ್ಯಾಕ್ಸಿನೇಷನ್ ಅಂತ. ಸೊ 84 ಡೇಸ್ ಆದಮೇಲೆ ನೀವು ವ್ಯಾಕ್ಸಿನೇಟ್ ಮಾಡಿಸ್ಕೊಳ್ಳಿ. ಆ್ಯಂಡ್ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡ ಮೇಲೂ ಕೂಡ ನೀವು ದಯವಿಟ್ಟು ಹುಷಾರಾಗಿರಿ. ನಾನು ವ್ಯಾಕ್ಸಿನೇಟ್ ಆಗಿದೆ, ನಾನು ಆರಾಮಾಗಿ ತಿರುಗಾಡ್ಬೋದು, ನಾನು ಹೆಂಗಂದ್ರೆ ಹಂಗೆ ಇರ್ಬೋದು. ನೋ, ಡೋಂಟ್ ಡೂ ದ್ಯಾಟ್. ಬಿಕಾಸ್ ದೇರ್ ಆರ್ ಚಾನ್ಸಸ್ ಯು ಕ್ಯಾನ್ ಗೆಟ್ ಕೊರೋನಾ ವೈರಸ್ ಅಗೇನ್. ವ್ಯಾಕ್ಸಿನೇಷನ್ ಆಗಿದ್ರೂ ಕೂಡ ಕೊರೋನಾ ಬರೋವಂಥ ಚಾನ್ಸಸ್ ಇದೆ, ಬಟ್ ಡೆತ್ ರೇಟ್ ಇಸ್ ವೆರಿ ಮಿನಿಮಲ್. ವ್ಯಾಕ್ಸಿನೇಷನ್ ಆದಮೇಲೂ ಡೆತ್ ಆಗೋವಂಥದ್ದು ರೇಟು ತುಂಬ ಮಿನಿಮಲ್. ಸೊ ಹಾಗಾಗಿ ದಯವಿಟ್ಟು ಲೈಟಾಗಿ ತೊಗೊಳ್ಬೇಡಿ ಕೊರೋನಾನ. ನನಗೆ ಅರ್ಥ ಆಗುತ್ತೆ, ನನಗೆ ಮನೇಲಿರೋಕೆ ಆಗ್ತಿಲ್ಲ, ಹಿಂಸೆ ಆಗ್ತಿದೆ, ಬಟ್ ಸ್ಟಿಲ್ ಮನೇಲಿ ಏನೋ ಒಂದು ಆ್ಯಕ್ಟಿವಿಟಿ ಮಾಡಿಕೊಂಡು ನಾನು ನನ್ನ ಹಸ್ಬೆಂಡ್ ಕುಕ್ ಮಾಡ್ತೀವಿ, ಇಲ್ಲ ಒಬ್ರನ್ನೊಬ್ರನ್ನ ರೇಗಿಸ್ಕೊಂಡು somehow we are trying to divert ourselves. It is really not easy to be home, I understand. Just think of those species who are in ಝೂ ಅಲ್ಲಿ ಅವ್ರನ್ನ ಹೇಗೆ ಚಿಕ್ಕ ಚಿಕ್ಕ ಬಾಕ್ಸ್ಗಳಲ್ಲಿ ಕಟ್ಟಾಕಿರ್ತಾರೆ, ಅವರು ಲೈಫ್ ಲಾಂಗ್ ಹಂಗಿರಬೇಕು ಅಂಥದ್ದು. ನಮಗೆ ಒಂದು ಮನೆ ಅಂತ ದೇವ್ರು ಕೊಟ್ಟಿದ್ದಾನೆ, ಒಂದು ತಿನ್ನಕ್ಕೆ ಅಂತ ಅನ್ನ ಇದೆ, ಕೈಲಾಗಿದ್ದು ಸಹಾಯ ಮಾಡೋ ಅಂಥ ಶಕ್ತಿ ದೇವ್ರು ಕೊಟ್ಟಿದ್ದಾನೆ. ಸೊ ಇನ್ನೊಬ್ರಿಗೆ ಸಹಾಯ ಮಾಡ್ತಾ, ಇನ್ನೊಬ್ರನ್ನ ಮೆಂಟಲಿ ಸ್ಟ್ರಾಂಗ್ ಮಾಡ್ತಾ ನಾವು ಸ್ಟ್ರಾಂಗ್ ಆಗಿರೋಣ. ಸೊ ಈ ಪ್ಯಾಂಡಮಿಕ್ಕಲ್ಲಿ ನಿಮ್ಮ ಕೈಲಾಗಿದ್ದ ಸಹಾಯನ ನೀವು ಬೇರೆಯವ್ರಿಗೆ ಮಾಡಿ, ನನ್ನ ಕೈಲಾಗಿದ್ದ ಸಹಾಯ ನಾನು ಮಾಡ್ತಾ ಇದ್ದೀನಿ. ಸೊ ನೀವು ಅಷ್ಟೇ, ನಿಮಗೆ ಎಷ್ಟಾಗುತ್ತೆ ಅಷ್ಟು 10 ರೂಪಾಯಿ ಕೊಟ್ಟರು ಅದು ಒಬ್ಬರಿಗೆ ಅದು 10,000 ಲೆಕ್ಕ ಇರ್ಬೋದು. ನಾಟ್ ಲೈಕ್ ನಾನು 1,000 ರೂಪಾಯಿ ಕೊಡಬೇಕು ಅಥವಾ ನನಗೆ ದುಡ್ಡು ಕೊಡೋ ಶಕ್ತಿ ಇಲ್ಲ, ನನಗಿಷ್ಟೇ ಕೊಡೋಕ್ಕಾಗೋದು ಅಂದ್ಕೊಂಡ್ರು ದ್ಯಾಟ್ ರಿಯಲಿ ಮ್ಯಾಟರ್ಸ್. ಐ ಬಿಲೀವ್ ಲೈಕ್ ಹನಿ ಕುಡಿದ್ರೆ ಹಳ್ಳ ಅಂತ. ಇವತ್ತು ನಾನು ಒಬ್ಬರಿಗೆ 500 ರೂಪಾಯಿ ಕೊಡ್ಬೋದು, ಬಟ್ ಇನ್ನೊಬ್ರು ಯಾರೋ 5,000 ರೂಪಾಯಿ ಕೊಡ್ಬೋದು. ಸೊ 5,500 ಇಸ್ ಬಿಗ್ ಅಮೌಂಟ್. ಸೊ ಕೆಲವ್ರಿಗೆ ತಿನ್ನೋ ಕೂಡ ಗತಿ ಇಲ್ಲ. ಸೊ ಅಂಥವ್ರಿಗೆ ಹೆಲ್ಪ್ ಮಾಡಿ ಆ್ಯಂಡ್ ಕೈಲಾಗಿದ್ದ ಸಹಾಯ ಮಾಡಿ. ಈ ಪ್ಯಾಂಡಮಿಕಲ್ಲಿ ಒಬ್ರನ್ನೊಬ್ಬರನ್ನ ಸಹಾಯ ಮಾಡಿಕೊಂಡು ಒಬ್ರನ್ನೊಬ್ಬರನ್ನ ಮೆಂಟಲಿ ಸ್ಟ್ರಾಂಗ್ ಮಾಡ್ಕೊಂಡಿರೋಣ. ಆ್ಯಂಡ್ ಲೆಟ್ಸ್ ಆಲ್ ಸಪೋರ್ಟ್ ಈಚ್ ಅದರ್, ಲೆಟ್ಸ್ ಆಲ್ ಸ್ಟೇ ಹೋಮ್ ಆ್ಯಂಡ್ ಸ್ಟೇ ಸೇಫ್. ದಯವಿಟ್ಟು ಮಾಸ್ಕ್ನ ಹೀಗೆ ಹಾಕ್ಕೊಳ್ಳೋರಿಗೆ ಕಾಣಿಸಿದ್ರೆ ದಯವಿಟ್ಟು ಹೇಳಿ. ನಾನು ಸುಮಾರು ಜನಕ್ಕೆ ಹೇಳ್ತೀನಿ ಮಾಸ್ಕ್ ಸರಿಯಾಗಿ ಹಾಕ್ಕೊಳ್ಳಿ, ನಮ್ಮ ಮನೇಲಿ 2 ಸಾವಾಗಿದೆ, ಮಾಸ್ಕ್ ಸರಿಯಾಗಿ ಹಾಕ್ಕೊಳ್ಳಿ ಅಂತ ನಾನೇ ಸುಮಾರು ಜನಕ್ಕೆ ಹೇಳಿದ್ದೀನಿ. ಸೊ ಅದರಲ್ಲಿ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಅವ್ರು ಅಫೆಂಡ್ ಆದರೂ ಪರವಾಗಿಲ್ಲ, ಹೇಳಿ ಮಾಸ್ಕ್ ಸರಿಯಾಗಿ ನೀವುಗಳು ಹಾಕ್ಕೊಳ್ಳಿ, ಎಲ್ಲರೂ ಕೇರ್ಫುಲ್ ಆಗಿರಿ. ಆ್ಯಂಡ್ ಮನೆಗೆ ಬಂದಮೇಲೆ ಸ್ಯಾನಿಟೈಸರ್ ಕೂಡ ಐ ಡೋಂಟ್ ಥಿಂಕ್ ಸೊ ಇಟ್ ಇಸ್ ಸೇಫ್. ಸೊ ಹಾಗಾಗಿ ಐ ಪ್ರಿಫರ್ ವಾಷಿಂಗ್ ಹ್ಯಾಂಡ್ಸ್ ವಿತ್ ಸೋಪ್ ಆರ್ ಹ್ಯಾಂಡ್ ವಾಶ್. ಸೊ ಹ್ಯಾಂಡ್ ವಾಶ್ ಅಥವಾ ಸೋಪಿಂದನೇ ಕೈ ತೊಳ್ಕೊಳ್ಳಿ, ಸ್ಯಾನಿಟೈಸರ್ಗಿಂತ ಬೆಟರ್. ಬಿಕಾಸ್ ಸ್ಯಾನಿಟೈಸರಲ್ಲಿ ಸ್ಯಾನಿಟೈಸ್ ಮಾಡ್ಕೊಂಡು ಹಾಗೆ ಊಟ ಮಾಡೋದ್ರಿಂದನೂ ಕೂಡ ಇಟ್ ಇಸ್ ನಾಟ್ ಗುಡ್. ಸೊ ಕೈ ತೊಳ್ಕೊಂಡು ಆಮೇಲೆ ಊಟ ಮಾಡಿ ಆ್ಯಂಡ್ ಹೆಲ್ದಿ ಫುಡ್ ತಿನ್ನಿ. ಇಫ್ ಎಟ್ ಆಲ್ ಯು ಆರ್ ಎಫೆಕ್ಟೆಡ್ ವಿತ್ ಕೊರೋನಾ ವೈರಸ್, ಬಿಸಿ ನೀರು ಈಸ್ ಮಸ್ಟ್ ಆ್ಯಂಡ್ ಬಿಸಿ ಊಟ ಈಸ್ ಮಸ್ಟ್, ಹೆಲ್ದಿ ಫುಡ್ ಈಸ್ ಮಸ್ಟ್, ಫ್ರೂಟ್ಸ್ ಈಸ್ ಮಸ್ಟ್. ಸೊ ಹಾಗಾಗಿ ಫ್ರೂಟ್ಸ್ ಚೆನ್ನಾಗಿ ತಿನ್ನಿ. ನನಗೆ ಕೆಮ್ಮಿದ್ದಿದ್ದರಿಂದ ನನಗೆ ಸಿಟ್ರಿಕ್ ಫ್ರೂಟ್ಸ್ ತಿಂದರೆ ಕೆಮ್ಮು ಜಾಸ್ತಿ ಆಗ್ತಿತ್ತು. ಸೊ ಹಾಗಾಗಿ ನಾನು ಕಿವಿ ಆಗಲಿ, ಆರೆಂಜ್ ಆಗಲಿ, ಮೂಸಂಬಿ ಆಗಲಿ, ನಾನು ಫುಲ್ ಕೊರೋನಾ ಹೋಗೋ ತನಕ 1 ವೀಕು ನಾನೇನೂ ತಿಂದಿರಲಿಲ್ಲ. ಬಟ್ ಅದಾದಮೇಲೆ ಐ ಸ್ಟಾರ್ಟೆಡ್ ಈಟಿಂಗ್ ಟು ಬಿಲ್ಡ್ ಮೈ ಇಮ್ಯುನಿಟಿ ಸಿಸ್ಟಮ್. ಐ ಆಮ್ ಸೋ ಬ್ಲೆಸ್ಡ್. ಐ ರಿಯಲಿ ಥ್ಯಾಂಕ್ ಗಾಡ್ ಆ್ಯಕ್ಚುಲಿ. ಬಿಕಾಸ್ ನನ್ನ ಏಜ್ ಅವರು ಎಷ್ಟೊಂದು ಜನ ಚೆನ್ನಾಗಿದ್ದವರೆಲ್ಲ ಸತ್ತೋಗಿದ್ದಾರೆ. ಬಟ್ somehow God has given me this much of immunity. Thanks to my parents, thanks to my family. ನನ್ನ ಇಷ್ಟು ಸ್ಟ್ರಾಂಗ್ ಆಗಿ ಬೆಳೆಸಿದ್ದಾರೆ. ಸೊ ಇವತ್ತು ನನ್ನ ಇಮ್ಯುನಿಟಿ ಚೆನ್ನಾಗಿದ್ದರಿಂದ ನಾನು ಮುಂದೆ ಹೀಗೆ ಕೂತ್ಕೊಂಡು ನನ್ನ ಎಕ್ಸ್ಪೀರಿಯನ್ಸ್ ನಾನು ಮಾತಾಡ್ತಿದ್ದೀನಿ. ಸೊ ದಯವಿಟ್ಟು ನಿಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ, ರಾದರ್ ದ್ಯಾನ್
ಏನಂತಾರೆ ಆ ಮಾತ್ರೆಗಳು ಈ ಮಾತ್ರೆಗಳು ತಗೊಳ್ಳೋದಕ್ಕಿಂತ ನ್ಯಾಚುರಲ್ ವೇ ಅಲ್ಲಿ ನೀವು ಹೇಗೆ ನಿಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡ್ಕೊಳ್ಬಹುದು ನೋಡ್ಕೊಳ್ಳಿ. ಯೋಗ ಈಸ್ ಬೆಸ್ಟ್ ವೇ ಟು ಬಿಲ್ಡ್ ಯುವರ್ ಇಮ್ಯುನಿಟಿ. ಬಿಸಿ ಬಿಸಿ ಊಟ ಮಾಡಿ, ಟೈಮ್ ಕರೆಕ್ಟಾಗಿ ಊಟ ಮಾಡೋದ್ರಿಂದ ಆ್ಯಂಡ್ ಒಳ್ಳೊಳ್ಳೆ ಫ್ರೂಟ್ಸ್ ತಿನ್ನೋದ್ರಿಂದ, ವೆಜಿಟೇಬಲ್ಸ್ ತಿನ್ನೋದ್ರಿಂದ, ಈ ಥರ ಮಾಡೋದ್ರಿಂದ ನಿಮಗೆ ಎಕ್ಸಸೈಸ್ ಮಾಡಿ, ಮನೆಯಲ್ಲೇ ಎಕ್ಸಸೈಸ್ ಮಾಡೋದ್ರಿಂದ ಇಟ್ ಈಸ್ ನಾಟ್ ಓನ್ಲಿ ಯೂಸ್ಫುಲ್ ಫಾರ್ ಯುವರ್ ವೆಯ್ಟ್ ಲಾಸ್ ಆರ್ ಕೀಪಿಂಗ್ ಯು ಫಿಟ್, ಇಮ್ಯುನಿಟಿ ಕೂಡ ತುಂಬ ಚೆನ್ನಾಗಿ ಬಿಲ್ಡ್ ಆಗುತ್ತೆ ಎಕ್ಸಸೈಸ್ ಮಾಡೋದ್ರಿಂದ. ಅದಕ್ಕೆ ನೋಡಿ ಈ ಹೊಲಗಳಲ್ಲೆಲ್ಲ ಕೆಲಸ ಮಾಡೋರಿಗೆ ಯಾಕೆ ಚಿಕ್ಕ ವಯಸ್ಸಿಗೆ ಶುಗರ್ ಬರಲ್ಲ, BP ಬರಲ್ಲ, ಕಾಯಿಲೆ ಕಸಾಲೆ ಇರಲ್ಲ, ಬಿಕಾಸ್ ಅವರು ರಾಗಿ ಮುದ್ದೆ ಹೆಂಗೆ ತಿಂತಾರೆ, ಹೋಗಿ ಹಾಗೆ ಬೆವರು ಸುರಿಸಿ ಕೆಲಸ ಮಾಡ್ತಾರೆ ಫೀಲ್ಡಲ್ಲಿ. ಸೊ ಹಾಗಾಗಿ ದೇ ಆರ್ ವೆರಿ ಸ್ಟ್ರಾಂಗ್. ಹಾಗಾಗಿ ನಮಗೆ ಇಲ್ಲಿ ಸಿಟಿಯಲ್ಲಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಇಲ್ಲ ಆ್ಯಂಡ್ ಮೆಂಟಲ್ ಟೆನ್ಷನ್ಸ್ ಎಲ್ಲ ಇರೋದ್ರಿಂದ ಐ ಥಿಂಕ್ ಯೋಗ, ಮೆಡಿಟೇಷನ್, ದೀಸ್ ಥಿಂಗ್ಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಗೈಸ್. ಆ್ಯಂಡ್ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಬಿಕಾಸ್ ಎಂಡ್ ಆಫ್ ದ ಡೇ ನಾವು ರಾತ್ರಿ ಮಲ್ಕೊಂಡಾಗ ಅಥವಾ ವೆನ್ ಯುವರ್ ಇನ್ ಯಾರಾದರೂ ಸತ್ತಾಗ ಅವರೊಬ್ಬರೇ ಇರ್ತಾರೆ, ಪಕ್ಕದಲ್ಲಿ ಯಾರನ್ನೂ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ. ಸೊ ನಮ್ಮನ್ನು ನಾವೇ ಚೆನ್ನಾಗಿ ನೋಡ್ಕೊಳ್ಬೇಕು. ವಿ ಕಾಂಟ್ ಡಿಪೆಂಡ್ ಆನ್ ಅದರ್ಸ್, ವಿ ಶುಡ್ ನಾಟ್ ಡಿಪೆಂಡ್ ಆನ್ ಅದರ್ಸ್. ನಮ್ಮ ಕೆಲಸ ನಾವು ಮಾಡ್ಕೊಳ್ಬೇಕು ಆ್ಯಂಡ್ ನಮ್ಮನ್ನು ನಾವೇ ಸ್ಟ್ರಾಂಗ್ ಆಗಿ ನೋಡ್ಕೊಳ್ಬೇಕು. ಸೊ ಹಾಗಾಗಿ ದಯವಿಟ್ಟು ನಿಮ್ಮನ್ನು ನೀವು ಕೇರ್ ಮಾಡ್ಕೊಳ್ಳಿ, ರಾದರ್ ದನ್ ಎಕ್ಸ್ಪೆಕ್ಟಿಂಗ್ ಸಂಬಡಿ ಎಲ್ಸ್ ಟು ಡೂ. ಇಲ್ಲ ನನ್ನ ಹೆಂಡತಿ ಬಂದು ನನಗೆ ಮಾಡಲಿ, ಇಲ್ಲ ನನ್ನ ಗಂಡ ಬಂದು ನನಗೆ ಮಾಡಲಿ, ಅಥವಾ ನಮ್ಮ ಮನೆಯವ್ರು ಯಾರಾದರೂ ಬೇರೆಯವ್ರು ಮಾಡಲಿ ಅನ್ನೋದಕ್ಕಿಂತ ನಮಗೆ ನಾವು ಏನು ಮಾಡ್ಕೊಳ್ತಾ ಇದ್ದೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ನಮ್ಮನ್ನು ನಾವು ಚೆನ್ನಾಗಿ ನೋಡ್ಕೊಳ್ಬೇಕು. ಕೀಪ್ ಯುವರ್ ಸೆಲ್ಫ್ ಕ್ಲೀನ್, ಕೀಪ್ ಯುವರ್ ಸೆಲ್ಫ್ ಹೆಲ್ದಿ, ಕೀಪ್ ಯುವರ್ ಸೆಲ್ಫ್ ಸ್ಟ್ರಾಂಗ್ ಮೆಂಟಲಿ ಆ್ಯಂಡ್ ಫಿಸಿಕಲಿ. ನೀವು ಮೆಂಟಲಿ ಎಷ್ಟು ಸ್ಟ್ರಾಂಗ್ ಆಗಿರ್ತೀರಾ, ಯು ಕ್ಯಾನ್ ಫೈಟ್ ಎನಿ ಬ್ಲಡಿ ಥಿಂಗ್ ಇನ್ ಯುವರ್ ಲೈಫ್. ಸೊ ಮೆಂಟಲಿ ನನಗೆ ಇಷ್ಟು ಟ್ರಾಮಾ ಆಗಿದೆ, ಬಟ್ ಸ್ಟಿಲ್ ನಾನು ಇವತ್ತು ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡ್ತಿದ್ದೀನಿ ಈಸ್ ಬಿಕಾಸ್ ಐ ಹ್ಯಾವ್ ಬಿಲ್ಡ್ ಮೈ ಸೆಲ್ಫ್. ಮೈ ಹಸ್ಬೆಂಡ್ ಹ್ಯಾಸ್ ಹೆಲ್ಪ್ ಮೀ ಬಿಲ್ಡ್ ಮೈ ಸೆಲ್ಫ್. ಸೊ ಬಿ ವಿತ್ ಯೋರ್ ಲವ್ಡ್ ಒನ್ಸ್. ನಿಮ್ಮ ಪ್ರೀತಿ ಪಾತ್ರರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ, ಅವ್ರ ಜೊತೆ ಮಾತಾಡಿ. ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರೂ ಫಸ್ಟು ಶೇರ್ ಮಾಡ್ಕೊಳ್ಳಿ. ಡೋಂಟ್ ಕೀಪ್ ಇಟ್ ಇನ್ ಯುವರ್ ಸೆಲ್ಫ್, ಯು ವಿಲ್ ಬಿಕಮ್ ಮೆಂಟಲಿ ವೀಕ್. ಇನ್ನೊಬ್ರ ಹತ್ರ ಶೇರ್ ಮಾಡ್ಕೊಳ್ಳೋದ್ರಿಂದ ಒಂದು ನಿಮ್ಮ ಭಾರ ಎಲ್ಲ ತೆಗೆದು ಆಚೆ ಹಾಕ್ದಂಗೆ ಆಗುತ್ತೆ, ಇನ್ನೊಂದು ಅವ್ರ ಕಡೆಯಿಂದ ಒಂದು ಏನಾದರೂ ಒಂದು ಸಜೆಷನ್ ಬಂದರೆ ದಟ್ ಮೈಟ್ ಹೆಲ್ಪ್ ಯು ಆ್ಯಸ್ ವೆಲ್. ಸೊ ಸ್ಟೇ ಸ್ಟ್ರಾಂಗ್ ಮೆಂಟಲಿ. ಎಷ್ಟೊಂದು ಜನ ಈ ಪ್ಯಾಂಡಮಿಕ್ಕಿಂದ ಡಾಕ್ಟರ್ಸ್, ನರ್ಸಸ್ ಆ್ಯಂಡ್ ಟೀಚರ್ಸ್ ಆ್ಯಂಡ್ ಪ್ರೊಫೆಸರ್ಸ್ ಎಷ್ಟೊಂದು ಜನ ಇದ್ದಾರೆ, ದೇ ಆರ್ ಗೆಟಿಂಗ್ ಮೆಂಟಲಿ ಡಿಸ್ಟರ್ಬ್ ಬೈ ಲುಕಿಂಗ್ ಎಟ್ ಆಲ್ ದೀಸ್ ಥಿಂಗ್ಸ್ ಹ್ಯಾಪ್ನಿಂಗ್ ಅರೌಂಡ್ ಆ್ಯಂಡ್ ಅವರು ಡಿಪ್ರೆಷನ್ಗೆ ಹೋಗ್ತಿದ್ದಾರೆ. ಸೊ ದಯವಿಟ್ಟು ಆ ಥರ ಮಾಡ್ಕೊಳ್ಬೇಡಿ. ಏನಾದರೂ ಒಂದು ಆ್ಯಕ್ಟಿವಿಟಿಯಲ್ಲಿ ಬ್ಯುಸಿ ಆಗಿರಿ ಆ್ಯಂಡ್ ಯಾವಾಗಲೂ ಏನಂತಾರೆ ಪಾಸಿಟಿವ್ ಆಗಿ ಥಿಂಕ್ ಮಾಡೋಕ್ಕೆ. ಫಸ್ಟ್ ಆಫ್ ಆಲ್ ನ್ಯೂಸ್ ನೋಡೋದು ಬಿಡಿ, ಈ ಕಿತ್ತೋಗಿರೋ ನ್ಯೂಸ್ ನೋಡೋದು ಬಿಡಿ. ಅವ್ರು ತುಂಬ ಹೆದರ್ಸ್ತಾ ಇದ್ದಾರೆ. ಅವರು 10 ಸಾವಾಗಿದೆ ಅಂದರೆ 100 ಸಾವಾಗಿದೆ ಅಂತಲೂ ಬೇಕಾದ್ರೆ ತೋರಿಸ್ತಾರೆ, ರಿಪೀಟ್ ಹೇಳ್ತಾನೆ ಇರ್ತಾರೆ. ದಯವಿಟ್ಟು ನ್ಯೂಸ್ ನೋಡೋದು ಸ್ಟಾಪ್ ಮಾಡಿ, ಚಂದನ ನೋಡಿ. ಚಂದನ ಅಲ್ಲಿ ಏನು ಫ್ಯಾಕ್ಟ್ಸ್ ಇದೆ ಅದನ್ನು ತೋರಿಸ್ತಾರೆ. ನಾನು ಪರ್ಸ್ನಲ್ ಆಗಿ ನೋಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ನಾನು ಈ TV9 ಬೇರೆ ಇನ್ನೊಂದು ಮತ್ತೊಂದು ಯಾವುದೇ ನ್ಯೂಸ್ ಚಾನಲ್ಸ್ ಇದೆ, ಅದು ಎಲ್ಲದಕ್ಕಿಂತ ಐ ಪ್ರಿಫರ್ ಚಂದನ. ಬಿಕಾಸ್ ಅಲ್ಲಿ ಡೀಸೆಂಟಾಗಿ ಹೇಳ್ತಾರೆ, ಎಕ್ಸಾಜುರೇಟ್ ಮಾಡೋದಿಲ್ಲ, ಎಷ್ಟು ಬೇಕೋ ಅಷ್ಟು ಹೇಳ್ತಾರೆ, ಮುಗಿಸ್ತಾರೆ. ದಯವಿಟ್ಟು ಈ ನ್ಯೂಸ್ನ 24 ಗಂಟೆ ನೋಡಿಕೊಂಡು ಅಲ್ಲೇನಾಗ್ತಿದೆ ಇಲ್ಲೇನಾಗ್ತಿದೆ ಅಂತ ನೋಡಿನೇ ಮೆಂಟಲಿ ವೀಕ್ ಆಗ್ತಿರೋ. ಸೊ ಪ್ಲೀಸ್ ಡೋಂಟ್ ಡೂ ದಟ್. ನಮ್ಮನೇನಲ್ಲಿ ನಾನು ನ್ಯೂಸ್ ನೋಡೋಕ್ಕೆ ಬಿಡೋದಿಲ್ಲ ನನ್ನ ಹಸ್ಬೆಂಡ್ಗೆ. ಬಿಕಾಸ್ ನ್ಯೂಸ್ ನೋಡಿದರೆ ಹೌದು ಆಚೆ ಕಡೆ ಏನು ನಡೀತಿದೆ ಅಂತ ಅವ್ರು ತೋರಿಸ್ಬೇಕು, ಬಟ್ ಅವ್ರು ಕೊರೋನಾ ಬಿಟ್ಟು ಇನ್ನೇನು ತೋರಿಸೋದಿಲ್ಲ ಆಚೆ ಕಡೆ ಏನು ನಡೀತಾ ಇದೆ ಅಂತ. ಯಡಿಯೂರಪ್ಪ ಏನಂದ್ರು, ಲಾಕ್ಡೌನ್ ಆಗತ್ತಾ, ಲಾಕ್ಡೌನ್ ಆಗಲ್ವಾ, ಬರೀ ಇದೇ ವಿಷಯ ಇರುತ್ತೆ ಹೊರತು ಅದರಲ್ಲಿ ಪಾಸಿಟಿವ್ ಆಗಿ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ, ಇದರಿಂದ ಏನೇನು ಯೂಸ್ ಆಗುತ್ತೆ, ಇದರಿಂದ ಏನೇನಾಗುತ್ತೆ, ಆ್ಯಂಡ್ ಎಷ್ಟು ಜನ ರಿಕವರ್ ಆಗಿದ್ದಾರೆ, ಕೊರೋನಾ ಬಂದು ಎಷ್ಟು ಜನ ಚೆನ್ನಾಗಾಗಿದ್ದಾರೆ, ಅವ್ರ ಲೈಫ್ ಹಿಸ್ಟ್ರಿ ಅಥವಾ ಅವರ ಕೊರೋನಾ ಹಿಸ್ಟ್ರಿ, ಅವರ ಕೊರೋನಾ ಸ್ಟೋರಿ ಅದನ್ನೆಲ್ಲ ತೋರಿಸೋದು ಬಿಟ್ಟು ಇನ್ನು ಉಳಿದಿದ್ದು ಏನೇನು ಹೆದರ್ಸ್ಬೋದು, ಏನೇನು ಟ್ರಾಮಟೈಸ್ ಮಾಡ್ಬೋದು ಜನಕ್ಕೆ, ಅದನ್ನೇ ಮಾಡ್ತಾ ಇರ್ತಾರೆ. ಸೊ ಪ್ಲೀಸ್ ನ್ಯೂಸ್ ನೋಡೋದನ್ನು ರೆಡ್ಯೂಸ್ ಮಾಡಿ. ದಿನಕ್ಕೆ ಒಂದ್ಸತಿ ನೋಡಿ, ಅದನ್ನೇ ಇಡೀ ದಿನಾನೂ ಅವರು ಹೇಳ್ತಾನೆ ಇರ್ತಾರೆ. ಸೊ ಒಂದ್ಸತಿ ನ್ಯೂಸ್ ನೋಡಿ ಆ್ಯಂಡ್ ಸ್ಟಾಪ್ ಇಟ್. ಸೊ ನಿಮಗೆ ಏನು ಖುಷಿ ಕೊಡುತ್ತೆ ಅದನ್ನು ಮಾಡಿ. ಡೂ ಸಮ್ ಆ್ಯಕ್ಟಿವಿಟೀಸ್, ಪೇಂಟಿಂಗ್ ಮಾಡಿ, ಅಥವಾ ಅಡುಗೆ ಮಾಡೋದ್ರಿಂದ ನಿಮಗೆ ಖುಷಿ ಕೊಡುತ್ತೆ ಅಂದರೆ ಅಡುಗೆ ಮಾಡಿ, ಅಥವಾ ಏನಾದರೂ ಒಂದು ನಿಮಗೆ ಸ್ಟಿಚಿಂಗ್ ಮಾಡೋದು ಇಷ್ಟನಾ, ಎಂಬ್ರಾಯ್ಡ್ರಿ ಮಾಡೋದು ಇಷ್ಟನಾ, ಡೂ ಇಟ್. ಆ ಒಂದು ಖುಷಿ ನಿಮ್ಗೇನು ಕೊಡುತ್ತೆ ಅದನ್ನು ಮಾಡ್ಕೊಂಡಿರಿ. ಆವಾಗ ನೀವು ಮೆಂಟಲಿ ಹ್ಯಾಪಿ ಆಗಿದ್ರೆ ಫಿಸಿಕಲಿ ಕೂಡ ಯು ವಿಲ್ ಬಿ ಸ್ಟ್ರಾಂಗ್, ಯು ವಿಲ್ ಬಿ ವೆರಿ ಗುಡ್
to fight anything in your life. It's not about only coronavirus, I'm telling you. Life ಅಲ್ಲಿ ಏನೇ ಪ್ರಾಬ್ಲಮ್ಸ್ ಆದರೂ ನಾವು ಮೆಂಟಲಿ ಸ್ಟ್ರಾಂಗ್ ಆಗಿದ್ರೆ ವಿ ಕ್ಯಾನ್ ಫೈಟ್ ಎನಿಥಿಂಗ್. ಯು ಕ್ಯಾನ್ ಫೈಟ್ ಎನಿ ಕೈಂಡ್ ಆಫ್ ಟ್ರಾಮಾ, ಯು ಕ್ಯಾನ್ ಫೈಟ್ ಎನಿ ಕೈಂಡ್ ಆಫ್ ವೈರಸ್. ಸೊ ಮೆಂಟಲಿ ಸ್ಟ್ರಾಂಗ್ ಆಗಿರಿ, ನಿಮ್ಮನ್ನು ನೀವು ಸೇಫಾಗಿ ನೋಡ್ಕೊಳ್ಳಿ. ಆ್ಯಂಡ್ ಪ್ಲೀಸ್ ಕಷಾಯ ಕುಡೀರಿ. ಕಷಾಯ ಹೇಗೆ ಮಾಡೋದು ಅಂತ ನಿಮಗೆ ಈ ಕೊರೋನಾ ಟೈಮಲ್ಲಿ ಹೇಗೆ ಮಾಡೋದು ಅಂತ ಬೇಕಾದ್ರೆ ನಾನು ಕಷಾಯ ಮಾಡೋದನ್ನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ನಾವು ನಮ್ಮ ಮನೆಯಲ್ಲಿ ಡೈಲಿ ಒನ್ಸ್ ಕುಡಿತೀವಿ. ಸೊ ಕಷಾಯ ಕುಡೀರಿ, ಅದರಿಂದ ನಿಜವಾಗ್ಲೂ ಯೂಸ್ ಇದೆ. ಹಾಗಂತ ಕೊರೋನಾ ಬಂದ ಮೇಲೆ ನಾನು ಕಷಾಯ ಕುಡ್ಕೊಂಡು ಸರಿ ಮಾಡ್ಕೊಳ್ತೀನಿ ಅನ್ನೋದು ದಡ್ಡತನ. ಕೊರೋನಾ ಇಲ್ಲದೆ ಇರೋರು ಅಥವಾ ಕೊರೋನಾಯಿಂದ ರಿಕವರ್ ಆಗಿರೋರು, ಕೊರೋನಾ ಬರ್ದೇ ಇರೋರು ಕಷಾಯ ದಿನಾಗ್ಲೂ ಒನ್ಸ್ ಕುಡೀರಿ. ಜಾಸ್ತಿ ಕುಡಿದ್ರೂ ಕೂಡ ಅದು ಹೀಟ್ ಆಗುತ್ತೆ, ಬಿಕಾಸ್ ಅದರಲ್ಲಿ ಶುಂಠಿ, ಅರ್ಶಿನ ಎಲ್ಲ ಹೀಟ್ ಆಗೋವಂಥ ಐಟಮ್ಸ್ ಇರುತ್ತೆ. ಸೊ ಹಾಗಾಗಿ ಡೈಲಿ ಒನ್ಸ್ ಕಷಾಯ ಕುಡೀರಿ ಒಂದಿಷ್ಟು ಲೋಟದಲ್ಲಿ. ಇಟ್ ಈಸ್ ವೆರಿ ಹೆಲ್ಪ್ಫುಲ್. ಇಫ್ ಪಾಸಿಬಲ್ ಚ್ಯವನ್ಪ್ರಾಶ್ ತಿನ್ನಿ. ಚ್ಯವನ್ಪ್ರಾಶ್ ಡೈಲಿ 2 ಸ್ಪೂನ್ ತಿನ್ನಬೇಕು. ಆಗಿಲ್ಲ ಅಂದರೆ 1 ಸ್ಪೂನ್ ಆದರೂ ತಿನ್ನಿ. ಇಟ್ ವಿಲ್ ಬಿಲ್ಡ್ ಯುವರ್ ಇಮ್ಯುನಿಟಿ ಸಿಸ್ಟಮ್. ಯೋಗ ಮಾಡಿ, ಅಥವಾ ನಿಮಗೆ ಯೋಗ ಇಷ್ಟ ಅಲ್ಲ, ಯು ಲೈಕ್ ಡಾನ್ಸಿಂಗ್, ಡೂ ಇಟ್. ಯು ಲೈಕ್ ಝೂಂಬಾ, ಡೂ ಇಟ್. ಡೂ ಸಮ್ ಆ್ಯಕ್ಟಿವಿಟಿ, ಏನಾದರೂ ಒಂದು ಟೈಮ್ ಹಾಕ್ಕೊಳ್ಳಿ. ಇಫ್ ಯು ಆರ್ ವರ್ಕಿಂಗ್, ಬೆಳಗಿಂದ ಸಂಜೆವರೆಗೂ ವರ್ಕ್ ಮಾಡಿರ್ತೀರ, ಸಂಜೆ ಹೋಗಿ ನಿಮ್ಮ ಮನೆ ಟೆರೆಸ್ ಇದ್ದರೆ ಟೆರೆಸಲ್ಲಿ ವಾಕ್ ಮಾಡಿ, ಅಥವಾ ಕಾರಿಡಾರಲ್ಲಿ ಇದ್ದರೆ ಕಾರಿಡಾರಲ್ಲಿ ವಾಕ್ ಮಾಡಿ. ನಿಮ್ಗೆ ಯಾವುದೋ ಆಪ್ಷನ್ ಇಲ್ವಾ, ಹಾಲಲ್ಲೇ ವಾಕ್ ಮಾಡಿ, ರೂಮಲ್ಲೇ ವಾಕ್ ಮಾಡಿ. ಬಟ್ ಐಡಲ್ ಆಗಿ ಕೂತ್ಕೊಳ್ಬೇಡಿ. ಐಡಲ್ ಆಗಿ ಡೋಂಟ್ ಸಿಟ್ ಆ್ಯಂಡ್ ನೆಗೆಟಿವಿಟಿ ಥಿಂಕ್ ಮಾಡಬೇಡಿ. ಅವ್ರ ಮನೇಲಿ ಏನೋ ಸಾವಾಗೋಯ್ತಂತೆ, ಅಯ್ಯೋ ನೋಡು ಅವ್ರಿಗೆ ಹಿಂಗೆ ಆಗೋಯ್ತು, ಅಯ್ಯೋ ಇವ್ರ ಮನೆಗೆ ಆಗೋಯ್ತಂತೆ, ನೋಡು ಹಿಂಗಾಗೋಯ್ತು. ಈ ಥರ ನೆಗೆಟಿವಿಟಿ ಕೇಳಿಸ್ಕೊಂಡ್ರೆ ಇಗ್ನೋರ್ ಮಾಡಿ ಆ್ಯಂಡ್ ಬಿ ಪಾಸಿಟಿವ್. ದಟ್ ಈಸ್ ಆಲ್ ಐ ಕ್ಯಾನ್ ಟೆಲ್. ಇನ್ನೇನೂ ಹೇಳೋಕ್ಕಾಗಲ್ಲ ನನಗೆ. ಸೊ ಹೆಲ್ದಿ ಫುಡ್ ತಿಂತಾ ಬನ್ನಿ ಆ್ಯಂಡ್ ಕೀಪ್ ಯುವರ್ ಸೆಲ್ಫ್ ಹೆಲ್ದಿ. ಸ್ಟೇ ಸ್ಟ್ರಾಂಗ್, ಸ್ಟೇ ಬ್ಲೆಸ್ಡ್ ಇಸ್ ಆಲ್ ಐ ಕ್ಯಾನ್ ಟೆಲ್. ಆ್ಯಂಡ್ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದೀರಾ, ನಾನು ಇಷ್ಟೋ ತನಕ ನೋಡಿಲ್ಲ. ಅಲ್ಲಿ ಟ್ರೈ ಟು ರಿಪ್ಲೈ ಆ್ಯಸ್ ಮಚ್ ಆಸ್ ಪಾಸಿಬಲ್. ಲೈವ್ನ ಸೇವ್ ಮಾಡಿ ಅಂತ ಹೇಳಿದ್ದೀರಾ, ಖಂಡಿತ ಸೇವ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಲೈವ್ ನೋಡ್ತಾ ಇರೋರಿಗೆ, ಎಕ್ಸಿಟ್ ಆಗಿರೋರಿಗೆ, ವಾಪಸ್ ಬಂದಿರೋರಿಗೆ ಎಲ್ಲರಿಗೂ ಹಾಯ್. ನೀವು ಯಾಕೆ ಕಸ್ತೂರಿ ನಿವಾಸ ಸೀರಿಯಲ್ ಬಿಟ್ರಿ? ಬಿಕಾಸ್ ನನಗೆ ಕೊರೋನಾ ಆಗಿತ್ತು ಆ್ಯಂಡ್ ನಮ್ಮ ಅಜ್ಜಿನ ಮನೆಯಲ್ಲಿ ಒಬ್ಬರು ನೋಡ್ಕೊಳ್ಳೇಬೇಕಿತ್ತು. ನಮ್ಮಪ್ಪ ಹಾಸ್ಪಿಟಲಲ್ಲಿದ್ದರು. ಇದರಲ್ಲಿ ನಾನು ಆ್ಯಕ್ಟಿಂಗ್ ಮಾಡೋ ಪರಿಸ್ಥಿತಿಯಲ್ಲಿರಲಿಲ್ಲ, ಶೂಟಿಂಗ್ ಮಾಡೋ ಪರಿಸ್ಥಿತಿಯಲ್ಲಿರಲಿಲ್ಲ. ನನಗೆ ಎಲ್ಲದಕ್ಕಿಂತ ನನ್ನ ಫ್ಯಾಮಿಲಿ ಇಂಪಾರ್ಟೆಂಟ್ ಆಗಿತ್ತು. ಸೊ ಹಾಗಾಗಿ ನಾನು ಕಸ್ತೂರಿ ನಿವಾಸ ಕ್ವಿಟ್ ಮಾಡಬೇಕಾಗಿ ಬಂತು. ನನಗೆ ಮನಸ್ಸಿರಲಿಲ್ಲ, ನನಗೆ ಇಷ್ಟನೂ ಇರಲಿಲ್ಲ. ಇನ್ಫ್ಯಾಕ್ಟ್ ನಮ್ಮ ಪ್ರೊಡ್ಯೂಸರ್ಸ್ ವೆಯ್ಟ್ ಕೂಡ ಮಾಡಿದ್ರು. 1 ವೀಕ್ ಆಲ್ಮೋಸ್ಟ್ 15 ಡೇಸ್ ವೆಯ್ಟ್ ಮಾಡಿದ್ರು ನಾನು ವಾಪಸ್ ಬರೋದಕ್ಕೆ. ಬಟ್ ಅವ್ರು 15 ಡೇಸ್ ವೆಯ್ಟ್ ಮಾಡಿದ್ದಕ್ಕೆ ಶೂಟಿಂಗ್ ಎಪಿಸೋಡ್ಸ್ ಬ್ಯಾಂಕಿಂಗ್ ಖಾಲಿ ಆಗ್ತಾ ಬಂತು. ಹಾಗಾಗಿ ಅವ್ರಿಗೆ ಇನ್ನವಿಟಬಲಿ ಅವರು ನನ್ನ ರೀಪ್ಲೇಸ್ ಮಾಡ್ಕೊಳ್ಳೇಬೇಕಾಗಿ ಬಂದಂಥ ಪರಿಸ್ಥಿತಿಯಿಂದ ಅವರು ರೀಪ್ಲೇಸ್ ಮಾಡ್ಕೊಂಡಿದ್ದಾರೆ. So I'm really sorry guys. I'll see you guys with ಏನಂತಾರೆ ಒಂದು ಒಳ್ಳೆ ಪ್ರಾಜೆಕ್ಟಿಂದ I'll see you guys again. I don't know when. Let's see. ಆಮೇಲೆ ರಾಗಿ ಮಾಲ್ಟ್ ಇಸ್ ಆಲ್ಸೋ ಗುಡ್ ಅಂತ ಹೇಳ್ತಿದ್ದಾರೆ. ಹೌದು, ಸಿರಿಧಾನ್ಯಗಳ ಒಂದು ಮಾಲ್ಟ್ ಬರುತ್ತೆ, ಅದು ಕೂಡ ಒಳ್ಳೆಯದು. ಬಾಡಿನ ಸ್ಟ್ರಾಂಗ್ ಮಾಡುತ್ತೆ, ಗಟ್ಟಿ ಮಾಡುತ್ತೆ. ಸೊ ಅದು ಕೂಡ ಒಳ್ಳೆಯದು. And are you pregnant? Yeshu Suma, no, not yet. But we are planning this year by God's grace and ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ. ನಮ್ಮಪ್ಪ ನನ್ನ ಹೊಟ್ಟೆಲಿ ವಾಪಸ್ ಹುಟ್ಟು ಬರಲಿ ಅಂತಲೇ ನಾನು ಪ್ರತಿ ಕ್ಷಣ ನಾನು ಅದನ್ನೇ ಕೇಳ್ಕೊಳ್ತಾ ಇರ್ತೀನಿ. ನಮ್ಮಪ್ಪ ಎಲ್ಲಿದ್ರೂ ಅವರ ಕರ್ಮಗಳನ್ನೆಲ್ಲ ತೀರಿಸ್ಕೊಂಡು ಬೇಗ ನಾನು ಹೊಟ್ಟೆಲಿ ಹುಟ್ಟು ಬಂದ್ಬಿಡಲಿ ಅಂತಲೇ ನಾನು ಕೇಳ್ಕೊಳ್ತಾ ಇರ್ತೀನಿ. ಯಾ ಆ್ಯಂಡ್ ಹಾಯ್. ಖಂಡಿತ ವಿಟಿ ಪ್ರಿನ್ಸಸ್, ನಾನು ಈ ಲೈವ್ನ ಸೇವ್ ಮಾಡ್ತೀನಿ, ಖಂಡಿತ ಸೇವ್ ಮಾಡ್ತೀನಿ. ನೀವು ನೋಡಬಹುದು. ಆ್ಯಂಡ್ ಪ್ಲೀಸ್ ಶೇರ್ ಮಾಡಿ ಕೂಡ. ಮೇ ಬಿ ಇದರಿಂದ ನಿಮ್ಮ ಬೇರೆಯವ್ರಿಗೆ ಕೂಡ ಹೆಲ್ಪ್ ಆಗಬಹುದು. ಮೇ ಬಿ ಯಾರೋ ಒಬ್ಬರು ಇದನ್ನು ನೋಡಿ ಹೌದು ಈ ಹುಡುಗಿ ಹೇಳ್ತಿರೋ ನಿಜ ಅಂತ ಅಂದ್ಕೊಂಡು ಸ್ವಲ್ಪ ಹುಷಾರಾಗಿದ್ದರೂ ಕೂಡ ಐ ವಿಲ್ ಬಿ ಮೋರ್ ದ್ಯಾನ್ ಹ್ಯಾಪಿ. So I don't know. Congrats, your papa will be yours, and I really wish ನಮ್ಮಪ್ಪನೇ ನನ್ನ ಹೊಟ್ಟೆಲಿ ಹುಟ್ಟು ಬರಬೇಕು ಅನ್ನೋದು ಆಸೆ ತುಂಬ ಇದೆ. ನೋಡೋಣ ಈ ವರ್ಷ ಯಾವಾಗ ಆಗುತ್ತೆ ಗೊತ್ತಿಲ್ಲ. ನನ್ನ ಹಣೆ ಬರ ಅಷ್ಟೇ.
Hi Cherry, I know you guys are there with me. Thank you. ಹಾಯ್ ನಮಸ್ಕಾರ ವಿಘ್ನೇಶ್ ಅವರೇ. ಆ್ಯಂಡ್ ತುಂಬ ಜನ ಮೆಸೇಜ್ ಮಾಡಿದ್ದೀರಾ. ನಾನು ಇಷ್ಟು ತನಕ ಮಾತಾಡ್ಬೇಕಾರೆ ನಾನು ನೋಡಲಿಲ್ಲ ಕರೆಕ್ಟಾಗಿ. ವೃಷಭ್, ಕೋವಿಡ್ ಪೇಷಂಟ್ಸ್ ಆರ್ ಸಪೋಸ್ ಟು ಟೇಕ್ ವ್ಯಾಕ್ಸಿನೇಷನ್ ಫಾರ್ 6 months ಅಂತ ಹೇಳ್ತಿದ್ಯಾ? ಯಾ, ಆ್ಯಕ್ಚುಲಿ 180 days ತನಕ ನಮಗೆ ಬಾಡಿಯಲ್ಲಿ ಇಮ್ಯುನಿಟಿ ಸಿಸ್ಟಮ್ಮು ಇಟ್ ವಿಲ್ ಬಿ ರೆಡಿ ಟು ಫೈಟ್ ಕೊರೋನಾ ವೈರಸ್. ಬಟ್ 90 days ತನಕ ತುಂಬ ಸ್ಟ್ರಾಂಗ್ ಆಗಿರುತ್ತೆ. 90 days ಆದಮೇಲೆ ಇಟ್ ವಿಲ್ ಸ್ಟಾರ್ಟ್ ರೆಡ್ಯೂಸಿಂಗ್. ಅಂದರೆ ಅಷ್ಟು ಸ್ಟ್ರಾಂಗ್, ಸೇ ಫಾರ್ ಎಕ್ಸಾಂಪಲ್ ಇಟ್ ಇಸ್ ಲೈಕ್ 300% ಸ್ಟ್ರಾಂಗ್ ರೈಟ್ ನೌ, ಬಟ್ ಇಟ್ ವಿಲ್ ಕಮ್ ಬ್ಯಾಕ್ ಟು 200 ಕೊನೆಗೆ ಇಟ್ ವಿಲ್ ಸ್ಟಾಪ್ ವೇರ್ ಇಟ್ ವಾಸ್ ಇನ್ ದ ಸ್ಟಾರ್ಟಿಂಗ್. ಸೊ ಅದಕ್ಕೆ 90 to 100 days ಆದಮೇಲೆ ವ್ಯಾಕ್ಸಿನೇಷನ್ ತೊಗೊಳ್ಳೋದು ಬೆಟರ್ ಅಂತ ಹೇಳ್ತಾರೆ. ಐ ಆಮ್ ನಾಟ್ ಕಂಪ್ಲೀಟ್ಲಿ ಶ್ಯೂರ್ ಅಬೌಟ್ ಇಟ್. ಅದಕ್ಕೆ ಹೇಳಿದ್ದು ಒಂದ್ಸತಿ ಡಾಕ್ಟ್ರ್ ಹತ್ರ ಕೇಳಿ ವಿಚಾರಿಸಿ ಆಮೇಲೆ ತೊಗೊಳ್ಳೋದು ಬೆಟರ್ ಇಸ್ ವಾಟ್ ಐ ಫೀಲ್. ನನಗಿನ್ನ ಕಫ ಇಟ್ ಇಸ್ ಸೋ ಇರಿಟೇಟಿಂಗ್. ಕ್ಯಾನ್ ಸಂಬಡಿ ಪ್ಲೀಸ್ ಸಜೆಸ್ಟ್ ಮೀ ಕಫಾನ ಹೇಗೆ ಕ್ಲಿಯರ್ ಮಾಡೋದು ಪ್ಲೀಸ್? ಐ ರಿಯಲಿ ನೀಡ್ ಇಟ್. ನಂಗೆ ತುಂಬಾ ಇರಿಟೇಷನ್ ಆಗ್ತಿದೆ. ಕೆಮ್ಮಿತ್ತು, ಕೆಮ್ಮು ಹೆಂಗೋ ಹೊಟ್ಟೋಯ್ತು, ಬಟ್ ಈ ಕಫ ಅದು ಐ ಕೀಪ್ ಡೂಯಿಂಗ್ ಅಂತಾನೇ ಇರ್ತೀನಿ. ಅದು ಕಫ ಬರೋದು ಇಲ್ಲ, ಹೋಗೋದು ಇಲ್ಲ. ಇಟ್ ಇಸ್ ಇಲ್ಲೇ ಕೂತ್ಕೊಂಡು ನನಗೆ ತುಂಬ ಇರಿಟೇಟ್ ಆಗ್ತಿದೆ. ಸೊ ಪ್ಲೀಸ್ ಸಜೆಸ್ಟ್ ಮೀ ಎನಿಥಿಂಗ್ ಫಾರ್ ಕಫ. ಹೋಮ್ ಮೇಡ್ ರೆಮಿಡೀಸ್ ಏನಾದರೂ, ಮನೆ ಮದ್ದು ಅಂತಾರಲ್ಲ ಆ ಥರ ಏನಾದರೂ ನಿಮ್ಗೆ ಗೊತ್ತಿದ್ರೆ ಪ್ಲೀಸ್ ಇನ್ಬಾಕ್ಸ್ ಮೀ ರಿಗಾರ್ಡಿಂಗ್ ದ ಸೇಮ್. I am your fan from Mane Devru serial. Thank you so much. Lots of love. Thank you Shobha avare. I really wish, as you told. Hi, how is your health? Yeah, ನನ್ನ ಹೆಲ್ತ್ ಈಗ ಆರಾಮಾಗಿದೆ. ಸ್ವಲ್ಪ ಸುಸ್ತು ಅವಾಗವಾಗ, ಅಂದರೆ ತುಂಬ ಜಾಸ್ತಿ ಲೈಕ್ ಈ ಥರ ತುಂಬ ಹೊತ್ತು ಮಾತಾಡಿದ್ರೆ ಅಥವಾ ತುಂಬ ಓಡಾಡಿದ್ರೆ, ಏನಾದರೂ ತುಂಬ ಕೆಲಸ ಮಾಡಿದ್ರೆ, ಆ ಥರ ಆದಾಗ ಒಂದು ಅರ್ಧ ಮುಕ್ಕಾಲು ಗಂಟೆ ತುಂಬಾ ಸುಸ್ತಾಗುತ್ತೆ. ಯೂಶಲಿ ನಾವು ಕೆಲಸ ಮಾಡಿದ್ರೆ ಸುಸ್ತಾಗುತ್ತೆ, ಬಟ್ ಇದೊಂಥರ ನೆಕ್ಸ್ಟ್ ಲೆವೆಲ್ ಸುಸ್ತು. ಆ್ಯಂಡ್ ಯಾ, ಇದೊಂದು ಹೇಳೋದು ಮರ್ತೋದೆ, ಕೊರೋನಾ ವೈರಸ್ ರಿಕವರ್ ಆಗಿದ್ದವರು, ಅಂದರೆ ಇವಾಗ ಅದ್ರ ಸಿಂಟಮ್ಸ್ ಎಲ್ಲ ಬಿಟ್ಟು ಹೋಗ್ತಾ ಇದೆ ಅನ್ನೋವಾಗ ಸಿಕ್ಕಾಪಟ್ಟೆ ಹಶ್ವು ಇರುತ್ತೆ. ಲೈಕ್ 1 hourಗೂ ಇಷ್ಟಿಷ್ಟು ತಿನ್ನಬೇಕು ಅನ್ಸೋಷ್ಟು ಹಶ್ವಾಗತ್ತೆ. ಸೊ ನೋಡಿಕೊಂಡು ಹುಷಾರಾಗಿ ತಿನ್ನಿ. ಬಿಕಾಸ್ ದಟ್ ಮೈಟ್ ಏನಂತಾರೆ, ಇಟ್ ವಿಲ್ ಸಡನ್ನಾಗಿ ನಿಮಗೆ ವೆಯ್ಟ್ ಜಾಸ್ತಿ ಮಾಡೋವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೇ ಹಶ್ವಾದಾಗೆಲ್ಲ ಒಂದೊಂದು ಫ್ರೂಟು ಅಥವಾ ಏನಾದರೂ ಲೈಟಾಗಿ ಏನಾದರೂ ಫುಡ್ ತೊಗೊಳ್ಳಿ. ಖಾಲಿ ಹೊಟ್ಟೆ ಬಿಡಬೇಡಿ, ಅದು ಇನ್ನು ಗ್ಯಾಸ್ಟ್ರಿಕ್ ಆಗಿ ಟರ್ನ್ ಆಗುತ್ತೆ. ಸೊ ಹಶ್ವಾದಾಗೆಲ್ಲ ಒಂದೊಂದು ಸ್ವಲ್ಪನೇ ತಿಂತಾ ಬನ್ನಿ. ಆ್ಯಂಡ್ ಕೊರೋನಾ ವೈರಸ್ ರಿಕವರ್ ಆಗಿರೋರು ಡೈಲಿ 6 meals ತಿನ್ನಬೇಕಂತೆ ಟು ಬ್ರಿಂಗ್ ಬ್ಯಾಕ್ ದಟ್ ಸ್ಟ್ರೆಂತ್ ಇನ್ ಯೋರ್ ಬಾಡಿ. ಸೊ ಹಾಗಾಗಿ ಏನಂತಾರೆ, ಚೆನ್ನಾಗಿ ಊಟ ಮಾಡಿ, ಬಿಸಿ ಫುಡ್ ತಿನ್ನಿ, ಹೆಲ್ದಿ ಫುಡ್ ತಿನ್ನಿ. ಆ್ಯಂಡ್ ತುಂಬ ವೀಕ್ ಆಗುತ್ತೆ ಬಾಡಿ, ಸಿಕ್ಕಾಪಟ್ಟೆ ಶಾಟರ್ ಡೌನ್ ಆಗುತ್ತೆ, ವೀಕ್ ಆಗುತ್ತೆ. ಹೇಗೆ ಅಂತ ಅಂದರೆ, ನಾನು ಹೇಳ್ದಂಗೆ 1 floor ಮೆಟ್ಲು ಹತ್ತಿದ್ದಷ್ಟೇ, ಇಳಿದೂ ಇಲ್ಲ ನಾನು. ಕೆಳಗಡೆಯಿಂದ ಮೇಲೆ ಹತ್ತಿದ್ದಕ್ಕೆ ಅರ್ಧ ಗಂಟೆ ಸುಧಾರಿಸ್ಕೊಂಡಿದ್ದೀನಿ ನಾನು. ಸೊ ಅಷ್ಟು ಸುಸ್ತಾಗುತ್ತೆ. ಆ್ಯಂಡ್ ತುಂಬ ಬಾಯಾರಿಕೆ ಆಗುತ್ತೆ, ಸಿಕ್ಕಾಪಟ್ಟೆ ಬಾಯಾರಿಕೆ ಆಗುತ್ತೆ, ಗಂಟ್ಲು ಒಣಗುತ್ತೆ. ಸೊ ಇದೆಲ್ಲ ನಿಮಗೆ ಕೊರೋನಾ ವೈರಸ್ ಬಿಟ್ಟು ಹೋಗ್ತಾ ಇದೆ ಅನ್ನೋದಕ್ಕೆ ಸಿಂಪ್ಟಮ್ಸು. ಹಾಗಾಗಿ ನನಗಿದೆಲ್ಲ ಆಯಿತು. ಆ್ಯಂಡ್ ರೈಟ್ ನಾವು ನನಗೆ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಿದೆ, ಇಷ್ಟಿಷ್ಟು ಕೂದಲು ಉದುರ್ತಾ ಇದೆ. ಅದು ಕೊರೋನಾ ಸೈಡ್ ಎಫೆಕ್ಟು ಏನು ಕತೆನೋ ನನಗೆ ಗೊತ್ತಿಲ್ಲ. ಬಟ್ ಕೊರೋನಾ ಬಂದು ಹೋಗಿರೋರು ಮಿನಿಮಮ್ 1 month ತುಂಬ ಕೋಲ್ಡ್ ಐಟಮ್ಸ್ ತಿನ್ನೋದಾಗಲಿ, ತುಂಬ ಕೋಲ್ಡ್ ವಾಟರ್ ಕುಡಿಯೋದಾಗಲಿ ಮಾಡಬೇಡಿ, ಬಿಸಿ ನೀರೇ ಕುಡೀರಿ. ಕೊರೋನಾ ಬಂದಿದ್ದ ಡೇ ಇಂದ ಒಂದು 20 days 25 days ನಿಮಗೆ ನೆಗೆಟಿವ್ ರಿಪೋರ್ಟ್ ಬರೋವರೆಗೂ, ಬಂದ ಮೇಲೂ ಕೂಡ ಒಂದು 25 days ಅಟ್ಲೀಸ್ಟ್ ಮಂತ್ ಅಂತಲೇ ಅಂದ್ಕೊಳ್ಳಿ, ಬಿಸಿನೀರೇ ಕುಡೀರಿ. ಆ್ಯಂಡ್ ಕೊರೋನಾ ಇರಬೇಕಾದ್ರೆ ಸ್ಟೀಮ್ ತೊಗೊಳ್ಳಿ, ಚೆನ್ನಾಗಿ ಸ್ಟೀಮ್ ತೊಗೊಳ್ಳಿ, ಗಾರ್ಗಲ್ ಮಾಡಿ. ಇಟ್ ವಿಲ್ ರಿಯಲಿ ಗಿವ್ ಯು ಸಮ್ ರಿಲ್ಯಾಕ್ಸೇಷನ್. ನಾನು ಅದನ್ನು ಮಾಡ್ತಾ ಇದ್ದೆ. ಸ್ಟೀಮ್ ದಿನಾಗಲೂ 2 ಅಥವಾ 3 ಸತಿ ತೊಗೊಳ್ಳಿ. ಅಥವಾ ನೀವು ಫ್ರೀ ಆದಾಗೆಲ್ಲ ಸ್ಟೀಮ್ ತೊಗೊಳ್ತಾ ಇರಿ. ತುಂಬ ರಿಲ್ಯಾಕ್ಸ್ ಮಾಡುತ್ತೆ, ಬಾಡಿ ತುಂಬ ಲೈಟ್ ಅಂತ ಫೀಲ್ ಆಗುತ್ತೆ. ಇಟ್ ವಿಲ್ ರಿಯಲಿ ಹೆಲ್ಪ್ ಯು.
ಆ್ಯಂಡ್ ಬಿಸಿ ಬಿಸಿ ನೀರು ಕುಡೀರಿ. ಕೊರೋನಾ ಇರೋರು ಬಿಸಿ ಬಿಸಿ ನೀರು ಅಂದರೆ ಗಂಟ್ಲು ಬಿಸಿ ಆಗಬೇಕು ಅಷ್ಟು ನೀರು ಕುಡೀರಿ. ಅದು ಕೊರೋನಾ ಸಿಂಟಮ್ಸ್ ನಿಮಗೆ ಜ್ವರ ಎಲ್ಲ ಬಿಟ್ಟು ಹೋಯಿತು, ಕೆಮ್ಮೆಲ್ಲ ಬಿಟ್ಟು ಹೋಯಿತು, ಆ ಥರ ಎಲ್ಲ ಅದು ಕಮ್ಮಿ ಕಮ್ಮಿ ಆಗ್ತಾ ಆಗ್ತಾ ಆ ಬಿಸಿ ಏನಿದೆ ಅದನ್ನು ಕಮ್ಮಿ ಮಾಡ್ತಾ ಬನ್ನಿ. ಆಮೇಲೆ ಲಾಸ್ಟ್ ಒಂದು 5-10 ಡೇಸು ಕಾಯಿಸಿ ಆರಿಸಿರೋ ಅಂಥ ನೀರು ಕುಡೀರಿ. ಡೈರೆಕ್ಟಾಗಿ ಕೋಲ್ಡ್ ವಾಟರ್ಗೆ ಶಿಫ್ಟ್ ಆಗಬೇಡಿ, ಬಿಕಾಸ್ ಆಲ್ಮೋಸ್ಟ್ 20 ಡೇಸಿಂದ ಬಾಡಿ ಅಡ್ಜಸ್ಟ್ ಆಗೋಗಿರುತ್ತೆ ಬಿಸಿ ನೀರಿಗೆ. ಸೊ ನೀವು ಆಲ್ ಆಫ್ ಎ ಸಡನ್ ವಾಟರ್ ಚೇಂಜ್ ಆದರೆ ಮತ್ತೆ ಕೋಲ್ಡ್ ಆಗೋವಂಥ ಚಾನ್ಸಸ್ ಇರುತ್ತೆ, ಕೆಮ್ಮಾಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಬಿಸಿ ನೀರನ್ನ ಕಾಯಿಸಿ ಆರಿಸಿ ತುಂಬ ಲೈಟಾಗಿ ಬಿಸಿ ಇರೋ ಥರ ಮಾಡಿಕೊಂಡು ಕುಡಿತಾ ಬನ್ನಿ. ಆ್ಯಂಡ್ ಆಮೇಲೆ ಕೊನೆಗೆ ಆರಿಸಿರೋಂಥ ನೀರು ಕುಡೀರಿ. ಆ್ಯಂಡ್ ದೆನ್ ಶಿಫ್ಟ್ ಟು ಕೋಲ್ಡ್ ವಾಟರ್. ಡೈರೆಕ್ಟಾಗಿ ಕೋಲ್ಡ್ ವಾಟರ್ಗೆ ಶಿಫ್ಟ್ ಮಾಡಿಬಿಡಿ. ಜಿಂಜರ್ ಪೆಪ್ಪರ್ ಪೌಡರ್ ಬೆಲ್ಲ ಕಷಾಯ ಮಾಡ್ಕೊಂಡು ಕುಡೀರಿ, ಕಫ ಹೋಗುತ್ತೆ. ಓಕೆ, ಜಿಂಜರ್ ಪೆಪ್ಪರ್ ಪೌಡರ್ ಬೆಲ್ಲ. ಓಕೆ, ಶ್ಯೂರ್, ನಾನು ಇವತ್ತೇ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬೆಳಿಗ್ಗೆ ಮುಂಚೆ ಬಿಸಿ ನೀರು ಕುಡೀರಿ. ನಾನು ಅದನ್ನೆಲ್ಲ ಕುಡಿದು ಟ್ರೈ ಮಾಡಿದ್ದೀನಿ. ಇಷ್ಟು ದಿನ ಬಿಸಿನೀರೇ ಕುಡಿತಾ ಇದ್ದೆ. ನಾನು ಈಗಷ್ಟೇ ಕೋಲ್ಡ್ ವಾಟರ್ಗೆ ಶಿಫ್ಟ್ ಆಗಿದ್ದೀನಿ. ನನಗೆ ಕೆಮ್ಮೆಲ್ಲ ಹೋಗಿದೆ. ಈ ಕಫ ಒಂದು ಡ್ಯಾಮ್, ಇಟ್ ಇಸ್ ಸೋ ಇರಿಟೇಟಿಂಗ್. ನಿಮಗೆ ಕೊರೋನಾ ಬಂತಲ್ಲ, ಇದರಿಂದ ಮನೆಯವರಿಗೆ ಸ್ಪ್ರೆಡ್ ಆಗಿಲ್ವಾ ಮ್ಯಾಮ್? ಅಂದರೆ ಅದು ಸ್ಪ್ರೆಡ್ ಆಗುತ್ತೆ ಹೇಳ್ತಾರೆ ಅಲ್ವಾ. ಸೊ ಇವಾಗ ಯಾರಿಗಾದರೂ ಕೊರೋನಾ ಇದ್ದರೆ ಮನೆಯಲ್ಲಿ ಹೇಗೆ ನೋಡ್ಕೊಳ್ಳೋದು ಅವ್ರನ್ನ? ಓಕೆ, ನನಗೆ ಬಂದಿದ್ದು ನಮ್ಮ ಅಜ್ಜಿಯಿಂದನೇ. ಬಿಕಾಸ್ ನಮ್ಮ ಅಜ್ಜಿನ ನಾನು ನೋಡ್ಕೊಳ್ತಾ ಇದ್ದೆ. ಈಗ ಮನೆಯಲ್ಲಿ ಹೋಮ್ ಐಸೋಲೇಟ್ ಆಗಿದ್ದಾರೆ ಅಂದರೆ ಬೆಟರ್ ಅವ್ರನ್ನ ಒಂದು ರೂಮಲ್ಲಿ ಬಿಟ್ಬಿಡಿ. ಅವ್ರಿಗೆ ಸಪ್ರೇಟಾಗಿ ತಟ್ಟೆ, ಲೋಟ, ಆಮೇಲೆ ಒಂದು ಫ್ಲಾಸ್ಕು, ಇದನ್ನೆಲ್ಲ ಅವ್ರಿಗೆ ಸಪ್ರೇಟಾಗಿ ಕೊಟ್ಬಿಡಿ. ಅಥವಾ ಯೂಸ್ ಆ್ಯಂಡ್ ಥ್ರೋ, ಇಫ್ ಯು ಕ್ಯಾನ್ ಅಫೋರ್ಡ್ ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ಸ್, ಯೂಸ್ ಆ್ಯಂಡ್ ಥ್ರೋ ಬೌಲ್ಸ್, ಲೋಟ ಎಲ್ಲ ಅವ್ರಿಗೆ ಕೊಡಿ. ಆ್ಯಂಡ್ ಸಪ್ರೇಟ್ ಬಾತ್ರೂಮ್ ಕೊಡಿ ಅವ್ರಿಗೆ, ಸಪ್ರೇಟಾಗಿ ಇರೋ ಅಂಥ ಪ್ಲೇಸ್ ಮಾಡಿಕೊಡಿ. ಈಗ ಒಂದೇ ಬಾತ್ರೂಮ್ ಇದೆ ಮನೆಯಲ್ಲಿ, ನಮಗೆ ಕೊರೋನಾ ಬಂದಿದೆ ಅಂತ ಅಂದರೆ ಪ್ಲೀಸ್ ಗೋ ಟು ಕೋವಿಡ್ ಪೇಷಂಟ್ಸ್ ಇರೋ ಅಂಥ ಒಂದು ಸೆಂಟರ್ ಇದೆ. ಸೊ ಏನಂತಾರೆ, BBMPಗೆ ಕಾಲ್ ಮಾಡಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಬಾತ್ರೂಮ್ ಯೂಸ್ ಮಾಡೋದ್ರಿಂದನೂ ನಮಗೆ ಕೊರೋನಾ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಿಕಾಸ್ ಅವ್ರು ಹೋಗಿ ಎಲ್ಲ ಟ್ಯಾಪ್ಸ್ ಎಲ್ಲ ಮುಟ್ಟಿ ಬಂದಿರ್ತಾರೆ. ಅವ್ರು ಏನೇ ಕ್ಲೀನ್ ಮಾಡಿದ್ರು ಪಾಪ ಮತ್ತೆ ಇನ್ನೊಬ್ರು ಹೋದರೆ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಇಫ್ ಅಟ್ ಆಲ್ ನಿಮ್ಮ ಮನೇಲಿ 2 ಬಾತ್ರೂಮ್ ಇರೋ ಅಂಥ ಆಪ್ಷನ್ ಇದೆ ಅಂತ ಅಂದರೆ ತುಂಬ ವೆಲ್ ಆ್ಯಂಡ್ ಫೈನ್. ಒಂದು ಬಾತ್ರೂಮ್ ಅವ್ರಿಗೆ ಅಂತಲೇ ಬಿಟ್ಬಿಡಿ. ಆ್ಯಂಡ್ ಅವರ ಬಟ್ಟೆ ಅವರೇ ವಾಶ್ ಮಾಡ್ಕೊಳಕ್ಕೆ ಹೇಳಿ, ಅವರ ತಟ್ಟೆ ಲೋಟ ಅವರೇ ವಾಶ್ ಮಾಡ್ಕೊಳಕ್ಕೆ ಹೇಳಿ. ಅದಕ್ಕೆಲ್ಲನೂ ಬೇಕಾಗಿರೋಂಥ ಐಟಮ್ಸ್ ಕೊಟ್ಬಿಡಿ. ಆ್ಯಂಡ್ ಊಟ ತಿಂಡಿನೂ ಅಷ್ಟೇ ಅವ್ರ ಹತ್ರ ಹೋಗಿ ಕೊಡಬೇಡಿ. ದೂರದಿಂದ ಒಂದು ಕಡೆ ಇಟ್ಬಿಟ್ಟು ಬನ್ನಿ, ರೂಮ್ ಹತ್ರ ಅವರೇ ಹೋಗಿ ತೊಗೊಳ್ಳೋ ಥರ ಮಾಡ್ಕೊಳ್ಳಿ. ಎಷ್ಟು ಸಾಧ್ಯನೋ ಅಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಮಾತಾಡ್ಬೇಕಾದ್ರೆ ಅವ್ರ ಹತ್ರ ಹೋಗ್ಬೇಕಾದ್ರೆ ಮಾಸ್ಕ್ ಹಾಕ್ಕೊಂಡು ಹೋಗಿ. ಆ್ಯಂಡ್ ಆವಾಗವಾಗ ಸ್ಯಾನಿಟೈಸರ್ ಸ್ಪ್ರೇ ತೊಗೊಂಡು ಸ್ಯಾನಿಟೈಸ್ ಮಾಡ್ತಾ ಇರಿ. ಅವ್ರು ಓಡಾಡಿದ ಜಾಗ, ನೀವು ಅವ್ರ ಹತ್ರ ಹೋಗಿದ್ದ ಜಾಗ ಎಲ್ಲ ಸ್ಯಾನಿಟೈಸ್ ಮಾಡ್ತಾ ಇರಿ. ನಾವು ಇದನ್ನೆಲ್ಲ ಮಾಡ್ತಾ ಇದ್ವಿ. ಬಟ್ ನಮ್ಮ ಅಜ್ಜಿ ಏನಂತ ಅಂದರೆ ಪಾಪ ಶಿ ವಾಸಂಟ್ ಇನ್ ಹರ್ ಕಾನ್ಷಿಯಸ್. ಯೂಸ್ ಟು, ನಾನು ಇವಾಗ ಏನೋ ಹಿಂಗೆ ತಿನ್ಸೋಕ್ಕೆ ಅಂತ ಹೋದರೆ ಹಾಗೆ ಕೆಮ್ಬಿಡೋರು. ಸೊ ನಾನು ಅದನ್ನು ಅವಾಯ್ಡ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ, ಹಾಗಾಗಿ ನನಗೆ ಬಂತು. ನಾನು ಅದನ್ನು ಬ್ಲೇಮ್ ಮಾಡೋಕ್ಕೂ ಆಗಲ್ಲ. ಬಿಕಾಸ್ ನಮ್ಮ ಅಜ್ಜಿ ಸಾಯೋಕ್ಕೆ ಮುಂಚೆ 3 days ಶಿ ವಾಸ್ ನಾಟ್ ಇಟ್ ಆಲ್ ಇನ್ ಹರ್ ಕಾನ್ಷಿಯಸ್. ಯಾರ್ಯಾರನೋ ಕರೆಯೋರು, ಅವ್ರ ಸತ್ತೋಗಿರೋಂಥ ಅವ್ರ ಮಕ್ಕಳನ್ನೆಲ್ಲ ಬಾ ಕರ್ಕೊಂಡು ಹೋಗು ಅಂತೆಲ್ಲ ಮಾತಾಡ್ತಿದ್ರು. ಸೊ ಹೀಗಾಗಿ ಶಿ ವಾಸಂಟ್ ಇನ್ ಆರ್ ಕಾನ್ಷಿಯಸ್. ಹಾಗಾಗಿ ನಮಗೆ ಬೇರೆ ಆಪ್ಷನ್ ಇರಲಿಲ್ಲ, ನನಗೆ ಬಂತು. ಬಟ್ ಬೈ ಗಾಡ್ಸ್ ಗ್ರೇಸ್ ನನ್ನ ದೇವ್ರಿಗೊಂದು ಹೂವು ಜಾಸ್ತಿ ಹಾಕಿದೆ ಅನಿಸುತ್ತೆ. ನಾನು ಇವತ್ತು ಆರಾಮಾಗಿ ಬದುಕಿ ಬಂದಿದ್ದೀನಿ. ಸೊ ಥ್ಯಾಂಕ್ ಯು ಗಾಡ್ ಅಷ್ಟೇ. ಓಕೆ, how is your mom and brother? Please take care of your mom. ಅಮ್ಮ ತುಂಬ ವೀಕ್ ಆಗಿದ್ರು. ಒಂದು ಕೊರೋನಾಯಿಂದ, ಇನ್ನೊಂದು ಅಪ್ಪನ ಲಾಸಿಂದ. ಬಟ್ ಶಿ ಈಸ್ ಗೆಟಿಂಗ್ ಬೆಟರ್ ಡೇ ಬೈ ಡೇ. ನಾವು ಮಕ್ಕಳಾಗಿ ನಾವು ಅವ್ರಿಗೆ ಸ್ಟ್ರೆಂತ್ ಕೊಡ್ತಾ ಇದ್ದೀವಿ. ಅವ್ರಿಗೆ ದಿನ ಸ್ಟ್ರೆಂತ್ ಕೊಡೋ ಥರ ಮಾತಾಡ್ತಾ ಇದ್ದೀವಿ. ವಿ ಆರ್ ಮೋಟಿವೇಟಿಂಗ್ ಹರ್ ಆ್ಯಂಡ್ ನೌ ಶಿ ಈಸ್ ಗೆಟಿಂಗ್ ಬೆಟರ್. ಶಿ ಈಸ್ ಸ್ಟೇಯಿಂಗ್ ಸ್ಟ್ರಾಂಗ್. ಈಗ ಅಮ್ಮ ರೀಸೆಂಟಾಗಿ ವ್ಯಾಕ್ಸಿನೇಷನ್ ಆಯಿತು. ಹೌದು, ಅವ್ರಿಗೆ ಕೊರೋನಾ ಬಂದು 40 days ಆಗಿತ್ತು ಅಷ್ಟೇ. ಆದರೂ ನಾವು ವ್ಯಾಕ್ಸಿನೇಟ್ ಮಾಡಿಸಿದ್ವಿ ಬಿಕಾಸ್ ಶಿ ಈಸ್ ಏಜ್ಡ್ ಅಂತ.
ನಮಗೆ ರಿಸ್ಕ್ ತೊಗೊಳಕ್ಕೆ ಇಷ್ಟ ಇರಲಿಲ್ಲ. ಆ್ಯಕ್ಚುಲಿ ಶಿ ಕ್ಯಾನ್ ಸ್ಟೇ ಹೋಮ್ ವಿತೌಟ್ ವ್ಯಾಕ್ಸಿನೇಷನ್ ಫಾರ್ 90 days, ಬಟ್ ಸ್ಟಿಲ್ ನಮಗೆಲ್ಲೋ ಒಂದು ಕಡೆ ಭಯ ಇರುತ್ತೆ ಅಲ್ವಾ. ಈಗ ಅಮ್ಮ ಅಪ್ಪ ಎಲ್ಲ ಅವಳೊಬ್ಳೆ ಅಮ್ಮನೇ, ಸೊ ಹಾಗಾಗಿ ಒಂದ್ಸತಿ ವ್ಯಾಕ್ಸಿನೇಷನ್ ಮಾಡಿಸೇ ಬಿಡೋಣ ಆಗಿದಾಗೋಗ್ಲಿ ಅಂತ ಹೋಗಿ ನಾವು ವ್ಯಾಕ್ಸಿನೇಟ್ ಮಾಡಿಸಿದ್ವಿ. ಆಫ್ಟರ್ 40 or 42 days ನಮ್ಮಮ್ಮ ಕೊರೋನಾ ಬಂದು ನೆಗೆಟಿವ್ ಬಂದು ಆಫ್ಟರ್ 40 or 45 days ಅಮ್ಮಂಗೆ ನಾವು ವ್ಯಾಕ್ಸಿನೇಟ್ ಮಾಡಿಸಿದ್ದು. ಮನೆಯಲ್ಲಿ ಬೇರೆ ಬೇರೆ ರೂಮ್ಸ್ ಇಲ್ಲ ಅಂದರೆ ಏನು ಮಾಡೋದು ಮ್ಯಾಮ್? ಅದು ನನಗೆ ಗೊತ್ತಿಲ್ಲ. ಐ ಆಮ್ ರಿಯಲಿ ಸಾರಿ. ಬೇರೆ ರೂಮ್ಸ್ ಇಲ್ಲ ಅಂದರೆ ಇಫ್ ಅಟ್ ಆಲ್ ಯಾರಾದರೂ ಊಟ ಅರೇಂಜ್ ಮಾಡೋಕ್ಕಾದರೆ, ಅವ್ರಿಗೆ ಎವ್ರಿ ಡೇ ಊಟ ತಂದು ಕೊಡೋಕ್ಕಾದ್ರೆ ಅವ್ರನ್ನ ಒಂದು ಮನೇಲಿಟ್ಟು ಇನ್ನು ಉಳ್ದವ್ರು ಚೆನ್ನಾಗಿರೋರು ಬೇರೆ ಮನೆಗೆ ಶಿಫ್ಟ್ ಆಗಿ, ಇಲ್ಲ ಅಂತ ಅಂದರೆ ಈ ಕೋವಿಡ್ ಕೇರ್ ಸೆಂಟರ್ಸ್ ಇದೆ ಅಲ್ಲಿ ಕೂಡ ಅವ್ರನ್ನ ಶಿಫ್ಟ್ ಮಾಡ್ಬೋದು. ಸೊ 1912 ಅಥವಾ 108ಗೆ ಕಾಲ್ ಮಾಡಿ ನಿಮ್ಮ ರಿಕ್ವೆಸ್ಟ್ ತಿಳಿಸಿದ್ರೆ ಐ ಥಿಂಕ್ BBMP ವಿಲ್ ಹೆಲ್ಪ್ ಯು. ಸೊ ಪ್ಲೀಸ್ ಟೇಕ್ ಕೇರ್. ಹೌ ಡಿಡ್ ಯುವರ್ ಫ್ಯಾಮಿಲಿ ಗೆಟ್ ಅಫೆಕ್ಟೆಡ್? ನಾನು ಈ ವಿಡಿಯೋನ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ ಹೇಗೆ ಬಂತು ಅಂತ. ಇವತ್ತಿನವರೆಗೂ ನಮಗೆ ರೂಟ್ ಕಾಸೇ ಗೊತ್ತಾಗ್ತಾ ಇಲ್ಲ ಹೇಗೆ ಬಂತು. ಬಿಕಾಸ್ ಎವ್ರಿ ಒನ್ ವರ್ ಹೋಮ್. ನನ್ನ ತಮ್ಮ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದ, ಅಪ್ಪ ಅಮ್ಮ ವಾಕಿಂಗ್ ಹೋಗೋರು, ಬಟ್ ಫಸ್ಟ್ ಅವ್ರಿಗೆ ಬರಲಿಲ್ಲ, ನನ್ನ ತಮ್ಮಗೆ ಬಂತು. ಅವನಿಂದ ನಮ್ಮ ಬೇರೆಯವ್ರಿಗೆ ಸ್ಪ್ರೆಡ್ ಆಯಿತು. ಹೇಗೆ ಅಂತ ಇನ್ನೂ ಕ್ವಶನ್ ಮಾರ್ಕು. ಸೊ ಅದು ರೂಟ್ ಕಾಸೇ ಇನ್ನೂ ಗೊತ್ತಾಗ್ತಾ ಇಲ್ಲ ನಮಗೆ. ಬಟ್ ಸ್ಟಿಲ್ ವಿ ಲಾಸ್ಟ್ 2 lives, ಸೊ ಡೋಂಟ್ ನೋ. ಹಾಯ್. ಎಸ್, ಸೊ 6 o'clock ಆಯಿತು ಆ್ಯಂಡ್ 1 hour ಆಯಿತು ನಾನು ಬಂದು. ನಂಗೆ ಸುಸ್ತಾಗ್ತಿದೆ. ಸೊ ಐ ಹ್ಯಾವ್ ಟು ಎಂಡ್ ದಿಸ್ ಲೈವ್. ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ತನಕ ನನ್ನ ಲೈವ್ನ ನೋಡಿದ್ದಕ್ಕೆ. ಆ್ಯಂಡ್ ನಾನು ಮಾತಾಡಿರೋದ್ರಲ್ಲಿ ಏನೋ ಒಂದು ನಿಮಗೆ ಹೆಲ್ಪ್ ಆಗುತ್ತೆ ಅಥವಾ ನನ್ನ ಕಡೆಯಿಂದ ಏನು ಹೆಲ್ಪ್ ಮಾಡ್ಬೋದು ನನಗೆ ಮೆಸೇಜ್ ಮಾಡಿ. ನನ್ನ ಕೈಲಾಗಿದ್ದು ನಾನು ಹೆಲ್ಪ್ ನಾನು ಮಾಡ್ತೀನಿ. ಆ್ಯಂಡ್ ಇನ್ನೊಂದು, ಎಲ್ಲರೂ ಹುಷಾರಾಗಿರಿ. ಏನಂದರೆ ನಿಮಗೆ ಬಂದರೆ ನೀವು ತಡ್ಕೊಳ್ಳೋಂಥ ಕೆಪಾಸಿಟಿ ಇರ್ಬೋದು, ಬಟ್ ನಿಮ್ಮ ಮನೆಯವ್ರಿಗೆಲ್ಲರಿಗೂ ಆ ಕೆಪಾಸಿಟಿ ಇರೋದಿಲ್ಲ. ಸೊ ಅಟ್ಲೀಸ್ಟ್ ನಿಮ್ಮ ಮನೆಯಲ್ಲಿರೋರ್ಗಾದ್ರೂ, ವಯಸ್ಸಾದವ್ರು ಇರ್ತಾರೆ, ಮಕ್ಕಳಿರ್ತಾರೆ, ಮಿಡಲ್ ಏಜ್ ಅವ್ರು ಇರ್ತಾರೆ. ಈಗ ಹೊಸ ಕೊರೋನಾಗಂತೂ ನಿಮಗೆ ಏಜ್ ನೋ ಬಾರ್ ಥರ ಆಗೋಗಿದೆ. ನನ್ನ ಏಜ್ ಅವರು ಎಷ್ಟೊಂದು ಜನ ಸತ್ತೋಗಿದ್ದಾರೆ, ನನಗಿಂತ ಚಿಕ್ಕ ಏಜ್ ಅವ್ರು ಎಷ್ಟೊಂದು ಜನ ಸತ್ತೋ 25, 27, 28, 31, ನನ್ನ 32, 33 ಈ ಏಜ್ ಅವರೆಲ್ಲರೂ ತೀರೋಗ್ತಾ ಇದ್ದಾರೆ. ವಯಸ್ಸಾದವ್ರು ಮಾತ್ರ ತೀರೋಗಬೇಕು ಅಂತ ಏನೂ ಇಲ್ಲ ಈ ಹೊಸ ವೈರಸ್ಗೆ. ಸೊ ಹಾಗಾಗಿ ಪ್ಲೀಸ್ ಬಿ ಸೇಫ್, ಪ್ಲೀಸ್ ಟೇಕ್ ಕೇರ್ ಆ್ಯಂಡ್ ದಯವಿಟ್ಟು ಇಗ್ನೋರ್ ಮಾಡಬೇಡಿ. ಆ್ಯಂಡ್ ಡಿಹೈಡ್ರೇಟ್ ಯುವರ್ ಸೆಲ್ಫ್, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಕೊರೋನಾ ಬಂದರೆ ಅಥವಾ ಕೊರೋನಾ ಬಿಟ್ಟು ಹೋದರೆ ತುಂಬ ಹೈಡ್ರೇಟ್ ಆಗ್ತೀವಿ. ಸೊ ಡಿಹೈಡ್ರೇಟ್ ಯುವರ್ ಸೆಲ್ಫ್ ವೆರಿ ವೆಲ್. ಸಾರಿ, ಡಿಡ್ ಐ ಟೆಲ್ ಡಿಹೈಡ್ರೇಟ್? ಐ ಆಮ್ ಸಾರಿ. ಹೈಡ್ರೇಟ್ ಯುವರ್ ಸೆಲ್ಫ್, ಚೆನ್ನಾಗಿ ನೀರು ಕುಡೀರಿ. ಡಿಹೈಡ್ರೇಟ್ ಮಾಡ್ಕೊಳ್ಬೇಡಿ. ಐ ಆಮ್ ರಿಯಲಿ ಸಾರಿ. ಡಿಹೈಡ್ರೇಟ್ ಮಾಡ್ಕೊಳ್ಬೇಡಿ. ಹೈಡ್ರೇಟ್ ಯುವರ್ ಸೆಲ್ಫ್, ಚೆನ್ನಾಗಿ ನೀರು ಕುಡೀರಿ, ಚೆನ್ನಾಗಿ ಲಿಕ್ವಿಡ್ಸ್ ತಗೊಳ್ಳಿ. ಬಿಕಾಸ್ ತುಂಬ ಗಂಟ್ಲು ಒಣಗುತ್ತೆ, ಬಾಯಿ ಒಣಗುತ್ತೆ. ಸೊ ಹೈಡ್ರೇಟ್ ಯುವರ್ ಸೆಲ್ಫ್. ಯಾ, ಇದಿಷ್ಟು ನಾನು ನಿಮ್ಮ ಹತ್ರ ತುಂಬ ದಿನದಿಂದ ಹೇಳ್ಕೊಳ್ಬೇಕು ಅಂದ್ಕೋತಾ ಇದ್ದೆ, ಬಟ್ ಐ ವಾಸ್ ನಾಟ್ ಇನ್ ಅ ಪೊಸಿಷನ್ ಟು ಶೇರ್, ಅಥವಾ ನಾನು ಲೈವ್ ಬರೋ ಅಂಥ ಪೊಸಿಷನಲ್ಲಿ ಇರಲಿಲ್ಲ. ಸೊ ಫೈನಲಿ ಐ ಗ್ಯಾದರ್ಡ್ ಆಲ್ ಮೈ ಗಟ್ಸ್ ಆ್ಯಂಡ್ ಐ ಗ್ಯಾದರ್ಡ್ ಆಲ್ ಮೈ ಸ್ಟ್ರೆಂತ್ ಟು ಕಮ್ ಲೈವ್ ಇನ್ ಫ್ರಂಟ್ ಆಫ್ ಯು ಗೈಸ್. ಸೊ ಯಾ, ನಾನು ಈ ಲೈವ್ನ ಸೇವ್ ಮಾಡ್ತೀನಿ. ನಾನೇನಾದರೂ ತಪ್ಪು ಮಾತಾಡಿದರೆ ಐ ಆಮ್ ಸಾರಿ. ಆ್ಯಂಡ್ ಏನೋ 4 ಜನಕ್ಕೆ ಹೆಲ್ಪ್ ಆಗಬಹುದು ಈ ಲೈವಿಂದ, 4 ಜನಕ್ಕೆ ಹೆಲ್ಪ್ ಆಗ್ಬೋದು ಇನ್ಫಾರ್ಮೇಷನಿಂದ ಅಂತ ನಾನು ಈ ಲೈವ್ ಹೋಗ್ತಾ ಇದ್ದೆ. ಸೊ ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಆಲ್ಮೋಸ್ಟ್ ಅವೈಲಬಲ್ ಇನ್ ಇನ್ಸ್ಟಾಗ್ರಾಮ್, ಎನಿ ಟೈಮ್ ಅವೈಲಬಲ್. ಮೇ ಬಿ ರಾತ್ರಿ ಹೊತ್ತು ಮಾತ್ರ ನಾನು ಆ್ಯಕ್ಟಿವ್ ಇರಲ್ಲ, ಅದರ್ವೈಸ್ ಐ ವಿಲ್ ಬಿ ಆ್ಯಕ್ಟಿವ್ ಇನ್ ಇನ್ಸ್ಟಾಗ್ರಾಮ್ ಎನಿ ಟೈಮ್. ನಿಮ್ಗೇನೇ ಸಹಾಯ ಬೇಕಿದ್ರು, ನನ್ನ ಕೈಲಿ ಏನು ಸಹಾಯ ಮಾಡೋಕ್ಕಾಗುತ್ತೆ ಖಂಡಿತ ಅದನ್ನು ನಾನು ಸಹಾಯ ಮಾಡ್ತೀನಿ ನಿಮಗೆ. ನನ್ನ ಕೈ ಮೀರಿ ನಾನು ಸಹಾಯ ಮಾಡೋಕ್ಕಾಗದೇ ಇದ್ದರೆ ಅಟ್ಲೀಸ್ಟ್ ಬೇರೆಯವರಿಂದ ಆ ಸಹಾಯನ ನಿಮಗೆ ಕೊಡಿಸ್ಬಹುದಾ ಅಂತ ನೋಡ್ತೀನಿ. ಹಾಗಾಗಿ ದಯವಿಟ್ಟು ಹುಷಾರಾಗಿರಿ, ಆರಾಮಾಗಿರಿ.
ನೀವು ಅವತ್ತೇ ಈ ಥರ ಯಾರ ಮನೇಲೂ ಆಗಬಾರ್ದು ಅಂತ ಸ್ಟೋರಿ ಹಾಕಿದ್ರಿ, ಅವತ್ತು ಅದನ್ನು ನೋಡಿ ಅಯ್ಯೋ ಅನ್ಸ್ಬಿಡ್ತು. ಬಟ್ ಇವತ್ತು ನಾನು ನನ್ನ ಅಪ್ಪನ ಕಳ್ಕೊಂಡು 3 days ಆಯಿತು. ಆಲ್ವೇಸ್ ಏಂಜಲ್ ಅನ್ನು ನಿಮ್ಮ ನೋವೇನು ಅಂತ ನನಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ, ಬಿಕಾಸ್ ನಾನು ಅದನ್ನು ಅನುಭವಿಸಿದ್ದೀನಿ. ಈಗ ನೀವೇ ಕುಗ್ಗಿ ಹೋದರೆ ನಿಮ್ಮ ತಾಯಿ ಅಥವಾ ನಿಮ್ಮ ಮನೆಯವರು ಅವರೆಲ್ಲರೂ ಕುಗ್ಗಿ ಹೋಗ್ತಾರೆ. ಸೊ ಹಾಗಾಗಿ ನೀವೆಷ್ಟು ಸ್ಟ್ರಾಂಗ್ ಆಗಿರ್ತೀರ ಅವರು ಅಷ್ಟೇ ಸ್ಟ್ರಾಂಗ್ ಆಗಿರ್ತಾರೆ. ಈಗ ನೀವು ಅವ್ರಿಗೆ ಪಿಲ್ಲರ್ ಆಗಿ ನಿಂತ್ಕೊಂಡು ಅವ್ರಿಗೆ ಸ್ಟ್ರೆಂತ್ ಕೊಡಬೇಕು, ಅವ್ರಿಗೆ ಸ್ಟ್ರಾಂಗ್ ಆಗಿರು ಅಂತ ಹೇಳಬೇಕು. ಸೊ ದಯವಿಟ್ಟು ನೀವು ಕುಗ್ಗಿ ಹೋಗಬೇಡಿ. ನನಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಈ ಪೇನ್ ಒಂಥರ ಲೈಫ್ ಲಾಂಗ್ ಇರುತ್ತೆ. ಬಿಕಾಸ್ ಅಪ್ಪನ ಯಾರೂ ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಯಾರನ್ನೇ ಬೇಕಾದರೂ ಅಪ್ಪನ ಥರ ಅಂತ ನೋಡಬಹುದೇ ಹೊರತು ಅವ್ರು ಯಾರೂ ಅಪ್ಪ ಆಗೋಕ್ಕಾಗಲ್ಲ. ಅಪ್ಪ ಅಪ್ಪನೇ, ಅಮ್ಮ ಅಮ್ಮನೇ, ಸ್ವಂತದವರೇ, ಮೂರನೇಯವರೇ. ಅವ್ರು ಎಷ್ಟೇ ಕ್ಲೋಸ್ ಆಗಿದ್ರು ಅವರು ತಂದೆ ಸ್ಥಾನ ತುಂಬಕ್ಕಾಗಲ್ಲ. ಪೇರೆಂಟ್ಸ್ ಯಾವಾಗಲೂ ಅಷ್ಟೇ, ಅವ್ರಿಗೇನೇ ಕಷ್ಟ ಇದ್ದರೂ ನನ್ನ ಮಕ್ಕಳು ಚೆನ್ನಾಗಿರಲಿ, ನನ್ನ ಫ್ಯಾಮಿಲಿ ಚೆನ್ನಾಗಿರಲಿ ಅಂತ ದುಡಿಯೋರು. ಪಾಪ ನಮ್ಮಪ್ಪನೂ ಅಷ್ಟೇ. ರಿಟೈರ್ಮೆಂಟ್ ರೀಸೆಂಟಾಗಿ ತೊಗೊಂಡಿದ್ರು 1 year ಹಿಂದೆ. ಇಷ್ಟು ವರ್ಷ ದುಡ್ದಿದ್ದೀನಿ, ಇನ್ನು ನೆಕ್ಸ್ಟ್ ಚೆನ್ನಾಗಿ ಟ್ರಿಪ್ಸ್ ಹೊಡಿಬೇಕು ಅಂತೆಲ್ಲ ಏನೇನೋ ಕನಸಿಟ್ಕೊಂಡಿದ್ರು. ನನ್ನ ಮಗುನ ನೋಡಬೇಕು, ನನ್ನ ತಮ್ಮನ ಮದುವೆ ಮಾಡಬೇಕು ಅಂತ ತುಂಬ ಕನಸಿಟ್ಕೊಂಡಿದ್ರು. ಅದು ಯಾವುದೂ ಈಡೇರಲಿಲ್ಲ. ಈ ಕೊರೋನಾಯಿಂದ ಎಲ್ಲನೂ ಇದಾಯಿತು. ಸೊ ಆ್ಯಸ್ ಐ ಟೆಲ್ ಯು, ಅಪ್ಪನೇ. ಈಗ ಏನಂತಾರೆ, ಹೋದವರೆಲ್ಲ ಪುಣ್ಯವಂತರು, ಇರೋರೆ ಪಾಪಿಗಳಂತೆ. ಸೊ ಅವ್ರ ಮುಂದೆ ಹೋಗಿದ್ದಾರೆ, ನಾವು ಹಿಂದೆ ಹೋಗ್ತೀವಿ ಅಷ್ಟೇ, ಏನೂ ಡಿಫ್ರೆನ್ಸ್ ಇಲ್ಲ. ಎಲ್ಲರೂ ಒಂದಿನ ಹೋಗೋರೆ, ಇಲ್ಲಿ ಯಾರೂ ಕೂಟ ಹೊಡ್ಕೊಂಡಿರಲ್ಲ. ಸೊ ಎಲ್ಲರೂ ಒಂದಿನ ಹೋಗೋರೆ, ಅವ್ರ ಮುಂದೆ ಹೋಗಿದ್ದಾರೆ, ಪುಣ್ಯವಂತರು, ಕಳಿಸ್ಕೊಡ್ಬೇಕು ಅಷ್ಟೇ. ಆ್ಯಂಡ್ ನಾವು ತುಂಬ ಅವ್ರನ್ನ ಕರೆದು ಅಯ್ಯೋ ಹೊಟ್ಟೋದ್ರು ಅಂತ ನಾವು ತುಂಬ ಕೊರಗ್ತಾ ಇದ್ರೆ ಅವರಿಗೆ ಮುಂದೆ ಹೋಗೋಕ್ಕೆ ಕಷ್ಟ ಆಗುತ್ತಂತೆ. ಇಹಲೋಕದಲ್ಲೂ ಇಲ್ಲ, ಪರಲೋಕದಲ್ಲೂ ಇಲ್ಲ ಅಂತ ಅವರು ಒದ್ದಾಡ್ತಾ ಇರ್ತಾರೆ. ಈ ಬಂಧಗಳನ್ನ ಕಟ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಕಷ್ಟ ಆಗತ್ತಂತೆ. ಸೊ ಹಾಗಾಗಿ ನನಗೂ ತುಂಬ ದುಃಖ ಆಗುತ್ತೆ. ದಿನಾಗಲೂ ಅಪ್ಪ ಕನ್ಸಲ್ಲಿ ಬರ್ತಾರೆ. ಐ ರಿಯಲಿ ಫೀಲ್ ಲೈಕ್ ಈಸ್ ವಿತ್ ಮೀ ಅನ್ನೋ ಥರನೇ ಫೀಲ್ ಆಗುತ್ತೆ. ಬಟ್ ಹೆಲ್ಪ್ಲೆಸ್. ಹೋದವ್ರನ್ನ ಕಳಿಸ್ಕೊಟ್ಬಿಡ್ಬೇಕಷ್ಟೇ ನಾವು, ಅದಕ್ಕಿಂತ ಜಾಸ್ತಿ ನಾವೇನೂ ಮಾಡೋಕ್ಕಾಗಲ್ಲ. ಸೊ ನೀವು ಅಷ್ಟೇ. ಐ ಕ್ಯಾನ್ ಟೋಟಲಿ ಅಂಡರ್ಸ್ಟ್ಯಾಂಡ್ ಯುವರ್ ಪೇನ್. ಸೊ ಪ್ಲೀಸ್ ಬಿ ಸ್ಟ್ರಾಂಗ್. ಪ್ಲೀಸ್ ಸ್ಟೇ ಸ್ಟ್ರಾಂಗ್. ಆ್ಯಂಡ್ ಯಾರ್ಯಾರು ಅಪ್ಪ ಅಮ್ಮನ ಹೇಟ್ ಮಾಡ್ತೀರಾ, ಅಪ್ಪ ಅಮ್ಮನ ನನಗೆ ಅದು ಕೊಡಿಸಿಲ್ಲ, ಅವ್ರಿಗೆ ಇದು ಕೊಡಿಸಿಲ್ಲ, ಐ ಹೇಟ್ ದೆಮ್, ನನಗೆ ಅವ್ರು ಬೇಡ ಅಂತ ಹೇಳ್ತೀರಾ, ಒಂದು ಹೇಳ್ತೀನಿ, ಅವ್ರು ಇರೋ ಅಷ್ಟು ದಿನ ತನಕ ನಿಮಗೆ ಅವ್ರ ವ್ಯಾಲ್ಯೂ ಗೊತ್ತಾಗಲ್ಲ. ಒಂದು ಸತಿ ಕಳ್ಕೊಂಡ್ರೆ ಅವ್ರ ವ್ಯಾಲ್ಯೂ ನಿಮಗೆ ಗೊತ್ತಾಗುತ್ತೆ, ಬೇಕು ಅಂದರೂ ಆಗಲ್ಲ. ನನಗೆ ಅಪ್ಪ ದಿನಕ್ಕೆ ಅಟ್ಲೀಸ್ಟ್ ಒಂದು ಸತಿ ಆದರೂ ಕಾಲ್ ಮಾಡೋರು. ಇವಾಗ ನನ್ನ ಮೊಬೈಲಲ್ಲಿ ನನ್ನ ಅಪ್ಪಂಗೆ ಒಂದು ರಿಂಗ್ ಟೋನ್ ಇಟ್ಟಿದ್ದೆ, ಪಾಪ ಐ ಲವ್ ಯು ಅಂತ ಒಂದು ರಿಂಗ್ ಟೋನ್ ಇಟ್ಟಿದೆ. ಐ ಕ್ಯಾನ್ ನೆವರ್ ಹಿಯರ್ ದಟ್ ರಿಂಗ್ ಟೋನ್ ಅಗೇನ್. ಸೊ ಯು ನೆವರ್ ನೋ ಯಾವಾಗ ಯಾರು ನಮ್ಮನ್ನು ಬಿಟ್ಟು ಹೋಗ್ತಾರೆ, ಯಾರು ಯಾವಾಗ ಇರ್ತಾರೆ. ಲೈಫ್ ಇಸ್ ಅನ್ಸರ್ಟೈನ್. ಸೊ ಎವ್ರಿಬಡಿ ಆನ್ ದಿಸ್ ಪ್ಲಾನೆಟ್ ಇಸ್ ಅನ್ಸರ್ಟೈನ್. ಯಾವಾಗ ಯಾರು ಹೋಗ್ತಾರೆ ಗೊತ್ತಾಗಲ್ಲ. ಇರೋ ಅಷ್ಟು ದಿನ ಖುಷಿಯಾಗಿ ನೆಮ್ಮದಿಯಾಗಿರೋಣ, ಒಬ್ರಿಗೆ ಹರ್ಟ್ ಮಾಡ್ದಿರ ಆರಾಮಾಗಿ ಖುಷಿಯಾಗಿರೋಣ ಇಸ್ ಆಲ್ ಐ ಕ್ಯಾನ್ ಟೆಲ್. ಸೊ ಹೋದವರು ಕಳಿಸ್ಕೊಟ್ಬಿಡ್ಬೇಕಷ್ಟೇ, ನಾವು ಹಿಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಅವ್ರು ಆಲ್ರೆಡಿ ಹೊಟ್ಟೋಗಿದ್ದಾರೆ, ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು ನಾವು ಮುಂದಕ್ಕೆ ಹೋಗಬೇಕು. ಸೊ ವಿ ಹ್ಯಾವ್ ಟು ಸ್ಟೇ ಸ್ಟ್ರಾಂಗ್ ಫಾರ್ ಅದರ್ ಪೀಪಲ್ ಹೂ ಆರ್ ಅಲೈವ್. ನಮ್ಮ ಜೊತೆ ಯಾರಿದ್ದಾರೆ ಅವ್ರಿಗೋಸ್ಕರ ನಾವು ಸ್ಟ್ರಾಂಗ್ ಆಗಿರಬೇಕು, ಅವ್ರಿಗೋಸ್ಕರ ನಾವು ಬೋಲ್ಡ್ ಆಗಿರಬೇಕು, ಲೈಫ್ನ ಮುಂದೆ ಹೋಗಬೇಕು, ಚಾಲೆಂಜಸ್ನ ಫೇಸ್ ಮಾಡಬೇಕು. ಲೈಫ್ ಇಸ್ ನಾಟ್ ಆಲ್ ಅಬೌಟ್ ಏನಂತಾರೆ ಮಜಾ ಮಾಡೋದು, ಕುಂಡಾಡೋದು, ಎಗ್ರಾಡೋದು, ಪಾರ್ಟಿ ಮಾಡೋದು. ಇಟ್ಸ್ ನಾಟ್ ಅಬೌಟ್ ಆಲ್ ದೋಸ್ ಥಿಂಗ್ಸ್. ವಾಟ್ ಎವರ್ ಯು ಆರ್ ಫೇಸಿಂಗ್ ರೈಟ್ ನೌ ಇಸ್ ಲೈಫ್. ಸೊ ನಾವು ಚಿಕ್ಕವ್ರು ಇರ್ಬೇಕಾದ್ರೆ ವಿ ಹ್ಯಾಡ್ ಇಮ್ಯಾಜಿನ್ಡ್ ಅಬೌಟ್ ಫ್ಯೂಚರಲ್ಲಿ ಹಂಗಿರಬೇಕು, ಹಿಂಗಿರಬೇಕು ಅಂತ. ಸೊ ದಿಸ್ ಈಸ್ ದ ಫ್ಯೂಚರ್ ವಿಚ್ ಯು ಹ್ಯಾಡ್ ಇಮ್ಯಾಜಿನ್ಡ್ ಲಾಂಗ್ ಬ್ಯಾಕ್ ದೆನ್. ಸೊ ಮೇಕ್ ಇಟ್ ವರ್ತ್ ವೈಲ್. ಇವಾಗ ಇರೋರ ಜೊತೆ ಖುಷಿಯಾಗಿರಿ, ಆರಾಮಾಗಿರಿ, ನಗ್ನಗ್ತಾ ಇರಿ, ಸ್ಟ್ರಾಂಗ್ ಆಗಿರಿ, ಯಾವುದಕ್ಕೂ ಕುಗ್ಗಿ ಹೋಗಬೇಡಿ. ಜೊತೆಗಿರೋನು ಸ್ಟ್ರಾಂಗ್ ಆಗಿರೋ ಹಾಗೆ ಮಾಡಿ. That's all. Stay strong.
ಯಾರ್ಯಾರು ನನ್ನ ಲೈವ್ನ ಈಗ ನೋಡ್ತಾ ಇದ್ದೀರಾ, ನಾನು ಈ ಲೈವ್ನ ಸೇವ್ ಮಾಡ್ತೀನಿ. ಸೊ ಪ್ಲೀಸ್ ಸ್ಟಾರ್ಟಿಂಗಿಂದ ನೋಡಿ. ನಾನು ಫುಲ್ ಸ್ಟೋರಿ ಹೇಳಿದ್ದೀನಿ, ಏನೇನಾಯಿತು, ಹೇಗಾಯಿತು ಅಂತ. ಸೊ ಯು ವಿಲ್ ಗೆಟ್ ಟು ನೋ. ಆ್ಯಂಡ್ ಅದು ಏನಂತಾರೆ, ಆ ದುಃಖನ ನಾನು ಒಳಗೆ ಇಟ್ಕೊಂಡ್ರೆ ಇಟ್ ವಿಲ್ ಸ್ಟಾರ್ಟ್ ಅಫೆಕ್ಟಿಂಗ್ ನೀವು. ನಾನು ಅದನ್ನು ಆಚೆ ಹಾಕಿದ್ರೆ ಮಾತ್ರನೇ ನಾನು ಆರಾಮಾಗಿರೋಕ್ಕಾಗೋದು. ಸೊ ಅದಕ್ಕೆ ಆಚೆ ಹಾಕಿದೆ. ಐ ಆಮ್ ರಿಯಲಿ ಸಾರಿ, ಬೇಜಾರು ಮಾಡ್ಕೊಬೇಡಿ. ಇಲ್ಲಿ ಸುಮಾರು ಜನ ಡೋಂಟ್ ಕ್ರೈ ಮ್ಯಾಮ್ ಅಂತ ಕಳಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ನನ್ನ ಜೊತೆ ಡೇ ಒನ್ನಿಂದನೂ ಅಷ್ಟೇ. ನಾನು ಇನ್ಸ್ಟಾಗ್ರಾಮ್ ಅವರು ಥರ್ಡ್ ಪರ್ಸನ್ನು, ಸಮ್ ಅನ್ನೋನ್ ಪೀಪಲ್ ಅಂತ ನನಗೆ ಅನಿಸೇ ಇಲ್ಲ. ನೀವೆಲ್ಲರೂ ಯು ಹ್ಯಾವ್ ಸ್ಟುಡ್ ವಿತ್ ಮೀ ಲೈಕ್ ಫ್ಯಾಮಿಲಿ. ನೀವೆಲ್ಲರೂ ನನಗೆ ಏನಾದರೂ ಕಷ್ಟ ಅಂತ ಅಂದರೆ ಯು ಹ್ಯಾವ್ ಬೀನ್ ರಿಪ್ಲೈಯಿಂಗ್ ಆ್ಯಂಡ್ ಹೆಲ್ಪಿಂಗ್ ಮೀ ರಿಗಾರ್ಡಿಂಗ್ ನಮ್ಮ ಅಪ್ಪಂಗೆ ಬೆಡ್ ಹುಡ್ಕೋಕ್ಕಾಗಿರ್ಬಹುದು, ಅಥವಾ ನಮ್ಮ ಅಜ್ಜಿಗೆ ಆಕ್ಸಿಜನ್ ಹುಡ್ಕೋಕ್ಕಾಗಿರ್ಬೋದು. ತುಂಬ ಜನ ಅಂದರೆ ತುಂಬ ಜನ ಮೆಸೇಜ್ ಮಾಡಿದ್ದೀರಾ. ಅವ್ರಿಗೆಲ್ಲರಿಗೂ ಈಗ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇ ಬಿ ಅವ್ರನ್ನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ, ಮೇ ಬಿ ನಿಮ್ಮ ಹೆಲ್ಪಿಂದ ಅವ್ರನ್ನ ಸ್ವಲ್ಪ ದಿನನಾದರೂ ನಾವು ಉಳಿಸ್ಕೊಂಡಿದ್ವಿ. ಸೊ ಥ್ಯಾಂಕ್ ಯು ಸೋ ಮಚ್. ಇಟ್ ಮೀನ್ಸ್ ರಿಯಲಿ ಲಾಟ್ ಟು ಮೀ. ಹೀಗೆ ನಿಮ್ಮ ಆಶೀರ್ವಾದ ಪ್ರೀತಿ ನನ್ನ ಮೇಲೆ ಯಾವಾಗಲೂ ಇರಲಿ. ಥ್ಯಾಂಕ್ ಯು ಅಗೇನ್. ಹಾಯ್. ನಮ್ಮ ಅಜ್ಜಿ ಮೇ 1ನೇ ತಾರೀಕು ಬೆಳಿಗ್ಗೆ ಅರೌಂಡ್ 9:30 9:45 ತೀರೋದ್ರು. ನಮ್ಮ ತಂದೆ ಮೇ 3ನೇ ತಾರೀಕು ರಾತ್ರಿ 8:45ಗೆ ಅವ್ರಿಗೆ ಹಾರ್ಟಿಗೆ ಬ್ಲಡ್ ಸಪ್ಲೈ ಆಗದಿರ ಸಡನ್ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್. ಮೇ ಬಿ ನಮ್ಮ ಅಪ್ಪಂಗೂ ಗೊತ್ತಾಗಿಲ್ಲ ಅವ್ರು ಸತ್ತೋಗಿದ್ದಾರೆ ಅಂತ. ಸೊ ಸಡನ್ ಹಾರ್ಟ್ ಅಟ್ಯಾಕ್ ಆಗಿ ಅವರು ಹೋಗ್ಬಿಟ್ರು. ಅವ್ರನ್ನ ರಿವೈವ್ ಮಾಡೋಕ್ಕೆ ಟ್ರೈ ಮಾಡಿದ್ರು, ಬಟ್ ಆಗಲಿಲ್ಲ. ಅವ್ರಿಗೆ ರಿವೈವ್ ಅದು ಹೀಗೆ ರಬ್ ಮಾಡಿಬಿಟ್ಟು ಎಲೆಕ್ಟ್ರಿಕ್ ಅದು ಇಡ್ತಾರೆ. ಐ ಡೋಂಟ್ ನೋ ವಾಟ್ ಇಸ್ ಇಟ್ ಕಾಲ್ಡ್. ಚೆಸ್ಟ್ ಮೇಲೆ ಇಡ್ತಾರೆ, ಅದು ಎಲೆಕ್ಟ್ರಿಕ್ ಶಾಕ್ ಥರ. ಅದು ಕೊಟ್ಟಾಗ ಫಸ್ಟ್ ಟೈಮ್ ರಿವೈವ್ ಆಯ್ತಂತೆ, ಮತ್ತೆ ಹಾರ್ಟ್ ಅಟ್ಯಾಕ್ ಆಗಿದೆ. ಸೆಕೆಂಡ್ ಟೈಮ್ ಇಟ್ಟಾಗಲೂ ಮತ್ತೆ ರಿವೈವ್ ಆಗಿದೆ, ಮತ್ತೆ ಹಾರ್ಟ್ ಅಟ್ಯಾಕ್ ಆಗಿದೆ. ಸೊ ಇನ್ ಮ್ಯಾಟರ್ ಆಫ್ 30 seconds to 1 minute ಅವ್ರಿಗೆ 3 times ಹಾರ್ಟ್ ಅಟ್ಯಾಕ್ ಆಗಿತ್ತು. ಬಿಕಾಸ್ ಬ್ಲಡ್ಡು ತಿಕ್ಕಾಗೋಗಿತ್ತು ನಮ್ಮ ಅಪ್ಪಂಗೆ. ಅದೆಷ್ಟು 0.5 ಏನೋ ಇರಬೇಕಂತೆ ಅದ್ರದ್ದು ಥಿಕ್ನೆಸ್ಸು ಅಂಥದ್ದು. ನಮ್ಮ ಅಪ್ಪಂದು ಅರೌಂಡ್ 4.6.1 ಏನೋ ಆಗಿತ್ತು. ಸೊ ಹಾಗಾಗಿ ಬ್ಲಡ್ ಸಪ್ಲೈ ಆಗದಿರ, ಲಂಗ್ಸ್ ವರ್ಕ್ ಆಗದಿರ ನಮ್ಮ ತಂದೆ ತೀರೋದ್ರು ಆನ್ ಮೇ 3rd ನೈಟ್ 8:45ಗೆ. ಅವ್ರಿಗೆ ಇವತ್ತಿನವರೆಗೂ ನಮ್ಮ ಅಪ್ಪಂಗೆ ಗೊತ್ತಿಲ್ಲ ನಮ್ಮ ಅಜ್ಜಿ ತೀರೋಗಿರೋದು. ಬಿಕಾಸ್ ನಾವು ಅವ್ರಿಗೆ ಹೈಪರ್ ಟೆನ್ಷನ್ ಇತ್ತು, ಎಲ್ಲಿ ಟೆನ್ಷನ್ ಮಾಡ್ಕೊಳ್ತಾರೆ ಅಂತ ನಾವು ಅವ್ರಿಗೆ ಹೇಳಿರಲಿಲ್ಲ. ಅವರಿಬ್ಬರು ಅಲ್ಲಿ ಮೀಟ್ ಆಗಿರ್ತಾರೆ ಅಷ್ಟೇ. ಮೈ ಹೆಲ್ತ್ ಈಸ್ ಗೆಟಿಂಗ್ ಬೆಟರ್. ಥ್ಯಾಂಕ್ ಯು ಗೈಸ್. ಐ ಆಮ್ ರಿಯಲಿ ಸಾರಿ, ನಾನು ಇವಾಗ ಯಾರನ್ನೂ ಆ್ಯಡ್ ಮಾಡೋ ಅಂಥ ಪರಿಸ್ಥಿತಿಯಲ್ಲಿಲ್ಲ. ಮೇ ಬಿ ನಿಮ್ಮ ಜೊತೆ ಲೈವ್ ಆಗಿ 1-on-1 ಮಾತಾಡೋ ಥರ ನಾನು ಒಂದಿನ ಲೈವ್ ಬರ್ತೀನಿ. ಆ್ಯಂಡ್ ಇವತ್ತು ನಾನು ಲೈವ್ ಬರೋದಕ್ಕೆ ಇಟ್ ಆಲ್ಮೋಸ್ಟ್ ಟು 15-20 days ಫಾರ್ ಮೀ ಟು ಕಮ್ ಲೈವ್. ನನಗೆ ಆ ಸ್ಟ್ರೆಂತ್ ಬೇಕಿತ್ತು. ಅದನ್ನೆಲ್ಲ ಗ್ಯಾದರ್ ಮಾಡಿಕೊಂಡು ನಾನು ಲೈವ್ ಬರೋದಕ್ಕೆ ಇಷ್ಟು ದಿನ ಆಯಿತು. ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಲವ್ ಆ್ಯಂಡ್ ಸ್ಟ್ರೆಂತ್. ನೀವು ನನಗೆ ಮೆಸೇಜ್ ಮಾಡ್ತಾನೇ ಇದ್ದೀರಾ ಇನ್ಸ್ಟಾಗ್ರಾಮಲ್ಲಿ, ಕಂಟಿನ್ಯೂಸ್ ಆಗಿ ಟ್ರ್ಯಾಕ್ ಮಾಡ್ತಾನೇ ಇದ್ದೀರಾ. ಹೇಗಿದ್ದೀರಾ ಮ್ಯಾಮ್, ಸ್ಟ್ರಾಂಗ್ ಆಗಿರಿ, ಆರಾಮಾಗಿರಿ, ವಿ ಆರ್ ಆಲ್ ವಿತ್ ಯು ಅಂತ ತುಂಬ ಜನ ಮೆಸೇಜ್ ಮಾಡಿದರು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆ ಸ್ಟ್ರೆಂತನ್ನೇ ನಾನೆಲ್ಲ ಒಟ್ಟುಗೂಡಿಸ್ಕೊಂಡು ಇವತ್ತು ನಾನು ಲೈವ್ ಬಂದಿದ್ದೀನಿ. ನಿಮ್ಮ ಹತ್ರ ನನ್ನ ಸ್ಟೋರಿನ ಶೇರ್ ಮಾಡಿದ್ದೀನಿ. ಇದನ್ನು ಇನ್ನೊಬ್ರಿಗೂ ಶೇರ್ ಮಾಡಿ, ಮೇ ಬಿ ಇಟ್ ಮೈಟ್ ಹೆಲ್ಪ್ ಸಂಬಡಿ. ಸೊ ಪ್ಲೀಸ್ ಸ್ಟೇ ಸ್ಟ್ರಾಂಗ್ ಎವ್ರಿ ಒನ್. ಲೆಟ್ಸ್ ಆಲ್ ಫೈಟ್ ದಿಸ್ ಟುಗೆದರ್. ಹುಷಾರಾಗಿರಿ, ಸೇಫಾಗಿರಿ, ಆದಷ್ಟು ಹುಷಾರಾಗಿರಿ. ಬಂದರೆ ಹೆದರ್ಕೊಂಡ್ಬೇಡಿ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಸ್ಟೇ ಸ್ಟ್ರಾಂಗ್ ಮೆಂಟಲಿ. ಡಾಕ್ಟ್ರ್ ಹತ್ರ ಹೋಗಿ ಅವ್ರು ಕೊಡೋ ಮೆಡಿಕೇಷನ್ನ ಕರೆಕ್ಟಾಗಿ ತೊಗೊಳ್ಳಿ. ಎವ್ರಿಥಿಂಗ್ ವಿಲ್ ಬಿ ಫೈನ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೀ ಆಲ್ ದಿಸ್ ಟೈಮ್ ಆ್ಯಂಡ್ ಲಿಸ್ನಿಂಗ್ ಟು ಮೈ ಸ್ಟೋರಿ ಆಲ್ ದಿಸ್ ಟೈಮ್. This means a lot to me, and I love you guys from my bottom of my heart. So thank you so much. Ginger, pepper, bella ಕಷಾಯ ಮಾಡ್ಕೊಂಡು ಡೆಫಿನೆಟ್ಲಿ ಕುಡಿತೀನಿ ನಾನೀಗ. So thank you guys. Don't worry, Appa will come back as your child. Yes, definitely. Nanu, even I am looking for that day, looking out for that day where I can hold my dad and call him my son. So may that happen as soon as possible. Yeah guys, thank you so much.
ಥ್ಯಾಂಕ್ ಯು ಆಲ್. ನನಗೆಲ್ಲರೂ ಧೈರ್ಯ ಹೇಳಿದವ್ರಿಗೆ, ನನಗೆ ಪ್ರೀತಿ ತೋರಿಸಿದವ್ರಿಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಇಷ್ಟೋ ತನಕ ನಾನು ಲೈವ್ ನೋಡಿದ್ದಕ್ಕೂ ಥ್ಯಾಂಕ್ಸ್. ನಾನು ಈ ಲೈವ್ನ ಸೇವ್ ಮಾಡ್ತೀನಿ. ಎಲ್ಲರೂ ನೋಡಿ ಶೇರ್ ಮಾಡಿ, ಇನ್ನೊಬ್ರಿಗೆ ಸಹಾಯ ಮಾಡಿ. ಲೆಟ್ಸ್ ಆಲ್ ಬಿ ದಿಸ್ ಟುಗೆದರ್ in this pandemic, and yeah, bye, take care, I love you guys.